ನಾನು ಶೋಭಾ ಲೋಲ್ನಾಥ್. ನಾನೇನು ಅನ್ಕೊಂಡಿದ್ದೀರಾ ನೀವು? ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ಅನ್ಕೊಂಡಿದ್ದೀರಾ? ನನ್ನನ್ನು ಎದುರಾಕೊಂಡ್ರೆ ನಿಮ್ನ ಉಳಿಸೋದೇ ಇಲ್ಲ. ಚಾಲೆಂಜ್ ಮಾಡ್ತೀರಾ, ಅದು ನನ್ನ ಹತ್ರ. ಈಗ ಹೋಗಿ ವಾಪಸ್ ಎಲ್ಲೋಗ್ತೀರಾ ಅಂತ ನಾನು ನೋಡ್ತೀನಿ. ಮನೆಗೆ ಹೋಗ್ತೀರಾ ಅಥವಾ ಮೇಲೆ? ನಿಮಗೆ ಕ್ಯಾಮ್ರಾ ಮುಂದೆ ಅಭಿನಯ ಇಷ್ಟನಾ, ಪ್ರೇಕ್ಷಕರ ಮುಂದೆ ಅಭಿನಯ ಇಷ್ಟನಾ? ನಮಸ್ಕಾರ. ತುಳಸಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಶೋಭಾ ಲೋಲ್ನಾಥ್, ಭರತನಾಟ್ಯ ಕಲಾವಿದೆ ಹಾಗೂ ಕಿರುತೆರೆ ನಟಿ. ನನಗೆ ಕ್ಯಾಮ್ರಾ ಮುಂದೆನೂ ಅಭಿನಯ ಮಾಡೋಕ್ಕೆ ತುಂಬ ಇಷ್ಟ ಹಾಗೂ ಪ್ರೇಕ್ಷಕರ ಮುಂದೆನೂ ಅಭಿನಯ ಮಾಡೋಕ್ಕೆ ತುಂಬ ಇಷ್ಟ. ಆದರೆ ನಾನು ಆ್ಯಕ್ಟ್ ಮಾಡಿರೋದೇ ಸೀರಿಯಲ್ಸಿಂದ. ಆದ್ದರಿಂದ ನಾನು ಕ್ಯಾಮ್ರಾ ಮುಂದೆನೇ ಜಾಸ್ತಿ ವರ್ಕ್ ಮಾಡಿದ್ದೀನಿ. ನಾನು ಒಂದು 15 ಇಯರ್ಸು ಕ್ಯಾಮ್ರಾನೇ ಫೇಸ್ ಮಾಡಿದ್ದೀನಿ. ಪಬ್ಲಿಕಲ್ಲಿ ನಾನು ಮಾಡಿರೋದಂದರೆ ನಾನು ಡ್ಯಾನ್ಸ್ ಪ್ರೋಗ್ರಾಮ್ಸ್ನ ನಾನು ಪಬ್ಲಿಕಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ. ಮತ್ತು ಥಿಯೇಟರು ನಾನು ತುಂಬ ಕಡಿಮೆ ನಾನು ಮಾಡಿರೋದು. ಈಗ ಹೊಸದೊಂದು ಮಾಡ್ತಾಯಿದ್ದೀನಿ ಪ್ರಾಜೆಕ್ಟು, ದೇವದಾಸಿ ಅಂತ. ಸೊ ಅದು ಈಗ ಶಾರ್ಟ್ಲಿ ಶೋ ಆನ್ ಸ್ಟೇಜ್ ಬರುತ್ತೆ. ಸೊ ತುಂಬ ವರ್ಷ ಆದಮೇಲೆ ನಾನು ಫಸ್ಟ್ ಟೈಮು ಎಲ್ಲ ಜನದ್ರ ಮಧ್ಯೆ ಆ್ಯಕ್ಟ್ ಮಾಡಬೇಕು. ಹೆಂಗೆ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ಈ ಪ್ರಾಜೆಕ್ಟ್ ಮಾಡೋಕ್ಕೆ ನಾನು ರೀಸೆಂಟಾಗಿ ಒಪ್ಕೊಂಡಿದ್ದೀನಿ. ಸೊ ನೀವೇ ನನ್ನ ಆ್ಯಕ್ಟಿಂಗ್ ನೋಡಿ ನಿಮ್ಮ ಅನಿಸಿಕೆ ಹೇಳಬೇಕು ಅಂತ ನನಗನ್ಸುತ್ತೆ. ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದು ಅಂತ ಅಂದರೆ ಸ್ವಲ್ಪ ಈಸಿ ಅಂತ ನನಗನ್ಸುತ್ತೆ ಕಂಪೇರ್ಡ್ ಟು ಸ್ಟೇಜ್ ಆ್ಯಕ್ಟಿಂಗ್. ಯಾಕಂದರೆ ಕ್ಯಾಮ್ರಾ ಮುಂದೆ ಅಂತಂದರೆ ನಾವು ಏನೋ ತಪ್ಪು ಮಾಡಿದ್ರೆ, ನಕ್ಕಿದ್ರೆ ಶಾರ್ಟ್ ಕಟ್ಟಾಗಿರತ್ತೆ, ಮತ್ತು ಮೇಡಮ್ ನೀವು ಮತ್ತೆ ರೀಟೇಕ್ ಮಾಡಿ ಅಂತ ನಮಗೆ ಅವಕಾಶಗಳಿರುತ್ತೆ, ಚಾನ್ಸಸ್ ಇರುತ್ತೆ. ಏನೋ ಒಂದು ಡೈಲಾಗ್ ಮರ್ತೋಗ್ಬಿಟ್ಟಿರ್ತೀವಿ ಮತ್ತು ನಾವೇ ಈ ಥರ ನಗ್ತಾ ಇರ್ತೀವಿ. ಸೊ ಅದಕ್ಕೇನು ಗೊತ್ತಾ, ನಮಗೆ ಕ್ಯಾಮ್ರಾ ಮುಂದೆ ತುಂಬ ನಮಗೆ ಫ್ಲೆಕ್ಸಿಬಲ್ ಇರ್ತೀವಿ. ಆದರೆ ನಾವು ಸ್ಟೇಜಲ್ಲಿ ಆ ಥರ ಮಾಡೋಕ್ಕಾಗಲ್ಲ. ಮೆಮೊರಿ ಪವರ್ ಇರಬೇಕು, ಡೈಲಾಗ್ ಡೆಲಿವರಿ ಕರೆಕ್ಟ್ ಆಗಿರಬೇಕು. ಒಂದು ನಾವು ಡೈಲಾಗ್ ಮಿಸ್ ಮಾಡಿದ್ರು ನಮ್ಮ ನೆಕ್ಸ್ಟು ಕ್ಯೂ ಡೈಲಾಗ್ ಇರೋರಿಗೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಕ್ಯಾಮ್ರಾ ನನಗೆ ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್ ಆ್ಯಕ್ಟ್ ಮಾಡೋದೇ ಈಸಿ ಅನ್ಸುತ್ತೆ. ಯಾಕಂದರೆ ನಾನು ತುಂಬ ವರ್ಷದಿಂದ ಆ್ಯಕ್ಟ್ ಮಾಡಿದ್ದೀನಿ. ನೋಡಿ, ಆರ್ಟಿಸ್ಟ್ ಅಂದ ತಕ್ಷಣ ನೀವು ಹೇಳಿ ಎಷ್ಟು ಎಮೋಷ್ನಲ್ ಆಗಿರ್ತಾರೆ ಅಂದರೆ, ಇವಾಗ ಎದುರುಗಡೆ ಒಬ್ಬ ಪರ್ಸನ್ ಇರ್ತಾನೆ ಅಂದ್ಕೊಳ್ಳಿ, ಅವನ್ನ ನೋಡಿ ಮಾತಾಡಬೇಕಾದ್ರೆ ನೀವು ಅಂದ್ಕೊಂಡಿರ್ತಾರೆ ಎದುರುಗಡೆ ಒಬ್ಬರು ಪರ್ಸನ್ ಇರ್ತಾರೆ ಅಂತ. ನಾವು ಜಸ್ಟ್ ಇದು ನೋಡಿ, ಇದು ತೋರಿಸ್ತಾರೆ ನಮಗೆ, 5 ಬೆರಳು ತೋರಿಸಿದಾಗ ನನ್ನ ಅಪೋಸಿಟ್ ಪರ್ಸನ್ ಅಂತ ತಿಳ್ಕೊಂಡು ನಾವು ಮಾತಾಡಬೇಕತ್ತೆ. ಸೊ ಇವ್ರನ್ನ ನೋಡಿ ನಾವು ಕೋಪ ಮಾಡ್ಕೋಬೇಕು ಅಂದರೆ ಹಿಂಗೆ ಕೋಪ ಮಾಡ್ಕೋಬೇಕು, ಇವ್ರನ್ನ ನೋಡಿ ನೀವು ನಗು ಅಂದರೆ ನಗಬೇಕು, ಇವ್ರನ್ನ ನೋಡಿ ಅಳು ಅಂದರೆ ಹಿಂಗೆ ಅಳಬೇಕು. ಇದು ನಮ್ಮದು ಕ್ಯಾಮ್ರಾ ಆ್ಯಕ್ಟಿಂಗು. ಸೊ ನಮಗೆ ಆರ್ಟಿಸ್ಟ್ ಆರ್ ವೆರಿ ಎಮೋಷ್ನಲ್ಸ್. ನಮ್ಗೆ ಏನಂದರೆ, ಇವಾಗ ಎದುರುಗಡೆ ಯಾರೂ ಪರ್ಸನ್ ಇಲ್ಲ, ಅವ್ರು ಇದ್ದಾರೆ ಅಂತ ತಿಳ್ಕೊಂಡು ನಾವು ಅವ್ರ ಜೊತೆ ಮಾತಾಡೋದು ಅದೆಲ್ಲ ತುಂಬಾ ಕಷ್ಟ. ಆ್ಯಕ್ಟಿಂಗ್ ಅಂದರೆ ಕ್ಯಾಮ್ರಾ ಮುಂದೆ ಮಾಡೋದು ಈಸಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದರೆ ನಾವು ಫೀಲಿಂಗ್ಸ್ನ, ನನ್ನ ಆಪೋಸಿಟಲ್ಲಿ ಒಂದು ಪರ್ಸನ್ ಇದ್ದಾನೆ ಅಂತ ತಿಳ್ಕೊಂಡು ನಾವು ಆ ಎಮೋಷನ್ಸ್ ಕೊಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಸೊ ಆದ್ದರಿಂದ ಆರ್ಟಿಸ್ಟ್ ಯಾವಾಗಲೂ ಎಮೋಷ್ನಲ್ ಆಗಿರ್ತಾರೆ. ಆರ್ಡಿನರಿ ಜನನೇ ತುಂಬ ಸ್ಟ್ರಾಂಗ್ ಅನಿಸುತ್ತೆ. ನಾವು ಸಣ್ಣ ಆರ್ಟಿಸ್ಟ್ ಅಂದ ತಕ್ಷಣ ಸಣ್ಣ ಪುಟ್ಟಕ್ಕೆಲ್ಲ ತುಂಬ ನಾವು ಎಮೋಷ್ನಲ್ ಆಗಿರ್ತೀವಿ. ಆದ್ದರಿಂದ ಆ್ಯಕ್ಟಿಂಗ್ ಮಾಡಿ ನಾವು ರಿಯಲ್ ಲೈಫ್ ಏನೋ, ಆ್ಯಕ್ಟಿಂಗ್ ಲೈಫ್ ಏನೋ ಅಂತ ಒಂದೊಂದ್ಸತಿ ನಮಗೂ ಕನ್ಫ್ಯೂಷನ್ ಆಗುತ್ತೆ. ಆ್ಯಕ್ಟಿಂಗ್ನ ಇವ್ರು ಆ್ಯಕ್ಟ್ ಮಾಡ್ತೀರಾ, ನಿಜವಾಗ್ಲೂ ಇವ್ರು ನಗ್ತಾ ಇದ್ದಾರಾ ಅಥವಾ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಿದ್ದಾರಾ ಅಂತ ನಮಗೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಹೇಗಿರ್ತೀವಿ ಅಂತಂದರೆ, ರಿಯಲ್ ಲೈಫಲ್ಲಿ ನಾವು ಹೆಂಗೆ ದಿನ ಜೀವನ ಮಾಡ್ತೀವೋ ಆ್ಯಕ್ಟಿಂಗು ಅದೇ ಥರ ಮಾಡ್ತೀವಿ ಅಂತ ನನ್ನ ಅನಿಸಿಕೆ. ನೃತ್ಯಕ್ಕೂ ಅಭಿನಯಕ್ಕೂ ನೀವು ಕಂಡುಕೊಂಡ ವ್ಯತ್ಯಾಸ? ನೃತ್ಯಕ್ಕೂ ಅಭಿನಯಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಇದು ಒಂದು ನಾ ಹೇಳ್ತಾ ಇದ್ದೀನಿ ಕಂಪೇರಿಟಿವ್ ಸ್ಟಡಿ ಅಂತ ಅನ್ಬೋದು, ಡಿಫ್ರೆನ್ಸ್ ಬಿಟ್ವೀನ್ ಭರತನಾಟ್ಯಂ ಆ್ಯಂಡ್ ಅಭಿನಯಾಸ್. ಸೊ ನನಗೇನು ಅನಿಸುತ್ತೆ ಅಂದರೆ, ಹಳೆ ಕಾಲದಲ್ಲಿ ಒಂದು ಸಿನಿಮಾಗೆ ಹೀರೋಯಿನ್ ಅಂದರೆ ನಾಯಕಿ ಪಾತ್ರ ಸೆಲೆಕ್ಟ್ ಮಾಡೋದಕ್ಕೆ ಅವರು ಸಂಗೀತ ಕಲ್ತಿರ್ಬೇಕಾಗಿತ್ತು, ನೃತ್ಯ ಕಂಪಲ್ಸರಿ ಕಲ್ತಿರ್ಬೇಕಾಗಿತ್ತು. ಫಾರ್ ಎಕ್ಸಾಂಪಲ್ ಬಿ ಸರೋಜಾದೇವಿ ಇದ್ದಾರಲ್ಲ, ಅವರು ಎಷ್ಟೊಂದು ಮೈಥಾಲಜಿಕಲ್ಲು ಸಿನಿಮಾಸ್ ಮಾಡಿದ್ದಾರೆ, ಹಿಸ್ಟಾರಿಕಲ್ ಸಿನಿಮಾಸ್ ಮಾಡಿದ್ದಾರೆ. ಆವಾಗ ಅವ್ರಿಗೆ ಒಂದು ನಾಯಕಿ ಪಾತ್ರ ಮಾಡಬೇಕು ಅಂದರೆ ಅವರು ಸಂಗೀತ ಕಲ್ತಿರಬೇಕು, ಭರತನಾಟ್ಯ ಕಲ್ತಿರಬೇಕು, ಮತ್ತು ಅವರು ಎಲ್ಲ ರೀತಿಯ ಅಭಿನಯಗಳನ್ನ ಕಲ್ತಿದ್ರೆ ಮಾತ್ರ ಆಗ ಸೆಲೆಕ್ಟ್ ಮಾಡ್ಕೋತಾ ಇದ್ರು. ಈಗಿನ ಥರ ಟ್ರೆಂಡಲ್ಲಿ ಈಸಿ ಇರ್ತಾ ಇರಲಿಲ್ಲ. ಸೊ ಆದ್ದರಿಂದ ಅವರು ಇವಾಗ ಡಾನ್ಸ್ ಮಾಡಬೇಕು ಅಂದ ತಕ್ಷಣ ಅವರು ಭರತನಾಟ್ಯ ಮಾಡಿದರೆ ಮಾತ್ರ ಡಾನ್ಸ್ ಮಾಡೋಕ್ಕೆ ಸಾಧ್ಯ. ಡಾನ್ಸ್ ಮಾಡ್ತಿದ್ರು, ಸಂಗೀತ ಹಾಡ್ತಾ ಇದ್ರು. ಹಾಗಾಗಿ ಆ ಕಾಲದಲ್ಲಿ ಆ ಥರ ಇತ್ತು. ಇವಾಗ ಏನಂತಂದರೆ, ಡಾನ್ಸ್ ಗೊತ್ತಿಲ್ಲದೆ ಇರೋರು
ಡಾನ್ಸ್ ಮಾಡಬಹುದು. ಸಂಗೀತ ಗೊತ್ತಿಲ್ಲದೆ ಇರೋರು ಸಂಗೀತ ಇದು ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಜಸ್ಟ್ ಲಿಪ್ ಸಿಂಕ್ ಮಾಡೋ ಥರ ಎಲ್ಲ ಈಗಿನ ಟೆಕ್ನಾಲಜೀಸ್ ಬಂದಿದೆ. ಸೊ ನನಗನ್ಸುತ್ತೆ ಈಗಿನ ಕಾಲದಲ್ಲಿ ಒಂದು ಆರ್ಟಿಸ್ಟ್ನ ಸೆಲೆಕ್ಷನಲ್ಲಿ ಅವರು ಡಾನ್ಸರು ಅಂದ ತಕ್ಷಣ ಇವ್ರು ಡಾನ್ಸರಾ, ಇವ್ರಿಗೆ ಅಭಿನಯ ಹೇಳ್ಕೊಡೋದು ಬೇಕಾಗಿಲ್ಲ, ಅವ್ರಿಗೆ ಅಭಿನಯ ಗೊತ್ತಿರತ್ತೆ ಅಂತ ಎಷ್ಟೋ ಜನ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು ಡಾನ್ಸರ್ಸ್ನ ಇತ್ತೀಚಿನ ಸೀರಿಯಲ್ಸ್ಗಳಲ್ಲಿ ತಗೋತಾ ಇದ್ದಾರೆ. ಡಾನ್ಸಿಂಗ್ ಅಂದ ತಕ್ಷಣ ಅವ್ರಿಗೆ ಅಭಿನಯ, ನವರಸ, ಆಮೇಲೆ ಫಾರ್ ಎಕ್ಸಾಂಪಲ್ ಜಾಸ್ತಿ ಇವಾಗ ಏನಿರೋದು ಹೇಳಿ ಈಗಿನ ಕಾಲದ ಸೀರಿಯಲ್ಸಲ್ಲಿ ಬರೀ ಕಣ್ಣಲ್ಲೇ ತೋರಿಸೋದು. ನೋಡಿಲಿ ಹಿಂಗೆ ತೋರಿಸ್ಬಿಟ್ರೆ ಫುಲ್ಲು ನಮ್ಮ ಐ ಎಕ್ಸ್ಪ್ರೆಷನ್ಸ್ ತುಂಬ ಇಂಪಾರ್ಟೆಂಟ್. ಕಣ್ಣಲ್ಲೇ ನೋಡೋದು, ಕಣ್ಣಲ್ಲೇ ಇದು ಮಾಡೋದು, ಈ ಥರ ಮಾಡೋದ್ರಿಂದ ನಮ್ಮ ಇದರಲ್ಲಿ ಕಣ್ಣಲ್ಲಿ ಎಲ್ಲ ಥರನೂ ಶಾಂತ, ರೌದ್ರ ಇವೆಲ್ಲ ನಾವು ಕಣ್ಣಲ್ಲೇ ತೋರಿಸೋದ್ರಿಂದ ನೆಗೆಟಿವ್ ರೋಲ್ಸ್ಗೆ ತುಂಬ ಒಂಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಆದ್ದರಿಂದ ಭರತನಾಟ್ಯಕ್ಕೂ ಮತ್ತು ಅಭಿನಯಕ್ಕೂ ಡಾನ್ಸ್ ಕಲ್ತಿರೋರಿಗೆ ಆ್ಯಕ್ಟಿಂಗ್ ಮಾಡೋದು ತುಂಬ ಈಸಿ ಅಂತ ತುಂಬ ಡೈರೆಕ್ಟರ್ಸು ಡಾನ್ಸರ್ಸ್ನ ತೊಗೊಂಡಿರೋರು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಮೇಡಮ್ ನೀವು ಇಷ್ಟು ದೊಡ್ಡ ಡ್ಯಾನ್ಸರ್ ಆಗಿ ನಮ್ಮ ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಖುಷಿನೂ ಪಡ್ತಾರೆ. ಸೊ ಆದ್ದರಿಂದ ನಮಗೆ ಡಾನ್ಸಲ್ಲಿ ಅಭಿನಯ ಎಲ್ಲ ತುಂಬ ಕಲ್ತಿರೋದ್ರಿಂದ ನಮಗೆ ಆ್ಯಕ್ಟಿಂಗ್ ಮಾಡೋದು ಕಷ್ಟ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಭರತನಾಟ್ಯದಂತಹ ಕಲಾ ಪರಂಪರೆಗಳು ಉಳಿಬೇಕು ಅಂದರೆ ಏನು ಮಾಡಬೇಕು? ಭರತನಾಟ್ಯ ಪರಂಪರೆ ಉಳಿಬೇಕಾದ್ರೆ ನಾವೇನು ಮಾಡಬೇಕು ಅಂತ ಅಂದರೆ, ಫಸ್ಟು ನಾವು ಕಲೆನ ಉಳಿಸಿ ಬೆಳೆಸಬೇಕು ಅನ್ನೋ ಮನೋಧರ್ಮ ಇತ್ತೀಚಿನ ಯಂಗ್ ಪೇರೆಂಟ್ಸ್ ಅಥವಾ ಇತ್ತೀಚಿನ ಸಿಟಿಸನ್ಸ್ಗೆ ಇರಬೇಕು ಅನ್ನೋದು ನನ್ನ ಒಪಿನಿಯನು. ಎಲ್ಲರಿಗೂ ಅಷ್ಟೇ ಒಂದು ಕಲೆ ಬೆಳೆಸಬೇಕು ಅಂದ ತಕ್ಷಣ, ಕಲೆ ಅಂದರೆ ಸತತವಾಗಿ ನಾವು ಸಾಧನೆ ಮಾಡೋದು. 1 ವರ್ಷದಲ್ಲಿ 2 ವರ್ಷದಲ್ಲಿ ಎಲ್ಲ ಯಾವುದೂ ಕಲೆನೂ ನಾವು ಇಂಪ್ಲಿಮೆಂಟ್ ಮಾಡ್ಕೊಳಕ್ಕಾಗಲ್ಲ. ಇಟ್ ಟೇಕ್ಸ್ ಲಾಂಗ್ ವೇ ಟು ಗೋ. ಫಾರ್ ಎಕ್ಸಾಂಪಲ್ ಭರತನಾಟ್ಯ ಕ್ಲಾಸ್ಗೆ ಯಾರೋ ಬಂದು ಸೇರಿಸ್ತಾರೆ ಅಂದ್ಕೊಳ್ಳಿ. ಒಂದು 6 ತಿಂಗಳೇ ನನ್ನ ಮಗಳು ಪ್ರೋಗ್ರಾಮ್ ಕೊಡ್ತಾಳ, ನನ್ನ ಮಗಳು ಪರ್ಫಾರ್ಮೆನ್ಸ್ ಮಾಡಿಸ್ತೀರಾ, ಎಲ್ಲಿ ಮಾಡಿಸ್ತೀರಾ ಅಂತ ಈ ಥರ ಕ್ವಶನ್ಸ್ ಕೇಳೋದು ಈಗ ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಆದ್ದರಿಂದ ಅವರಿಗೆ ಒಂದು ಕಲೆ ಎಷ್ಟು ವರ್ಷ ಸತತ ಸಾಧನೆ ಅನ್ನೋದು ಗೊತ್ತಿಲ್ಲ. ಬಟ್ ಇವಾಗ ಸ್ಟೂಡೆಂಟ್ಸ್ ಟೈಮ್ನ ನೋಡಿ ಟೀಚರ್ಸು ಪಾಠ ಮಾಡಬೇಕಾಗತ್ತೆ, ಆ ಥರ ನಮಗೆ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಕಲೆನ ಉಳಿಸ್ಬೇಕಾದ್ರೆ ಮೊದಲು ಕಲೆ ಬಗ್ಗೆ ಗೌರವ ಇರಬೇಕು. ಆ ಗೌರವ ಯಾವ ಥರ ಅಂತ ಅಂದರೆ ಇವಾಗ ಭರತನಾಟ್ಯಂನ ಉಳಿಸ್ಬೇಕು ಅಂತಂದರೆ ಎಷ್ಟೊಂದು ಬಾನೀಸ್ ಇದೆ, ಎಷ್ಟೊಂದು ಸ್ಟೈಲ್ಸ್ ಇದೆ. ನಾವು ಇವಾಗ ನಮ್ಮ ಪರಂಪರೆ ಕರ್ನಾಟಕದಲ್ಲಿ ಈಗ ಭರತನಾಟ್ಯ ಮತ್ತು ಇವಾಗ ಬೇರೆ ಬೇರೆ ಫಾರ್ ಎಕ್ಸಾಂಪಲ್ಲು ಕಥಕ್ ಇರ್ಬೋದು, ಇದೆಲ್ಲ ನಾವು ಕಲೆನ ಬೆಳೆಸಬೇಕು ಅಂತಂದರೆ ಮೊದಲು ನಮಗೆ ಅಭಿರುಚಿ ಇರಬೇಕು. ನನ್ನ ಮಗಳು ಡ್ಯಾನ್ಸರ್ ಆಗಬೇಕು ಅಂದರೆ ನಾನು ಡೆಡಿಕೇಶನ್ ತೊಗೊಂಡು ನನ್ನ ಮಗಳನ್ನ ಡ್ಯಾನ್ಸಿಗೆ ಏನೇನು ಬೇಕೋ, ಸಂಗೀತ ಬೇಕಾಗತ್ತೆ, ಡ್ಯಾನ್ಸ್ ಕಲಿಯೋದಕ್ಕೆ ತಾಳಜ್ಞಾನ ಬೇಕಾಗತ್ತೆ, ಅಲ್ಲಿ ಏನೇನು ಕ್ಲಾಸ್ ಇದೆಯೋ ಆ ಕ್ಲಾಸ್ಗೆಲ್ಲ ನಾನು ಡೆಡಿಕೇಟಾಗಿ ನನ್ನ ಮಕ್ಕಳನ್ನ ಕರ್ಕೊಂಡು ಹೋದರೆ ಮಾತ್ರ ಅವಳಿಗೆ ಇಂಟ್ರೆಸ್ಟ್ ಬರುತ್ತೆ. ಈಗೇನಂತಾರೆ, ಈಗೆಲ್ಲ ಆನ್ಲೈನಲ್ಲಿ ಬಂದುಬಿಟ್ಟಿದೆ, ಆನ್ಲೈನಲ್ಲಿ ನಾವೇನು ಕಲಿಯೋಕ್ಕಾಗೋದೇ ಇಲ್ಲ. ಆಫ್ಲೈನ್ ತುಂಬ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ಲು ಇವಾಗ ಎಜುಕೇಷನ್ ಸಿಸ್ಟಮಲ್ಲೇ ತೊಗೊಳ್ಳಿ, ಎಲ್ಲರೂ ಮೆಡಿಕಲ್ಸ್ 10th ಆಗ್ತಾಯಿದೆ, ನಾವು ಈ ವರ್ಷ ಡ್ಯಾನ್ಸಿಗೆ ಬರಲ್ಲ ಅಂತಾರೆ. ಸೆಕೆಂಡ್ PUC ಎಕ್ಸಾಮ್ ಇದೆ, ನಾವು ಡ್ಯಾನ್ಸಿಗೆ ಬರಲ್ಲ ಅಂತಲ್ಲ. ಮೆಡಿಕಲ್ ಎಕ್ಸಾಮ್ ಬರುತ್ತೆ, ಆವಾಗಲೂ ಬರಲ್ಲ ಅಂತಂದರೆ ಕಲೆಗೆ ಅವರು ಪ್ರೋತ್ಸಾಹನ ಕಡಿಮೆ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತ ನಂಗೆ ಅನ್ಸುತ್ತೆ. ಸೊ ಪ್ರೋತ್ಸಾಹ ಕಲೆ ಕೊಡಬೇಕು ಅಂತಂದರೆ ಮೆಡಿಕಲ್ ಎಷ್ಟು ಇಂಪಾರ್ಟೆನ್ಸೋ ಅದು ಭರತನಾಟ್ಯ ಎಕ್ಸಾಮ್ಸ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಇವಾಗ ಎಜುಕೇಷನ್ ಸಿಸ್ಟಮಲ್ಲೆಲ್ಲ ನಮ್ಗೆ ಯಾವುದು ಅಭಿರುಚಿ ಇದೆಯೋ ಅದೇ ಪ್ರೊಫೆಷ್ನಲ್ ಕೋರ್ಸಸ್ ಬರ್ತಾ ಇದೆ. ನೀವು ಫಾರ್ ಎಕ್ಸಾಂಪಲ್ ಡ್ಯಾನ್ಸ್ ಫೀಲ್ಡಲ್ಲೇ ಬರಬೇಕು ಅಂದರೆ ಡ್ಯಾನ್ಸಲ್ಲಿ ಬ್ಯಾಚುಲರ್ ಇನ್ ಭರತನಾಟ್ಯಂ ಇದೆ, ಮಾಸ್ಟರ್ಸ್ ಇನ್ ಭರತನಾಟ್ಯಂ ಇದೆ, ಡಾನ್ಸಿಗೆ ರಿಲೇಟೆಡ್ ಕೋರ್ಸಸ್ಸು ಎಷ್ಟೊಂದು ಕಡೆ ಇದೆ. ಸೊ ಆ ಥರ ಯೂನಿವರ್ಸಿಟಿ ಕೋರ್ಸಸ್ಸು, ಪ್ರೊಫೆಷನಲ್ ಕೋರ್ಸಸ್ ಮಾಡಿ ನಾವು ಅದೇ ಫೀಲ್ಡಲ್ಲಿ ಮುಂದೆ ಬರ್ಬೋದು. ನಿಮಗೆ ಮೆಡಿಕಲ್ಲು ಅಥವಾ ಇಂಜಿನಿಯರಿಂಗು ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ಇದೇ ಥರ ಭರತನಾಟ್ಯಮ್ಮು, ಕ್ಲಾಸಿಕಲ್ಲು, ಆರ್ಟ್ ಫೀಲ್ಡಲ್ಲೂ ಮುಂದೆ ಬರೋದಕ್ಕೆ ತುಂಬ ಪ್ರೊಫೆಷನಲ್ ಕೋರ್ಸಸ್ ಬಂದಿದೆ. ಇದೆಲ್ಲ ಅವೇರ್ನೆಸ್ ಎಜುಕೇಷನ್ ಆಗಬೇಕು. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಡ್ಯಾನ್ಸಲ್ಲೂ ಬ್ಯಾಚುಲರ್ಸ್ ಆಫ್ ಭರತನಾಟ್ಯಂ ಬಂದಿದೆಯಾ, BA ಇನ್ ಡ್ಯಾನ್ಸ್ ಬಂದಿದೆಯಾ, ಹೌದಾ ನಮ್ಗೆ ಗೊತ್ತೇ ಇಲ್ಲ ಅಂತ ಎಷ್ಟೊಂದು ಜನ ಹೇಳ್ತಿದ್ದಾರೆ. ಇದೆಲ್ಲ ನೀವು ಯಂಗ್ಸ್ಟರ್ಸು ಯಾವ್ಯಾವಾಗ ತಾವು ಯಾವ ಫೀಲ್ಡಲ್ಲಿ ಬೆಳಿಬೇಕು ಅಂದಾಗ ದೊಡ್ಡ ದೊಡ್ಡ ಗುರುಗಳ ಹತ್ರ ಹೋಗಿ ಮಾರ್ಗದರ್ಶನ ತೊಗೊಂಡ್ರೆ ನಮಗೆ ಇದಕ್ಕೆಲ್ಲ ಇನ್ಫಾರ್ಮೇಷನ್ ಸಿಗತ್ತೆ. ನಿಮಗೆ ಭರತನಾಟ್ಯ ಯಾಕೆ ಕಲಿಬೇಕು ಅಂತ ಅನ್ನಿಸ್ತು? ನನಗೆ ಚಿಕ್ಕವಳಿಂದನೂ ಈ ಡಾನ್ಸ್ ಮೇಕಪ್ ಅಂದರೆ ತುಂಬ ಇಷ್ಟ ಆಗ್ತಿತ್ತು. ಒಳ್ಳೆ ಅವರು ಹೆಡ್ಸೆಟ್ಟು, ಜುಮ್ಕಿ ಇವೆಲ್ಲ ನೋಡಿ ಅಯ್ಯೋ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇರಲ್ಲ, ನಾನು ಈ ಥರ ಯಾವಾಗ ಡ್ರೆಸ್ ಹಾಕೋಬೇಕು ಅಂತ ನಂಗೆ ತುಂಬ ಆಸೆ ಆಗ್ತಾಯಿತ್ತು. ಸೊ ಆವಾಗ ನಾನು ಪ್ರಭಾತ್ ಕಲಾವಿದರದು ಒಂದು ಯಾವುದೋ ಡಾನ್ಸು ಗಣೇಶ ಹಬ್ಬಕ್ಕೋ ಏನೋ ನಾನು ಚಿಕ್ಕವಳಿರುವಾಗ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಹೋಗಿದ್ದೆ. ಆವಾಗ ಅವರೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಆಗ ನಮ್ಮ ತಂದೆನ ಕೇಳಿದೆಪ್ಪ ನನಗೂ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸು ಅಂತ. ಆವಾಗ ಅವರು ಅಯ್ಯೋ ಅದೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತಮ್ಮ, ನನ್ನ ಹತ್ರ ಅದೆಲ್ಲ
ಅಷ್ಟೆಲ್ಲ ದುಡ್ಡು ಕೊಟ್ಟು ಸೇರ್ಸೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಆವಾಗ ಏನನ್ಸುತ್ತೆ ನಮಗೆ, ಅಷ್ಟೊತ್ತಿಗೆ ರಾಮು ಮೇಸ್ಟ್ರು ಅಂತ ಒಬ್ಬರು ನಮ್ಮ ಸ್ಕೂಲ್ಗೆ ಜಾಗ ಕೇಳ್ಕೊಂಬಂದಾಗ ಅವರು ಭರತನಾಟ್ಯ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೆ ಬಂದಾಗಲೂ ನಮ್ಮ ತಂದೆ ಅದೇ ಸ್ಕೂಲಲ್ಲಿ ಜಾಗ ಕೊಟ್ಟಿರೋದ್ರಿಂದ ನಾನು ಆವಾಗ ಅವರು ನಿಮ್ಮ ಮಗಳನ್ನೂ ಕಳಿಸಿ ಸರ್ ಅಂತ ಹೇಳಿದ್ರು. ಸೊ ನನಗೆ ಫುಲ್ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದು ಡ್ಯಾನ್ಸ್ ಕಲಿಬೇಕು ಅಂತ, ಅಟ್ಲೀಸ್ಟು ಇವಾಗ ಒಂದು ಆಪರ್ಚುನಿಟಿ ಸಿಕ್ತು ಅಂತ ಅಂದ್ಕೊಂಡೆ. ಬಟ್ ನನಗೆ ಆ ಡಾನ್ಸರ್ ಹಾಕ್ಕೊಳ್ಳೋದು, ಆ ಮೇಕಪ್ಪು, ಆ ಕಾಸ್ಟ್ಯೂಮ್ಸು, ಅವರೊಂದು ಬಾಡಿ ಲ್ಯಾಂಗ್ವೇಜು, ಅದೊಂದು ಡಿಸಿಪ್ಲಿನು. ಡಾನ್ಸರ್ ಅಂದ ತಕ್ಷಣ ನಾವು ಅವ್ರನ್ನ ನೋಡೋ ರೀತಿನೇ ಬೇರೆ ಥರ ಆಗುತ್ತೆ. ತುಂಬ ಗೌರವ ಕೊಟ್ಟು ಡಾನ್ಸರ್ಗೆ ನಾವು ಯಾವಾಗಲೂ ಡಾನ್ಸರ್ ನೋಡಿದ ತಕ್ಷಣ ಈಗ ನೋಡಿ ನಮಸ್ಕಾರ ಅನ್ನೋ ಥರ ಒಂದು ಗೌರವದ ಭಾವನೆ ಬರುತ್ತೆ. ಸೊ ನಾನು ಈ ಥರ ಬೆಳಿಬೇಕು ಅಂತ ನಂಗೆ ಚಿಕ್ಕವಳಿಂದನೂ ಆಸೆ ಇತ್ತು. ನಾನು ಒಂದು ಡ್ಯಾನ್ಸ್ ಟೀಚರ್ ಆಗ್ಬೋದು, ನನಗೂ ಎಲ್ಲರಿಗೂ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ನಮಸ್ಕಾರ ಈ ಥರ ಇದು ಕೈ ಜೋಡಿಸ್ತಾರೆ, ಒಂದು ರೆಸ್ಪೆಕ್ಟ್ ಸಿಗುತ್ತೆ ಅಂತ ನಾನು ಆ ಕಾಲದಿಂದ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಸೊ ಆ ಆಸೆ ಇವತ್ತಿನ ದಿನ ನಂಗೆ ನೆರವೇರಿದೆ. ಅದಕ್ಕೆ ಪರಿಶ್ರಮ ತುಂಬ ಪಟ್ಟಿದ್ದೀನಿ ನಾನು. ಸೊ ಅದರಿಂದ ನನಗೆ ಭರತನಾಟ್ಯಂ ಡಾನ್ಸರ್ ಆಗಬೇಕು ಅಂತ ನಾನು ಎಂಗೇಜಲ್ಲಿ ನಾನು ತುಂಬ ಆಸೆ ಪಟ್ಟಿದ್ದೆ. ನಾನು ಇವತ್ತಿನ ದಿನ ನನ್ನ ಆಸೆನ ಕಷ್ಟಪಟ್ಟು ಸಿದ್ಧಿ ಮಾಡಿ ಸಾಧನೆ ಮಾಡ್ತಾ ಇದ್ದೀನಿ ಅಂತ ನನಗನ್ಸಿದೆ. ಇಲ್ಲಿವರೆಗೆ ತಮ್ಮ ಭರತನಾಟ್ಯ ಪ್ರದರ್ಶನ ನಡೆದು ಬಂದ ಹಾದಿ? ನಾನು ಇತ್ತೀಚೆಗೆ ತುಂಬ ಪರ್ಫಾಮೆನ್ಸ್ ಮಾಡ್ತಾ ಇದ್ದೀನಿ. ನನಗೆ ಸಡನ್ನಾಗಿ ದೊಡ್ಡ ದೊಡ್ಡ ಬಿಗ್ ಇವೆಂಟು ಪರ್ಫಾಮೆನ್ಸ್ದು ತುಂಬ ನನಗೆ ಪ್ರಪೋಸಲ್ಸ್ ಬರ್ತಾಯಿದೆ. ಆದರೆ ನಾನು ತುಂಬ ಬ್ಯುಸಿ ಇದ್ದರೂ ಡೇಟ್ನ ಶೆಡ್ಯೂಲ್ ಮಾಡಿಕೊಂಡು ಅರ್ಲಿ ಡೇಟ್ಸು, ನನ್ನ ಫ್ರೀ ಡೇಟ್ಸ್ನ ಕೊಟ್ಕೊಂಡು ನಾನು ಇತ್ತೀಚಿನ ದಿನಗಳಲ್ಲಿ ತುಂಬ ಪರ್ಫಾಮೆನ್ಸ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಮಂತಲ್ಲಿ ಕಟೀಲಲ್ಲಿ ಪ್ರೋಗ್ರಾಮ್ ಮಾಡಿ ಬಂದೆ. ಮತ್ತು ಶೃಂಗೇರಿ ಉತ್ಸವ ನಡೀತು ಮೊನ್ನೆ. ಆ ಶೃಂಗೇರಿ ಉತ್ಸವದಲ್ಲಿ ಆದಿಶಂಕರಾಚಾರ್ಯ ಡಾನ್ಸ್ ಡ್ರಾಮಾ ಮಾಡಿದ್ದೆ. ಆಮೇಲೆ ವುಮೆನ್ಸ್ ಅಚೀವರ್ಸ್ ಅವಾರ್ಡ್ 2021 ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದವರು ನನಗೆ ವುಮೆನ್ಸ್ ಅಚೀವರ್ಸ್ ಅವಾರ್ಡ್ 2021 ಮಾರ್ಚ್ 31 ಕೊಟ್ಟಿದ್ದಾರೆ. ಯಾಕಂದರೆ ಇಷ್ಟು ಕಷ್ಟದಲ್ಲಿದ್ದರೂ ನಾನು ಬಡ ಮಕ್ಕಳುಗಳಿಗೆ ಪಾಠ ಹೇಳ್ಕೊಡ್ತಾ ಇದ್ದೆ. 150 ಮಕ್ಕಳು, ಒಂದು ಅನಾಥ ಮಕ್ಕಳುಗಳಿಗೆ ನಾನು ನನ್ನ ಕೈಲಾದ ಸೇವೆ ಮಾಡ್ತಾ ಇದ್ದೆ. ಒಂದು ಚಾರಿಟೇಬಲ್ ಟ್ರಸ್ಟಲ್ಲಿ ಹೋಗಿ ಅಲ್ಲಿ ಒಂದು 120 ಮಕ್ಕಳು, ಅಂದರೆ ಯಾವ ಥರ ಅಂದರೆ ಮೇಟ್ಸ್ ಮಕ್ಳು ಇರ್ತಾರಲ್ವ, ಈಗ ಮನೆ ಕೆಲಸ ಮಾಡೋರ ಮಕ್ಕಳಿರ್ಬೋದು, ಸ್ವಲ್ಪ ಅರ್ನಿಂಗ್ಸ್ ಕಡಿಮೆ ಇರೋರ ಮಕ್ಳುಗಳನ್ನ ಒಂದು ಆಶ್ರಮದವರು ಅವ್ರನ್ನೆಲ್ಲ ಅಡಾಪ್ಟ್ ಅಂದರೆ ಬರೀ ಎಜುಕೇಷನ್ ಅಡಾಪ್ಟ್ ಮಾಡಿಕೊಂಡು ನನಗೆ ಟೀಚ್ ಮಾಡೋಕ್ಕೆ ಹೇಳ್ತಾಯಿದ್ರು. ನಾನು ಕಂಟಿನ್ಯೂಸಾಗಿ ಒಂದು 2 years ಅಲ್ಲಿ ಹೋಗಿ ಪಾಠ ಹೇಳ್ಕೊಡ್ತಾ ಇದ್ದೆ. ಸೊ ಅದೇ ರೀತಿ ನಮ್ಮ ಕಲೆನ ಬೆಳೆಸೋಕ್ಕೆ ಇದೇ ರೀತಿ ಒಂದು ಒಳ್ಳೆ ಪ್ರೋತ್ಸಾಹ ಇತ್ತು ಒಂದು ಚಾರಿಟೇಬಲ್ ಟ್ರಸ್ಟಲ್ಲಿ. ಅದೇ ಥರ ಇತ್ತೀಚೆಗೆ ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ತುಂಬ ದೊಡ್ಡ ದೊಡ್ಡ ಈವೆಂಟ್ಸು, ಅಂದರೆ ಫಾರ್ ಎಕ್ಸಾಂಪಲ್ಲು ನಾನು ತುಂಬ ರಾಷ್ಟ್ರೀಯ ಕನ್ನಡ ರಾಜ್ಯೋತ್ಸವ ಅವಾರ್ಡ್ಸು ಮತ್ತು ಸಾಹಿತ್ಯ ಪರಿಷತ್ತು, ಈ ಥರ ಪ್ರೋಗ್ರಾಮ್ಸು ತುಂಬ ಗೌರ್ಮೆಂಟ್ ಆಗಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆದು ಎಷ್ಟೊಂದು ಪ್ರೋಗ್ರಾಮ್ಸಲ್ಲೆಲ್ಲ ಇತ್ತೀಚೆಗೆ ನಾನು ಪರ್ಫಾಮೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗರುಡ ನಾಟ್ಯ ಸಂಘ ನಾನು ಆರಂಭಿಸಿದ್ದು 2009ಇಂದ ಇವತ್ತವರೆಗೂ ರನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಂದು ಡಾನ್ಸ್ದು ಗರುಡ ನಾಟ್ಯ ಸಂಘದ ಮೇನ್ ಕಾನ್ಸೆಪ್ಟ್ ಅಂದರೆ ಡಾನ್ಸ್ ಫಾರ್ ಸೋಷಲ್ ಕಾಸ್. ಯಾವ ಥರ ಅಂತಂದರೆ, ಈಗ ಎಷ್ಟೊಂದು ಜನಕ್ಕೆ ನಾವು ಡಾನ್ಸ್ ಮಾಡಿದ್ರೆ ಅಟ್ಲೀಸ್ಟ್ ಅಭಿನಯದಿಂದ ನಾವೇನು ಮಾಡ್ತಿದ್ದೀವಿ ಅಂತ ಗೊತ್ತಾಗತ್ತೆ. ಅದೇ ಥರ ಸಾಮಾಜಿಕ ಒಂದು ಕಳಕಳಿಯಾಗಿ, ಫಾರ್ ಎಕ್ಸಾಂಪಲ್ ಈ ಕೊರೋನಾ ಬಂತು, ಕೊರೋನಾದಲ್ಲಿ ಯಾವ ಥರ ಫೇಸ್ ಮಾಡಿದ್ರು ಜನ, ಅದನ್ನು ನಾವು ನೃತ್ಯ ರೂಪಕದಲ್ಲಿ ಮಾಡಿ ತೋರಿಸೋದು. ಮತ್ತು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಗೊತ್ತಿದೆ, ಹೆಣ್ಮಕ್ಳಿಗೆ ಎಷ್ಟು ಡೊಮೆಸ್ಟಿಕ್ ವೈಲೆನ್ಸ್ ನಡೀತಾ ಇದೆ, ಆ ಥರದ್ದು ಪ್ರಾಜೆಕ್ಟ್ಸ್ನ ತಗೊಂಡು ನಾವು ಡಾನ್ಸ್ ಮುಖಾಂತರ ಈಗ ಹೌ ಟು ಸ್ಟಾಪ್ ಇದು ಡೊಮೆಸ್ಟಿಕ್ ವೈಲೆನ್ಸ್ ಅನ್ನೋದನ್ನ ನಾನು ಡಾನ್ಸ್ ಮುಖಾಂತರ ಮಾಡಿ ತೋರಿಸೋದು. ಅಮ್ಮ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಅಮ್ಮ ಅಂದರೆ ಎಷ್ಟು ಪ್ರೀತಿ ಅಂತ. ಅಮ್ಮನ ಒಂದು ಪ್ರೀತಿನ ಡಾನ್ಸ್ ನೃತ್ಯ ರೂಪಕದ ಮುಖಾಂತರ ತೋರಿಸೋದು. ಹಾಗಾಗಿ ಮತ್ತು ಚೈಲ್ಡ್ ಲೇಬರ್ಸ್ ಗೊತ್ತಲ್ಲ ನಿಮಗೆ, ಹೋಟೆಲ್ ಇಂಡಸ್ಟ್ರಿನಲ್ಲೆಲ್ಲ 14 years ಅಂಡರ್ ಚೈಲ್ಡ್ ಲೇಬರ್ಸ್ ಎಲ್ಲ ಇರಬಾರ್ದು ಅನ್ನೋದನ್ನ ನೃತ್ಯ ರೂಪಕದಲ್ಲಿ ಮಾಡಿ ತೋರಿಸ್ಬೇಕು ಅನ್ನೋದೇ ನನ್ನ ಮೇಯ್ನು ಗರುಡ ನಾಟ್ಯ ಸಂಘದ ಸೋಷಲ್ ಕಾಸ್ ಆಗಿದೆ. ಸೊ ಆ ಥರ ನಾನು ತುಂಬ ಇವಾಗ ಪ್ರಾಜೆಕ್ಟ್ಸ್ನ ನಾನು ಇಂಪ್ಲಿಮೆಂಟ್ ಮಾಡೋದಕ್ಕೆ ತುಂಬ ಓಡಾಡ್ತಾ ಇದ್ದೀನಿ. ಮತ್ತು ಈ ಶೋಸ್ ನಮ್ಮದು ಈ ಥರ ಡೊಮೆಸ್ಟಿಕ್ ವೈಲೆನ್ಸ್ ಶೋಸ್, ಇವಾಗ ನೋಡಿ ನಾವು ಹೋಗಿ ಅಬ್ರಾಡಲ್ಲಿ ಶೋ ಮಾಡಿದ್ರು, ಅವ್ರಿಗೆ ನಾವು ಕನ್ನಡ ಲ್ಯಾಂಗ್ವೇಜಲ್ಲಿ ನಾವು ಅಭಿನಯ ಮಾಡೋದು ಏನೋ ನಾವು ರೆಕಾರ್ಡ್ ಮಾಡಿದ್ರು, ಅವ್ರು ನೋಡೋದು ನಮಗೆ
ನಮ್ಮ ಆ್ಯಕ್ಟಿಂಗ್ ಅಷ್ಟೇ. ಆ್ಯಕ್ಟಿಂಗಿಂದ ಅವ್ರು ಅರ್ಥ ಮಾಡ್ಕೋತಾರೆ, ಇವಳು ಅಳ್ತಿದ್ದಾಳೆ, ಅವಳು ಎಮೋಷನ್ಸ್ ಏನು. ನಾವು ಎಮೋಷನ್ಸ್ನ ನಮ್ಗೆ ಲ್ಯಾಂಗ್ವೇಜ್ ಬೇಕಾಗಿಲ್ಲ, ಬರೀ ಮಕ್ಕದಲ್ಲಿ ನಾವು ಅಭಿನಯ ತೋರಿಸ್ಬೋದು. ಫಾರ್ ಎಕ್ಸಾಂಪಲ್ಲು, ನಾನು ಚಿಕ್ಕವಳಿದ್ದಾಗ ಸ್ಟಾರ್ ಮೂವೀಸ್ ನೋಡ್ತಾ ಇದ್ದೆ. ಸ್ಟಾರ್ ಮೂವೀಸಲ್ಲಿ ಇಂಗ್ಲೀಷ್ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಸೊ ಅವರು ಮಾತಾಡೋ ಎಕ್ಸ್ಪ್ರೆಷನ್ಸಲ್ಲಿ ನಾವು ಅವ್ರೇನು ಇಂಟೆನ್ಷನ್ಸು ಏನು ಫೀಲಿಂಗ್ಸ್ ಅಂತ ಅರ್ಥ ಮಾಡ್ಕೋ. ಅದೇ ಥರ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಅಲ್ಲ, ಅಭಿನಯದಿಂದ ನಾವು ವರ್ಲ್ಡ್ ವೈಡು ನೃತ್ಯನ ಯಾವುದೇ ಒಂದು ಎಮೋಷನ್ಸ್ನಾಗಲಿ ಒಂದು ಕಾರ್ಯಗತ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಸೊ ಆದ್ದರಿಂದ ನನ್ನ ಡಾನ್ಸ್ ಜರ್ನಿ ಏನಂತಂದರೆ, ಮುಂದೆ ದಿನಗಳಲ್ಲಿ ಯಾವುದಾದ್ರೂ ಒಂದು ಸೋಷಲ್ ಕಾನ್ಸೆಪ್ಟ್ ತೊಗೊಂಡು ಯಾವುದಾನ ಅಬ್ರಾಡ್ ಶೋಸ್ನಲ್ಲೆಲ್ಲ ನಮ್ಮ ಭರತನಾಟ್ಯ ಮುಖಾಂತರ ನಾವು ಸಾಮಾಜಿಕ ಇವಾಗ ಪ್ರೆಸೆಂಟ್ ಏನು ನಮಗೆ ಸಿಚುವೇಷನಲ್ಲಿ ಏನೇನು ಫೇಸ್ ಮಾಡ್ತಾ ಇದ್ದೀವಿ ಅದನ್ನು ನಾನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ಅದನ್ನು ಆದಷ್ಟು ಬೇಗ ಎಲ್ಲರೂ ನನ್ನ ಸಪೋರ್ಟ್ ಮಾಡಿ ಈ ಪ್ರೋಗ್ರಾಮ್ಸ್ನ ವರ್ಲ್ಡ್ ವೈಡ್ ಮಾಡಬೇಕು ಅಂತ ನನ್ನ ಇಂಟೆನ್ಷನ್. ನಿಮ್ಮ ಸೀರಿಯಲ್ ಜರ್ನಿ ಬಗ್ಗೆ ಹೇಳ್ತೀರಾ? ನನ್ನ ಸೀರಿಯಲ್ ಜರ್ನಿ ಅಂದ ತಕ್ಷಣ ಅದೇ ಯಾವುದೋ ಒಂದು ಡಾನ್ಸ್ ಪ್ರೋಗ್ರಾಮ್ ಮಾಡಿದ್ದೆ ಅವಾಗ ಒಂದು 17-18 ಇಯರ್ಸ್ ಇದ್ದಾಗ. ಆಗ ಒಬ್ಬರು ಡೈರೆಕ್ಟರ್ ಬಂದು ನಮ್ಮ ಭಾವನ ಹತ್ರ ಕೇಳಿದರು, ಒಂದು ಸೀರಿಯಲ್ ಮಾಡ್ತಾಯಿದ್ದೀವಿ, ಈ ಹುಡುಗಿನ ಮಾಡಿಸ್ತೀರಾ ಅಂತ. ನಮ್ಮದು ಸಾಂಪ್ರದಾಯಿಕ ಬ್ರಾಹ್ಮಣ ಫ್ಯಾಮ್ಲಿ. ನಮ್ಮಪ್ಪ 6 ಗಂಟೆ ಮೇಲೆ ನಮ್ಮನ್ನ ಯಾರನ್ನೂ ಈಚೆ ಬಿಡ್ತಾ ಇರಲಿಲ್ಲ. ಆ ಥರ ನಾನು ಒಂದು ಮಡಿವಂತಿಕೆನಲ್ಲಿ ಬೆಳೆದ ಒಂದು ಹೆಣ್ಮಗಳು ಅಂತ ಹೇಳ್ಬೋದು. ನಮ್ಮಪ್ಪ ಸಂಗೀತ ಕ್ಲಾಸ್ ಕರ್ಕೊಂಡು ಹೋಗ್ತಾಯಿದ್ರು, ನಮ್ಮಪ್ಪ ಬೆಳಗ್ಗೆ 5:30 ಡ್ಯಾನ್ಸ್ ಕ್ಲಾಸ್ ಕರ್ಕೊಂಡು ಹೋಗ್ತಾಯಿದ್ರು, ನಮ್ಮಪ್ಪ ನಾನೇ ಕಾಲೇಜ್ ಬಿಡ್ತಾಯಿದ್ರು. ನಮ್ಮಪ್ಪ ಸ್ಕೂಲಲ್ಲಿ ಮೇಸ್ಟ್ರು ಆಗಿದ್ದು, ಅದೇ ಸ್ಕೂಲಲ್ಲಿ ನಾನು ಓದಿದ್ದು. ಸೊ ನಮ್ಮಪ್ಪ NSVK ಸ್ಕೂಲಲ್ಲಿ ಮೇಸ್ಟ್ರು ಆಗಿದ್ದರು. ನಮ್ಮಪ್ಪ 10th ಸ್ಟ್ಯಾಂಡರ್ಡ್ಗೂ ಅದೇ ಮಾಡಿದ್ದು. ಮತ್ತು ನಾನು ಡಿಪ್ಲೊಮಾ ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮಪ್ಪ ಬೆಳಗ್ಗೆ ಕರ್ಕೊಂಡು ಹೋಗ್ತಾಯಿದ್ರು, ಸಂಜೆ ಕಾಲೇಜ್ ಗೇಟ್ ಮುಂದೆ ಬಂದು ನಿಂತ್ಕೊಂಡು ಒಬ್ಬರೂ ತಲೆನೆಲ್ಲ ನೋಡ್ಕೊಂಬರ್ಬೇಕು. ಈ ಥರ ಸ್ಟ್ರಿಕ್ಟಾಗಿ ನಾನು ಬೆಳೆದಿದ್ದವಳು. ಸಡನ್ನಾಗಿ ಸೀರಿಯಲ್ ಕೇಳಿದ ತಕ್ಷಣ ನಮ್ಮಪ್ಪ ಸೀರಿಯಲ್ಲ, ಆ ಫೀಲ್ಡೆಲ್ಲ ಸರಿಗಿರಲ್ಲ, ನಿನ್ನ ಡಿಸಿಪ್ಲಿನ್ ಹಾಳಾಗೋಗುತ್ತೆ. ನಮ್ಮಪ್ಪ ತುಂಬ ಡಿಸಿಪ್ಲಿನು. ಆ ಥರ ಅಂದಾಗ ನಮಗೆ ಡೈರೆಕ್ಟರ್ ಹೇಳಿ, ಸರ್ ನೀವು ನಮ್ಮ ಅಪ್ಪನ ಹತ್ರನೇ ಮಾತಾಡಿ ಬಂತು ಅಂತ. ನಮ್ಮ ಭಾವ ಇರೋದ್ರಿಂದ ಸ್ವಲ್ಪ ನಮ್ಮ ಭಾವ ಸಪೋರ್ಟ್ ಮಾಡ್ತಾಯಿದ್ರು. ಒಂದೇ ಒಂದು ಸೀರಿಯಲ್ಲು ಮಾವ ಅವರೇ ಒಂದೇ ಒಂದು ಸೀರಿಯಲ್ ಮಾಡಬೇಡ, ಆಮೇಲೆ ಬಿಡಿಸ್ಬಿಡೋಣ ಅವಳ ಒಂದೇ ಒಂದು ಕೇಳಿದ್ದಾರೆ ಅಂತ. ಸರಿ ನಾನು ಏನು ಮಾಡಿಸೋದೆ, ಒಂದಿಕಾರು ನಮ್ಮಪ್ಪ ಅಮ್ಮ ಜೊತೆಗೆ ಬರ್ತಾರೆ, ಅಪ್ಪ ಜೊತೆಗೆ ಅಮ್ಮ ಇರ್ತಾರೆ ಅಂತ. ಆ ಕಾಲದಲ್ಲಿ ಏನಿತ್ತು, ಡೈರೆಕ್ಟ್ರೇ ಮನೆಗೆ ಬಂದು ನಮ್ಮನ್ನ ಸೆಲೆಕ್ಟ್ ಮಾಡ್ತಾಯಿದ್ರು. ಈಗಿನ ಥರ ಆಫೀಸ್ ಆಗಲಿ ಅದಾಗಲಿ ಸ್ಕ್ರೀನ್ ಟೆಸ್ಟ್ ಆಗಲಿ ಏನೂ ಇರಲಿಲ್ಲ, ಫೋಟೋನು ಕೊಡ್ತಾ ಇರಲಿಲ್ಲ. ಡೈರೆಕ್ಟ್ರು ಮನೆಗೆ ಬರ್ತಾಯಿದ್ರು, ಮದುವೆ ಹುಡುಗ ಹೆಣ್ಣು ನೋಡೋಕೆ ಹೆಂಗೆ ಬರ್ತಾರೋ ಹಂಗೆ ಬರೋದು, ನಾವೇನೋ ಒಂದು ಕಾಫಿ ಉಪ್ಪಿಟ್ಟು ಹತ್ರ ಕೊಡೋದು, ತಿನ್ಕೊಂಡು ಹೋಗಿಮ್ಮ ನಿಮ್ದು ಆಯ್ತಮ್ಮ ಪೇಮೆಂಟ್ ಇಷ್ಟಮ್ಮ ಅಂತ ಮಾತಾಡ್ಕೊಂಡು ಹೊರಟೋಗ್ಬಿಡ್ತಾಯಿದ್ರು. ಸೊ ಆಮೇಲೆ ಏನಾಯಿತು, ನಮ್ಮಪ್ಪ ಅಟ್ಲೀಸ್ಟ್ ಒಂದು ಸೀರಿಯಲ್ಗೆ ಒಪ್ಕೊಂಡಿದ್ದು ತುಂಬ ಕಷ್ಟದಲ್ಲಿ ಒಪ್ಕೊಂಡು ಬಿಟ್ಟರು. ನಮ್ಮಮ್ಮ 3 ಗಂಟೆಗೆ ಎದ್ದು ಅಡುಗೆ ಮಾಡಿ 6 ಗಂಟೆಗೆ ಗಾಡಿ ಬರ್ತಾಯಿತ್ತು. ಅವಾಗ ಮನೆ ಲೊಕೇಶನ್ ಎಲ್ಲ ಏನೂ ಇರಲಿಲ್ಲ, ಅಡ್ರೆಸ್ ಅಷ್ಟೇ. ಅಲ್ಲೆಲ್ಲೋ ಹೋಗ್ಬಿಟ್ಟು ಮೇಸ್ಟ್ರು ಮನೆ ಯಾವುದು ಅಂತ ಕೇಳಿದರೆ ಮೇಸ್ಟ್ರು ಮನೆ ಹಿಂಗೆ ಹೋಗಿ ಅಂತ ಹೇಳ್ತಾಯಿದ್ರು. ಆಯಿತಾ, ಹಾಗಿದ್ದಾಗ ಮನೆಗೆ ಬಂದು ಪಿಕಪ್ ಮಾಡಿ ಮನೆಗೆ ಡ್ರಾಪ್ ಮಾಡ್ತಾಯಿದ್ರು. ಸರಿ, ಆವಾಗ ನಾನು ಒಂದು ಇಂಚರ ಅಂತ ಒಂದು DD1ಗೆ ಒಂದು ಸೀರಿಯಲ್ ಸ್ಟಾರ್ಟ್ ಮಾಡಿದೆ. ಸಂಜಯ್ ಶಾಂತಾರಾಮು, ನಾನು ಅವ್ರ ಹೀರೋ, ನನ್ನ ಹೀರೋಯಿನು. ಎಲ್ಲ PS ಕಾಲೇಜಲ್ಲಿ ಇಲ್ಲಿ ಹತ್ತಿರ ಲೊಕೇಶನ್ ಇತ್ತು, ನಾನಿದ್ದು ಜಯನಗರ. ಸೊ ನನಗೆ ಅಷ್ಟೇನೂ ಅನ್ನಿಸ್ತಾ ಇರಲಿಲ್ಲ. ರಾತ್ರಿ ಲೇಟ್ ಆಗೋರು ನಮ್ಮಪ್ಪ, ಅವಾಗ ಫೋನ್ಗೇನೇನೂ ಇರಲಿಲ್ಲ, PP ನಂಬರ್ ಕೊಡ್ತಾಯಿದ್ವಿ ಪಕ್ಕದ ಮನೆಯವ್ರದ್ದು, ನಮ್ಮಲ್ಲಿ ಫೋನು ಇರಲಿಲ್ಲ, ಆ ಥರ ಎಲ್ಲ ಇತ್ತು. ಸರಿ, ಆಮೇಲೆ ಎಷ್ಟೊತ್ತಿಗೆ ಬರೋದು. ಸೊ ಆ ಥರ ಎಲ್ಲ ತುಂಬ ಇದಾಯಿತು. ತುಂಬ ಡಿಸಿಪ್ಲಿನ್ ಇರೋದ್ರಿಂದ ನಾವೆಲ್ಲದಕ್ಕೂ ಸರ್ ಇದು ನಮ್ಮಪ್ಪ ಬೈತಾರೆ ಸರ್, 10 ಗಂಟೆ ಆಯಿತು ಆಮೇಲೆ ಬಿಟ್ಬಿಡಿ ಸರ್ ಅಂತ ನಾನು ಮೊದಲೇ ಈ ಥರ ಆಯಿತು. ನಾನೇ ಹೀರೋಯಿನ್ ಅಲ್ವಾ ಪಾಪ, ಅವಾಗ ಸ್ವಲ್ಪ ಜಾಸ್ತಿ ಮರ್ಯಾದೆ ಕೊಡ್ತಾರೆ, ಯಂಗ್ಸ್ಟರು ನಾನು. ಸರಿ, ಆಮೇಲೆ ಸೀರಿಯಲ್ಗೆ ಸ್ವಲ್ಪ ಇದು ಮಾಡಿದೆ. ಆಮೇಲೆ ಇನ್ನೊಂದು ಇತ್ತು, ಮನೆತನ ಫಸ್ಟು ಮೆಗಾ ಸೀರಿಯಲ್, ಕನ್ನಡ ಇದು ಸೋಪು, ಡೈಲಿ ಸೋಪು ಮನೆತನ ಸೀರಿಯಲಲ್ಲಿ ಗುರುದತ್ ಸರ್ ಮೈನಾವತಿ ಅವ್ರ ಮಗಂದು ಒಂದು ಸೀರಿಯಲ್ ಆಯಿತು. ಅವ್ರು ಈ ಸೀರಿಯಲ್ ನೋಡಿ ಇದು ಮಾಡ್ತೀಯ ಅಂದರು. ಮೊದಲೇ ನಮ್ಮಪ್ಪ ಗೊತ್ತಲ್ಲ, ಒಂದೇ ಸೀರಿಯಲಿಗೆ ಬಿಟ್ಟಿದ್ರು ನನ್ನ. ಸೊ ಮತ್ತು ಆಮೇಲೆ ಹೇಳಿದೆ, ಗುರುದತ್ ಸರ್ ನೀವು ನಮ್ಮ ಮನೆಗೆ ಬಂದು ಮಾತಾಡಬೇಕು, ಇದು ನಮ್ಮಪ್ಪ ಡಿಸಿಷನು, ನಂದೇನಿಲ್ಲ ಆ್ಯಕ್ಟ್ ಮಾಡೋಕ್ಕೆ. ಸರಿ, ಬಂದರು. ಅವ್ರು ಇಲ್ಲಿ ತಿಂಗ್ಳಿಗೆ ನೋಡೋ, ಅವಳು ಓದೋದಕ್ಕೆ ಎಜುಕೇಷನಾಗಿ ಡಿಪ್ಲೊಮಾ ಓದ್ತಾ ಇದ್ದೆ ನಾನು. ಓದೋದಕ್ಕೆ ಅವಳಿಗೇನು ಇದಾಗಬಾರ್ದು, ಅವಳು ಓದಬೇಕು, ಜೊತೆ ಇದು ಮಾಡೋದಿದ್ರೆ ಪರವಾಗಿಲ್ಲ, ತಿಂಗಳಿಗೇನು 4 ಅಥವಾ 5 ದಿನ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಅವಾಗ ಓದ್ಕೊಂಡು ಮನೆತನ ಸೀರಿಯಲ್ ಮಾಡ್ತಾಯಿದ್ದೆ. ಅದು ನೆಗೆಟಿವ್ ರೋಲ್ ಫಸ್ಟೇ, ಹೀರಾ ಅಂತ. ಸುಧಾ ನರಸಿಂಹರಾಜು ಮೇಡಮ್ದು ಅಪೋಸಿಟ್ ಕ್ಯಾರೆಕ್ಟ್ರು, ನಾಗೇಶ್ ಮಯ್ಯ, ನಾನು ಸುಧಾ ನರಸಿಂಹರಾಜು. ಸೊ ಆವಾಗ ನಾನು ಒಳ್ಳೆ ಹೆಂಗಿದ್ದೆ ಅಂದರೆ ಬಾಂಬೆ ಹೀರೋಯಿನ್ ಅಂದ್ಕೊಂಡ್ಬಿಟ್ಟಿದ್ರು. ಇನ್ಫ್ಯಾಕ್ಟ್ ನಾನು ಹಳೆ ಫೋಟೋಸಲ್ಲಿ ಆ ಥರ ನಾರ್ತ್ ಇಂಡಿಯನ್ ಲುಕ್ ಇದ್ದೆ. ರೂಬಿ ಭಾಟಿಯಾ ಎಕ್ಸಾಂಪಲ್ ಕೊಡ್ತಾಯಿದ್ರು. ನಾರ್ತ್ ಇಂಡಿಯನ್ ಬಾಂಬೆಯಿಂದ ಕರೆಸಿದ್ದೀರಾ ಸರ್ ಅಂತೆಲ್ಲ ಕೇಳ್ತಾಯಿದ್ರು, ಕಂಠೀರವ ಸ್ಟುಡಿಯೋದಲ್ಲೆಲ್ಲ ಶೂಟಿಂಗ್ ಮಾಡುವಾಗ. ನಾನು ಇದೇನಕ್ಕೆ ಈಗ ಬಾಂಬೆ ಹೀರೋಯಿನ್ ಅಂತ ಇದ್ದೆ, ಯಾಕೆ ನಂತರ ಇರೋರು ಹುಡುಗಿ ಕನ್ನಡದಲ್ಲಿ ಇಲ್ವೇ ಇಲ್ವಾ ಅಂತೀರ. ಆ ಥರ ಕಾಸ್ಟ್ಯೂಮ್ ಆವಾಗಲೇ ಹಾಕ್ತಾಯಿದ್ದೆ ನಾನು. ಆ ಥರ ಟ್ರೆಂಡ್ ಇತ್ತು. ಶೋಭಾ ಲೋಲ್ನಾಥ್ ಅಂದ ತಕ್ಷಣ ಅಯ್ಯೋ ಫಾರಿನ್ ರಿಟರ್ನ್ ಕ್ಯಾರೆಕ್ಟರ್ಗೆ ಶೋಭಾ ಲೋಲ್ನಾಥ್, ನೆಗೆಟಿವ್ ಕ್ಯಾರೆಕ್ಟರ್ ಶೋಭಾ ಲೋಲ್ನಾಥ್, ಹಂಗೆ ಬ್ರ್ಯಾಂಡಾಗಿ ಸ್ಟಾರ್ಟ್ ಮಾಡಿದೆ.
ಆಮೇಲೆ ನಮ್ಮಪ್ಪ ಹೋಗ್ತಾ 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 ಸರ್ ನಿಮ್ಮ ಮಗಳು ಸೀರಿಯಲ್ ಮಾಡ್ತೀಯಲ್ಲ ತುಂಬ ಚೆನ್ನಾಗಿ ಮಾಡಿದ್ದು ಅಂತ ಜನ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮಪ್ಪಂಗೆ ಒಂದು ಸ್ವಲ್ಪ ಖುಷಿ ಆಯಿತು, ನನ್ನ ಮಗಳು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ, ಸೊ ಇವಾಗ ಪರವಾಗಿಲ್ಲ, ಅವಳಿಗೆ ಸ್ವಲ್ಪ ಮೆಚೂರ್ಡ್ ಆಗಿದೆ. ಆಮೇಲೆ ನಮ್ಮಮ್ಮ 25 ವರ್ಷ ಆಗೋವರೆಗೂ ನನ್ನ ಜೊತೆ ಶೂಟಿಂಗೇ ಬರ್ತಾಯಿದ್ರು. ನಮ್ಮಪ್ಪ ಬಿಡ್ತಾ ಇರಲಿಲ್ಲ, ಅಮ್ಮ ಇಲ್ಲದೆ ಒಂದು ಶೂಟಿಂಗ್ ಹೋಗಂಗಿಲ್ಲ, ಅಸಿಸ್ಟೆಂಟ್ ನಮ್ಮಮ್ಮ ಅಲ್ಲಿ. ಆಮೇಲೆ ಸ್ವಲ್ಪ ನಾನು 25 ಇಯರ್ಸ್ ಆದಮೇಲೆ ಸ್ವಲ್ಪ ನಾನು ಜೋರ ಇದೆ, ನಾನು ಅಸಿಸ್ಟೆಂಟ್ ಇಟ್ಕೊಂಡೆ. ಅಪ್ಪ ಅಮ್ಮಂಗೆ ವಯಸ್ಸಾಗ್ತಾ ಇದೆ, ಮನೇಲಿ ಅಡುಗೆ ಮಾಡ್ಕೊಂಡಿರಲಿ, ನಾನು ಅಸಿಸ್ಟೆಂಟ್ ಕರ್ಕೊಂಡು ಹೋಗ್ತಿದ್ದೆ. ಸೊ ಹಾಗಾಗಿ ಇಷ್ಟು ಒಂದು ಚೌಕಟ್ಟಿನಲ್ಲಿ ಬೆಳೆದಿರೋ ನಾನು, ಸರ್ ನೀವು ಇಷ್ಟೊಂದು ಸ್ಟ್ರಿಕ್ಟು, ಮಕ್ಕಳಿಗೆಲ್ಲ ಅಷ್ಟು ಹೊಡಿತೀರಾ, ಒಂದು ಪಾರ್ಕಲ್ಲಿ ಕೂತಿದ್ರೆ ಹೊಡಿತೀರಾ, ಓದಿಲ್ಲ ಅಂದೆ ಹೊಡಿತೀರಾ, ನಿಮ್ಮ ಮಗಳನ್ನ ಹೆಂಗೆ ಸರ್ ಬಿಟ್ರಿ ಆ್ಯಕ್ಟಿಂಗಿಗೆ ಅಂತ ನಮ್ಮಪ್ಪನ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮಪ್ಪ ಅದು ಅವಳ ಲೈಫು, ಏನೋ ಪಾಪ 1-2 ಸೀರಿಯಲ್ ಅಂತ ಬಿಟ್ಟಿದ್ದೀನಿ, ಆಮೇಲೆ ಮುಂದೆ ಮಾಡಿಸಲ್ಲ ಅಂತ ಜನಕ್ಕೆ ಹಿಂಗೆ ಹೇಳ್ಕೊಂಡು ಬರ್ತಾಯಿದ್ರು. ನಾನೇನು ಮಾಡಿದೆ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದೆ ಓದೋದ್ರ ಜೊತೆ. ಸೊ ಹಾಗಾಗಿ ಜೊತೆಗೆ ಡ್ಯಾನ್ಸ್ ಕ್ಲಾಸು, ಆ್ಯಕ್ಟಿಂಗು ಮತ್ತು ಕಾಂಪೇರಿಂಗು, ಟಿ ವಿ ಚಾನೆಲ್ಸಲ್ಲಿ ಸುವರ್ಣ ಚಾನೆಲ್ ಬಂದಿತ್ತು ಆವಾಗಲ. ಸುವರ್ಣ ಚಾನೆಲ್ಲು ಅಲ್ಲ, ಕಾವೇರಿ ಏಷ್ಯಾನೆಟ್ ಅಂತ ಇತ್ತು. ಅದರಲ್ಲಿ ಡಯಲ್ ಪ್ರೋಗ್ರಾಮು, ಫೋನಿನ ಕಾರ್ಯಕ್ರಮ, ಬೇರೆಯವ್ರಿಗೆ ಫೋನ್ ಮಾಡೋದು ಕೇಳೋದು ಆ ಥರ, ಅದು ಈಸಿ ಇತ್ತು. ನಾನು ಆಫೀಸ್ ವರ್ಕ್ ಮಾಡಬೇಕಾದ್ರೂ ಅದು ನಾನು ಮಾಡ್ತಾಯಿದ್ದೆ. ಸೊ 2 ಕಡೆ ಅರ್ನಿಂಗ್ ಸ್ಟಾರ್ಟ್ ಮಾಡಿ ನನ್ನ ಎಜುಕೇಷನ್ಗೆ ನಾನೇ ನಾನು ಆ್ಯಕ್ಟಿಂಗ್ ಮಾಡಿರೋ ದುಡ್ಡಲ್ಲಿ ನಾನು ಓದಿ, ನಾನು ಕಷ್ಟಪಟ್ಟು ಡಾನ್ಸ್ ಫೀಸು ನಮ್ಮ ತಂದೆ ಕೊಡ್ತಾರೆ. ಆಮೇಲೆ ನಾನು ಎಲ್ಲದಕ್ಕೂ ನನ್ನ ಅಫೋರ್ಡ್ ನಾನೇ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಇಂಡಿಪೆಂಡೆಂಟಾಗಿ ನಾನು ಬದುಕಬೇಕು ಅಂತ ಕಲಿತೆ. ಆವಾಗ ನಮ್ಮ ಅಪ್ಪಂಗೆ ಪರವಾಗಿಲ್ಲ, ಇವಳು ಒಳ್ಳೆ ರೀತಿಯಲ್ಲಿ ಒಂದು ಅರ್ನ್ ಮಾಡಿ ಒಂದು ಹೆಸರು ಮಾಡ್ತಿದ್ದಾಳೆ ಅಂತ ನಮ್ಮ ತಂದೆ ಆಮೇಲೆ ಸಪೋರ್ಟ್ ಮಾಡಿದರು ನನಗೆ. ಸೊ ಆಮೇಲೆ ಜನ ಎಲ್ಲ ಶೋಭಾ ಲೋಲ್ನಾಥ್ ಅಂತ, ಲೋಲ್ನಾಥ್ ಅಪ್ಪನ ಹೆಸರು ಇಟ್ಕೊಂಡ್ಬಿಟ್ಟಿದ್ದೆ, ಚೇಂಜ್ ಮಾಡೋಕ್ಕಾಗಿಲ್ಲ. ಆವಾಗ ಅಪ್ಪ ನಮ್ಮ ತಂದೆ ಬೈಯಕ್ಕೆ ಚಾನ್ಸ್ ಸಿಗಲಿಲ್ಲ ಅವ್ರಿಗೆ. ಶೋಭಾ ಲೋಲ್ನಾಥ್ ನಮ್ಮ ಅಪ್ಪನ ಹೆಸರು ನನ್ನ ಜೊತೆನೇ ಇತ್ತು ಅನ್ನೋದ್ರಿಂದ, ಸೊ ಹಾಗಾಗಿ ನಮ್ಮ ತಂದೆ ನನಗೆ ಒಂದು ಡಿಸಿಪ್ಲಿನ್ ಸ್ಕೂಲ್ ಟೀಚರ್ ಆಗಿ ನನ್ನ ಬೆಳೆಯೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ನಾನು ಇವತ್ತವರೆಗೂ ಶೋಭಾ ಲೋಲ್ನಾಥ್ ಆಗೇ ಇದ್ದೀನಿ. ಮದುವೆ ಆದಮೇಲೂ ನನ್ನ ಹೆಸರು ಚೇಂಜ್ ಮಾಡ್ಕೊಂಡಿಲ್ಲ. ಇವತ್ತು ಶೋಭಾ ಲೋಲ್ನಾಥ್ ಅಂದರೆ ಶೋಭಾ ಲೋಲ್ನಾಥ್ ಫಿಟ್ ಫಾರ್ ನೆಗೆಟಿವ್ ರೋಲ್ ಆ್ಯಂಡ್ ಫಾರಿನ್ ರಿಟರ್ನ್ ಕ್ಯಾರೆಕ್ಟರ್, ಎರಡಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಬೇರೆ ಒಳ್ಳೆ ಕ್ಯಾರೆಕ್ಟರ್ ಇವತ್ತರೆಗೂ ಸಿಕ್ಕಿಲ್ಲ. ಇನ್ನೋಸೆಂಟು, ಹೌಸ್ ವೈಫು ಈ ಥರ ಕ್ಯಾರೆಕ್ಟರ್ ನಾನು ಮಾಡೇ ಇಲ್ಲ. 17 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ನಾನು ಈ ಥರ ಕ್ಯಾರೆಕ್ಟರ್ ಮಾಡಿಲ್ಲ. ನೋಡಿದ ತಕ್ಷಣ ಮೇಡಮ್ ಕಣ್ಣಿಂಗೆ ತಿರುಗಿಸಿ, ಮೇಡಮ್ ಹಿಂಗೆ ಕಪಾಳ ಕೊಡಿ, ಇದೇ ಕೇಳ್ತಾರೆ ಜನ. ನಾನು ಹೇಳ್ತಾ ಇದ್ದೀನಿ, ಸರ್ ನಾನು ನೋಡಿದರೆ ನಿಮಗೇನೋ ಹೊಡಿಬೇಕು ಅನ್ಸುತ್ತೆ ಸರ್ ಅಂತ. ಹಿಂಗೆ ನೋಡಿ, ಈ ಥರ ನೋಡೋಕ್ಕೆ ಒಳ್ಳೆಯವರಾಗಿದ್ದರು, ನಮ್ಗೆ ಸಿಗೋ ಕ್ಯಾರೆಕ್ಟರ್. ಆಮೇಲೆ ಜನ ಎಲ್ಲ ದೇವಸ್ಥಾನಕ್ಕೆ ಹೋದರೆ ಏನು ಮಾಡ್ತಾಯಿದ್ರು ಗೊತ್ತಾ, ಮೇಡಮ್ ನೀವು ಅವ್ರಿಗೆ ಹಂಗೆ ಕಪಾಳ ಕೊಡಿದ್ರಲ್ಲ, ಅವ್ರಿಗೆ ಏಟ್ ಬಿತ್ತಾ ಮೇಡಮ್ ಈ ಕಡೆ ಅಂತ. ನಾನು ಯಾವ ಸೀರಿಯಲಲ್ಲಿ ಅಂತ ಎಲ್ಲ ಸೀರಿಯಲಲ್ಲಿ ಕಪಾಳ ಕೊಡ್ತಿದ್ದೆ. ನಾನು ಯೋಚನೆ ಮಾಡ್ತಿದ್ದೆ, ಯಾವ ಸೀರಿಯಲಲ್ಲಿ ಕಪಾಳ ಕೊಡದೆ ಇವ್ರು ಯಾವ ಸೀರಿಯಲ್ ಕೇಳ್ತಾರೆ, ಯಾವುದಮ್ಮ ಪಬ್ಲಿಕಲ್ಲಿ ಕೇಳ್ತಾ ಇದ್ದಂಗೆ ನನಗೆ ಹೇಳ್ತಾ ಇದ್ದೆ, ಯಾವ ಸೀರಿಯಲ್ಲು, ಅದೇ ಮೇಡಮ್ ಅವರೊಬ್ಬರು ಹಿಂಗೆ ಕೂದಲು ಎಲ್ಲ ಉದ್ದ ಇತ್ತು ಒಂಥರ ಇದ್ರಲ್ಲ ಅವರು ಅಂತ. ಆವಾಗ ಆ ಸೀರಿಯಲ್ ಯಾರ ಕ್ಯಾರೆಕ್ಟ್ರು ನೆನಪು ಬರ್ತಿತ್ತು. ಹೌದು ಇಲ್ಲ, ನಾವು ಹೊಡಿವಾಗ ಅವ್ರು ಹಿಂಗೆ ತಿರ್ಕೋತಾರೆ ಅಂತ ನಾನು ಸುಮ್ಮನೆ ಹೇಳ್ತಿದ್ದೆ. ಆಮೇಲೆ ಜನ ಎಲ್ಲ ಟೆಂಪಲ್ಲು, ಇವಾಗ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಈ ಥರ ಹೋಲಿ ಪ್ಲೇಸಸ್ ಹೋದಾಗ ಫೋಟೋಸ್ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಅವಾಗ ಸೆಲ್ಫಿ ಇಲ್ಲ, ಕ್ಯಾಮ್ರಾ ಫೋಟೋಸ್, ಡಿಜಿಟಲ್ ಫೋಟೋಸು. ಅವಾಗ ಫುಲ್ ಖುಷಿ, ಅವರೆಲ್ಲ ಎನ್ಲಾರ್ಜ್ ಮಾಡಿ ಪ್ರಿಂಟ್ ಹಾಕ್ಸ್ಕೊಳ್ಳೋದು ಗೊತ್ತಲ್ಲ ನಿಮಗೆ, ಆ ಥರ ಆಯಿತು. ಇವಾಗೇನೋ ಸೆಲ್ಫಿ ಗಿಲ್ಫಿ ವಾಟ್ಸಪ್ದೆಲ್ಲ ಬಂದಿದೆ. ಆಗ ನಾನು ಇರಬೇಕಾದ್ರೆ ಅವೆಲ್ಲ ಏನೂ ಇಲ್ಲ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಬ್ಯಾನರಲ್ಲಿ ಲಾಲಿ ಅಂತ ಒಂದು ETVಗೆ ಮೇಜರ್ ರೋಲ್ಗೆ ನಾನು ಸೆಲೆಕ್ಟ್ ಆದೆ. ನಾನು, ಶಮಾ ಸಂಜಯ್ ಅವರು, ಇನ್ನೊಂದು ಧನ್ಯಶ್ರೀ ಅಂತ, 3 ಹುಡುಗಿದು ಓರಿಯೆಂಟೆಡ್ ಒಂದು ಇದು ಇತ್ತು. ಅದು ಸೆಲೆಕ್ಷನ್ಸ್ ಅವಾಗ ಹೆಂಗಿತ್ತು ಗೊತ್ತಾ, ಡಾಕ್ಟರ್ ರಾಜ್ಕುಮಾರ್ ಬ್ಯಾನರ್ ವಜ್ರೇಶ್ವರಿ ಕಂಬೈನ್ಸ್ಗೆ ಹೋಗಿ ನಮ್ಮದೊಂದು ಹಾರ್ಡ್ ಕಾಪಿ ಫೋಟೋ ಕೊಡಬೇಕಿತ್ತು. ವಾಟ್ಸಪ್ ಇಲ್ಲ, ಏನಿಲ್ಲ, ಅಲ್ಲಿ ಆಫೀಸ್ಗೆ ಹೋಗಬೇಕು, ಒಂದು ಫೋಟೋ ಕೊಡಬೇಕು. ಅದರಲ್ಲಿ ನಾನು ಒಂದು 600 ಫೋಟೋದಲ್ಲಿ ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಪಾರ್ವತಮ್ಮ ರಾಜ್ಕುಮಾರ್ ಅವರು. ಸೊ ನನಗೆ ಫೋನ್ ಬಂತು, PP ನಂಬರು ನಂದು. ಅವಾಗ ಫೋನ್ಗಿನ್ ಏನಿರಲಿಲ್ಲ, PP ನಂಬರ್ ಫೋನ್ ಬಂದಾಗ, ನೀವು ವಜ್ರೇಶ್ವರಿ ಕಂಬೈನ್ಸಿಂದ ಸೆಲೆಕ್ಟ್ ಆಗಿದ್ದೀವಿ, ನಾಳೆ 10:00 ಆಫೀಸ್ ಹತ್ರ ಬರಬೇಕು ಅಂತಂದ್ರು. ನನಗೆ ಫುಲ್ ಖುಷಿಯಾಗೋಯ್ತು. ಡಾಕ್ಟರ್ ರಾಜ್ಕುಮಾರ್ ಬ್ಯಾನರ್ದು ವಜ್ರೇಶ್ವರಿ ಕಂಬೈನ್ಸಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಆಮೇಲೆ ಅವ್ರು ಕರೆದ್ರು, ರಾಘಣ್ಣ ಸರ್ ಇಂಟರ್ವ್ಯೂ ಮಾಡಿದ್ರು ನನ್ನ. ಅವ್ರು ಹೇಳಿದರು, ಅದು ನಾನು ಡ್ಯಾನ್ಸರ್ ಅಂತಲೂ ಇತ್ತು, ಪ್ರೊಫೈಲ್ ಎಲ್ಲ ಹಾರ್ಡ್ ಕಾಪಿ ಕೊಡಬೇಕಾಗಿತ್ತು, CV ಎಲ್ಲ ಕೊಟ್ಟ ಮೇಲೆ. ಸೊ ನನಗೆ ಏನು ರೋಲೋ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ನೋಡಿದರೆ ನನಗೆ ಮೇಜರ್ ರೋಲು, 3 ಹೀರೋಯಿನಲ್ಲಿ ನಾನು, ಅದು ವುಮೆನ್ ಓರಿಯೆಂಟೆಡ್ ಸಬ್ಜೆಕ್ಟು. ರೋಡಲ್ಲಿ ಸಿಗ್ದವನು ಕಪಾಳ ಹೊಡಿಯೋದು, ಯಾರಾನ ಹೆಣ್ಮಕ್ಳಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ಫಸ್ಟ್ ಬಂದು ಸಾಲ್ವ್ ಮಾಡೋದು ಅಂತ ವುಮೆನ್ ಓರಿಯೆಂಟೆಡ್ ಇದು ಕಾನ್ಸೆಪ್ಟ್ ಸಿಕ್ತು. ಸೊ ಶಮ ತುಂಬ ಇನ್ನೋಸೆಂಟು, ತಲೆ ಬಗ್ಸ್ಕೊಂಡು ತಂದೆಗೆ ಹೆದರ್ಕೊಳ್ಳು. ನಾನು, ಅಪ್ಪ ಯಾಕಪ್ಪ ಹೆಣ್ಮಕ್ಳು ಸಮಾಜದಲ್ಲಿ ಹೋರಾಡಬಾರ್ದು, ಯಾಕಪ್ಪ ಹೆಣ್ಮಕ್ಳು ಮನೇಲಿ ಕೂತ್ಕೋಬೇಕು ಅಂತ, ಈ ಥರ ಕ್ಯಾರೆಕ್ಟರ್ ನನಗೆ ಲಾಲಿ ಸೀರಿಯಲಲ್ಲಿ ಸಿಕ್ತು. ಸೊ ಅದರಿಂದ ನಾನು ಒಂದು ಬ್ರ್ಯಾಂಡ್ ಆಗಿಬಿಟ್ಟೆ, ಹೆಣ್ಣು ಮಕ್ಕಳ ಪರ ಹೋರಾಟಗಾರ್ತಿ ಅಂತಂದರೆ ಶೋಭಾ ಲೋಲ್ನಾಥ್ ಅಂತೆ. ಅದನ್ನು ನೋಡಿ ನಂಗೆ ಇನ್ನೊಂದು ಸೀರೀಸ್ DD1
ನಂದು ಥ್ಯಾಂಕ್ ಯು ಸರು ಅಂತ ಒಂದು ಸೀರಿಯಲ್ ಸಿಕ್ತು, ಸೈಯದ್ ಅಲಿ ಅವ್ರದ್ದು. ಸೊ ಅದಕ್ಕೆ ಅದುವೇ ಕೂಡ ಚಿಕ್ಕ ಮಾಯಾಸಂದ್ರ ಅಂತ ಅಲ್ಲಿರೋ ಜಗ್ಗೇಶ್ ಅವ್ರ ಊರು, ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಆವಾಗೆಲ್ಲ ಔಟ್ಡೋರೇ ಜಾಸ್ತಿ ಇತ್ತು, 4-5 ಡೇಸು. ಆವಾಗಲೂ ನನ್ನ ಕಸಿನ್ಸ್ನ ಯಾರನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೆ, ಶೂಟಿಂಗ್ಸ್ಗೆ ಮಾಡಿ ಬರ್ತಾ ಇದ್ದೆ. ಸೊ ಆವಾಗ ನಾನು ಯಾವಾಗ ಒಂದು ವುಮೆನ್ ಓರಿಯೆಂಟೆಡ್, ಒಂದು ಹೆಣ್ಮಕ್ಳಿಗೆ ಏನೇ ಕಷ್ಟ ಇದ್ದರೂ ನಾನು ದುಡ್ಡು ಕೊಡೋದಾಗಲಿ, ಈ ಥರ ಒಂದು ಕಾನ್ಸೆಪ್ಟು, ಒಂದು ಎಜುಕೇಷನ್ ಸ್ಪಾನ್ಸರ್ ಮಾಡೋದಾಗಲಿ, ಆ ಥರ ಕಾನ್ಸೆಪ್ಟ್ ನಾನು ಒಂದು 15 ಇಯರ್ಸ್ ಬ್ಯಾಕೆ ಈ ಥರ ಅಡಾಪ್ಟ್ ಮಾಡ್ಕೊಂಡು ಬಂದಿದ್ದರಿಂದ ಅದೇ ನೇಚರು ಇವತ್ತರೆಗೂ ನನಗೆ ಉಳ್ಕೊಂಡಿದೆ ಅಂತ ನನಗನ್ಸುತ್ತೆ. ಸೊ ಇವಾಗಲೂ ಅಷ್ಟೇ, ಅದು 1-2-3 ನನಗೆ ಒಂದು ಒಳ್ಳೆ ಸಿಕ್ಕಿದೆ. ಇವಾಗ ನೋಡಿದ ತಕ್ಷಣ ನನಗೆ ಮೇಡಮ್ ನೆಗೆಟಿವ್ ರೋಲು, ವ್ಯಾಮ್ ಹಿಂಗೆ ಕಾಣಿಸ್ಬೇಕು, ಹಂಗೆ ಕಾಣಿಸ್ಬೇಕು, ಕಣ್ಣಲ್ಲೇ ಏನನ್ನು ಸಾಯಿಸ್ಬಿಡ್ಬೇಕು ಅಂತಾರೆ. ಕಣ್ಣಲ್ಲಿ ಈ ಥರ ಕ್ಯಾರೆಕ್ಟರ್ ಹೇಳಿ ನಾನು ಹೌದು ಸರ್ ಕಣ್ಣಲ್ಲಿ ಸಾಯಿಸ್ಬೇಕಾ, ಸರಿ ನಿಮ್ಗೆ ಹೇಳಿದ್ರಲ್ಲ ಮತ್ತೆ ಹೇಳಬೇಡಿ, ಇವಾಗ ನೀವು ಕ್ಯಾಮ್ರಾ ಆನ್ ಮಾಡಿ ನಾನು ಮಾಡ್ತೀನಿ ಅಂದ ತಕ್ಷಣ ಆಮೇಲೆ ಅಮ್ಮ ಎಲ್ಲ ಪೊಂಡಿಡ್ಕೊಂತ ತಮಿಳ್ ಡೈರೆಕ್ಟರ್ ಅವರು ಕನ್ನಡ ಬರಲ್ಲ, ನಂಗೆ ತಮಿಳ್ ಬರಲ್ಲ. ಅವ್ರು ಹೇಳೋದು ಹಿಂಗೆ ಆ್ಯಕ್ಷನ್ ನಂಗೆ ಅರ್ಥ ಆಗ್ತಿತ್ತು. ಸೂಪರ್ ಅಮ್ಮ ಐ ಲಿಟ್ಲ್ ಅಪ್ ಅಂತಿಂಗಿಲ್ಲ ಅಂತ ಇದ್ರು. ಸೊ ನನಗೆ ಹಂಗೆ ಮಾಡಿ ನಾನು ಪಾಪ ಅವ್ರ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂತಂದ್ರು, ಒಂಥರ ಎಲ್ಲರ ಜೊತೆ ಖುಷಿಯಾಗಿ ಟೀಮ್ ವರ್ಕಲ್ಲಿ ನಾನು ಎಲ್ಲ ಜೊತೆ ಇನ್ವಾಲ್ವ್ ಆಗಿದ್ದಕ್ಕೆ ಇವತ್ತಿನ ದಿನ ನಾನು ಒಂದು ಒಳ್ಳೆ ಆರ್ಟಿಸ್ಟು ಅಂತ ಕನ್ಸಿಡರ್ ಮಾಡಿದ್ದಾರೆ. ನೆಗೆಟಿವ್ ಶೇಡ್ಸ್ ರೋಲ್ ಯಾಕೆ ನಿಮಗೆ ಹೆಚ್ಚು ಸಿಗ್ತಿದೆ? ನಾನು ಇಷ್ಟು ವರ್ಷ ಕೆಲವು ಮಾತ್ರ ಒಂದು ವುಮೆನ್ ಓರಿಯೆಂಟೆಡ್ ಪಾಸಿಟಿವ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ಒಂದು ಮದುವೆ ಆದಮೇಲೆ ಹೆಂಡತಿ ಒಂದು ಅತ್ತೆಗೂ ಸೊಸೆಗೂ ಜಗಳ ಆಡೋದು, ಅದು ಒಂದು ಈಗ ಟ್ರೆಂಡ್ ಆಗಿಬಿಟ್ಟಿದೆ. ಈಗ ಇವತ್ತಿನ ಟ್ರೆಂಡ್ ಅಂದರೆ ಇವತ್ತಿನ ಸೀರಿಯಲಲ್ಲಿ ನೀವು ನೋಡಿ, ಯಾವುದಾದ್ರೂ ತೊಗೊಳ್ಳಿ, ಸೋಷಲ್ ಕಾನ್ಸೆಪ್ಟ್ ಯಾವುದೇ ಸೀರಿಯಲ್ ತೊಗೊಳ್ಳಿ, ಏನಿರೋದು 3 ಹೆಂಡ್ತಿರು 4 ಹೆಂಡ್ತಿರು, ಆಮೇಲೆ ಅದರಲ್ಲಿ ಒಂದು ಮಾರಲ್ಲೇ ಇಲ್ಲ. ಇವಾಗ ಹಳೆ ಕಾಲದಲ್ಲಿ ತಗೊಳ್ಳಿ, ಫಿಲಮಲ್ಲಿ ಎಷ್ಟು ಮಾರಲ್ ಇತ್ತು, ಇವಾಗ ಒಂದು ಫ್ಯಾಮ್ಲಿ ಕೂಡ್ಸೋದಿತ್ತು. ಇವಾಗಿನ ಸೀರಿಯಲ್ಸು ಒಂದು ಫ್ಯಾಮ್ಲಿನ ಡೈವರ್ಟ್ ಮಾಡೋದೇ ಇದೆ. ಸೊ ನನಗೆ ಯಾವಾಗ ನೋಡಿದ್ರು ನೆಗೆಟಿವ್ ಶೇಡ್ಸೇ ಇರ್ತಿತ್ತು. ಆಮೇಲೆ ನನಗೆ ತುಂಬ ಹೀರೋಯಿನ್ ಆಗೋ ಚಾನ್ಸಸ್ ತುಂಬ ಬಂದಿತ್ತು. ಫಾರ್ ಎಕ್ಸಾಂಪಲ್ಲು ರವಿಚಂದ್ರನ್ ಅವರು ಕೂಡ ನನಗೆ ಕೇಳಿದ್ರು. ಆಮೇಲೆ ಅವಾಗ ಟೈಗರ್ ಪ್ರಭಾಕರ್ ಸರ್ ಅವರು ಕೂಡ ಅವ್ರದ್ದು ಯಾವುದೋ ಒಂದು 2 ಹೀರೋಯಿನ್ ಬೇಕು, ಅದು ಮಾಡ್ತೀಯಮ್ಮ ಅಂತ. ನಾನು ಕಂಠೀರವ ಸ್ಟುಡಿಯೋದಲ್ಲಿ ಸೀರಿಯಲ್ ಶೂಟಿಂಗ್ ಹೋದಾಗ ಅವ್ರದ್ದು ಶೂಟಿಂಗ್ಸ್ ನಡೀತಾ ಇತ್ತು. ಕೇಳಿದ್ರು ರವಿಚಂದ್ರನ್ ಸರ್ ಇರ್ಬೋದು, ಓಂ ಪ್ರಕಾಶ್ ರಾವ್ ಇರ್ಬೋದು, ಈ ಥರ ತುಂಬ ಡೈರೆಕ್ಟರ್ಸು ನನಗೆ AK-47 ಫಿಲಮಲ್ಲೂ ಕೂಡ ಕೇಳಿದ್ರು. ಆ ಥರ ನನಗೆ ತುಂಬ ಆಫರ್ ಬರ್ತಿತ್ತು. ನನಗೇನಂತ, ನನಗೆ ಎಷ್ಟೊಂದು ಸ್ಪರ್ಶ ಫಿಲಮ್ಮು ನಿಮಗೆ ಹೇಳಬೇಕಂದ್ರೆ ಸುದೀಪ್ ಸರ್ದು ಫಸ್ಟ್ ಫಿಲಮ್ ಅದು. ಆ ಫಿಲಮ್ಗೆ ಹೀರೋಯಿನ್ ಆಗೋನು, ಹೀರೋಯಿನ ನಾನಂತೂ ಮಾಡಲ್ಲಪ್ಪ, ನಮ್ಮಪ್ಪ ಬೈತಾ ಇರ್ತಿದ್ದೆ. ನಾನು ಹೀರೋಯಿನ್ ರೇಂಜಿಗೆ ನನಗೆ ಇತ್ತು. ಅದು ನಮ್ಮ ಅಪ್ಪನ ಹತ್ರನೇ ಬಂದು ಟೀಮ್ ಅವರೆಲ್ಲ ಮಾತಾಡಿದ್ರು, ನಾನೇ ಒಪ್ಕೊಂಡಿಲ್ಲ. ನನಗೆ ಯಾಕೋ ಫಿಲಮಲ್ಲಿ ಹೀರೋಯಿನ್ ಆಗಿಬಿಟ್ರೆ ಮತ್ತೆ ನನಗೆ ನೆಕ್ಸ್ಟು ಫ್ಯೂಚರ್ ಪ್ರಾಬ್ಲಮ್ ಆಗಿಬಿಡತ್ತೆ, ಮದುವೆ ಬಗ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಯೋಚನೆ ಮಾಡಿಬಿಟ್ಟು, ನನಗೆ ಇಲ್ಲಪ್ಪ ಅದು ಎಕ್ಸ್ಪೋಸ್ ಮಾಡಬೇಕು, ಆ ಬೀಚಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಈ ಥರ ಹೇಳ್ತಾ ಇದ್ರು. ಸೊ ನಾವು ಹಾಗೆ ಮಾಡಿದೆ. ನೋಡು, ಹೀರೋಯಿನ್ ಅಂದ ತಕ್ಷಣ ನಿಂಗೆ ಏನು ಹೆಸರು ಒಳ್ಳೇದು ಬರಲ್ಲ, ಸೊ ನೀನು ಡ್ಯಾನ್ಸಲ್ಲಿ ಕೆರಿಯರಲ್ಲಿ ಮುಂದೆ ಬರೋಕ್ಕಾಗಲ್ಲ. ಬೀಚು ನಿಮ್ಗೆ ಗೊತ್ತಲ್ಲ, ಎಕ್ಸ್ಪೋಸ್ ಮಾಡೋದು, ಹೀರೋ ಜೊತೆ ರೊಮ್ಯಾನ್ಸ್ ಮಾಡೋದು, ಈ ಥರ ಎಲ್ಲ ನನಗೂ ಸ್ವಲ್ಪ ಅದೆಲ್ಲ ಈ ರೊಮ್ಯಾನ್ಸ್ ಮಾಡಿಬಿಟ್ರೆ ಆಮೇಲೆ ನಮ್ಮಪ್ಪ ಮೇಸ್ಟ್ರು ಬೇರೆ, ಅವ್ರ ಹೆಸರು ಹಾಳಾಗ್ಬಿಡತ್ತೆ. ನಮ್ಮಪ್ಪ ಎಲ್ಲರೂ ಕೇಳ್ತಾ ಇದ್ರು ನಮ್ಮ ತಂದೆನ, ಸರ್ ನೀವು ಇಷ್ಟೊಂದು ಸ್ಟ್ರಿಕ್ಟ್ ಮೇಸ್ಟ್ರು, ನಿಮ್ಮ ಮಗಳನ್ನ ಹೆಂಗೆ ಆ್ಯಕ್ಟ್ ಮಾಡೋಕ್ಕೆ ಬಿಟ್ಟರು, ನಿಮ್ಮ ಮಗಳು ಮಿನಿ ಡ್ರೆಸ್ ಹಾಕ್ಕೊತಿದ್ದಾಳೆ, ನಿಮ್ಮ ಮಗಳು ಬಫ್ ಕಟ್ ಮಾಡ್ಕೊಂಡು ಕಲರಿಂಗ್ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದಾಳೆ ಅಂತ ನಮ್ಮಪ್ಪನ ಕೇಳುವಾಗ, ಅವಾಗ ನಮ್ಮ ತಂದೆಗೆ ಸ್ವಲ್ಪ ಇವ್ರಿಗೆಲ್ಲ ಹೆಂಗೆ ಆನ್ಸರ್ ಮಾಡೋದು ಅಂತ ಕಷ್ಟ ಆಗ್ತಿತ್ತು. ಇನ್ನು ನನ್ನ ಫಿಲಮ್ ಹೀರೋಯಿನ್ ಆಗಿ ಹೋಗ್ಬಿಟ್ಟೋದ್ರೆ ಆಮೇಲೆ ನಮ್ಮ ಫ್ಯಾಮ್ಲಿನಲ್ಲಿ ಮತ್ತೆ ನಮ್ಮ ತಂದೆಗೆ ಏನಾದರೂ ಅವಮಾನ ಆಗಿಬಿಡತ್ತಾ ಅಥವಾ ಮರ್ಯಾದೆ ಕಡಿಮೆ ಆಗಿಬಿಡತ್ತಾ, ಬೀಚಲ್ಲಿ ಹಂಗೆ ಡ್ರೆಸ್ ಹಾಕ್ಕೊಂಡಿದ್ಲು, ನಿಮ್ಮ ಮಗಳು ಹಿಂಗೆ ಡ್ರೆಸ್ ಹಾಕ್ಕೊಂಡಿದ್ಲು, ಇಷ್ಟು ಸ್ಟ್ರಿಕ್ಟಾಗಿ ನೀವು ಬೆಳೆಸಿರೋ ಮಗಳನ್ನ ಹಿಂಗೆ ಬಿಟ್ಬಿಟ್ರಲ್ಲ ಅಂತ ನಮ್ಮ ತಂದೆನ ತುಂಬ ಕ್ವೆಶನ್ ಮಾಡ್ತಿದ್ರು. ಅದಕ್ಕೆ ನಾನು ಆವಾಗ ನನಗೆ ಹೀರೋಯಿನ್ ಮಾಡೋಕ್ಕೆ ಇಷ್ಟ ಇಲ್ಲ. ಇವಾಗ ನನ್ನ ಏಜಿಗೆ ಹೀರೋಯಿನ್ ಕೊಟ್ಟರೆ ಪಕ್ಕಾ ಮಾಡ್ತೀನಿ ನೋಡಿ, ಈಗ ಎಕ್ಸ್ಪೀರಿಯನ್ಸ್ ಆಗ್ಬಿಡೋದ ನನಗೆ ಅಲ್ವಾ. ಈಗ ನನಗೆ ಮೊನ್ನೆ 2-3 ಆರ್ಟ್ ಮೂವಿ ಕೇಳಿದ್ರು. ನನ್ನ ಏಜು ಫಾರ್ ಎಕ್ಸಾಂಪಲ್ ಒಂದು ಪ್ರೆಗ್ನೆನ್ಸಿ ಕತೆ ಇರಬಹುದು, ಒಂದು ಡ್ಯಾನ್ಸ್ ರಿಲೇಟೆಡ್ ಕತೆ ಇರ್ಬೋದು, ಒಂದು ವಿಧವೆ ಕತೆ ಇರಬಹುದು, ಅಥವಾ ಒಂದು ಸಮಾಜದಲ್ಲಿ ಒಂದು ಹೆಣ್ಣು ಒಂಟಿಯಾಗಿ ಎಷ್ಟು ಕಷ್ಟಪಡ್ತಾ ಇದ್ದಾಳೋ ಅಂಥದ್ದು ಒಂದು ಸ್ಟೋರೀಸು ಆರ್ಟ್ ಮೂವೀಸ್ಗೆಲ್ಲ ನನಗೀಗ ಕೇಳಿದ್ದಾರೆ. ನಾನು ನೋಡಿ, ಸರ್ ಇಷ್ಟು ಚೆನ್ನಾಗಿದ್ದು ಮೇಡಮ್ ನೀವು ಯಾಕೆ ಹೀರೋಯಿನ್ ಆಗಿಲ್ಲ ಅಂದರು. ನೋಡಿ ಇವಾಗಲೂ ಚೆನ್ನಾಗಿದ್ದೀನಲ್ಲ, ನಿಮ್ಗೇನಿಗೆ ಸರ್ ತೊಗೊಳಕ್ಕಾಗಲ್ವಾ ನಿಮಗೆ ಸರ್ ಅಂತ ನಾನು ವಾಪಸ್ ಕೇಳ್ತಾ ಇದ್ದೆ. ಅದಕ್ಕೆ ಅಮ್ಮ ನಿಮ್ಮ ಹತ್ರ ಮಾತಾಡೋದು ತುಂಬ ಕಷ್ಟ ಆಗುತ್ತೆ ಶೋಭಾ ಅವರೇ ಅಂದರು. ಆಯಿತು ಸರ್, 20 ವರ್ಷನೇ ಬೇಕಾ ಸರ್ ಹೀರೋಯಿನ್ನು? 40 ವರ್ಷದ ಮೇಲೆ ಯಾರೂ ಹೀರೋಯಿನ್ ಆಗೋದೇ ಇಲ್ವಾ ಸರ್? ಇವಾಗಿನ ಟ್ರೆಂಡ್ ಕತೆ ತೆಗೀರಿ ಸರ್, ಎಷ್ಟಿದೆ ಸರ್ 40 ಇಯರ್ಸ್ ಆದಮೇಲೆ ಎಷ್ಟು ಜನ ಯಾವ್ಯಾವ ಥರ ಫಾರ್ ಎಕ್ಸಾಂಪಲ್ ಅಫಿಷಿಯಲಾಗಿ ಕೆಲಸಕ್ಕೆ ಹೋಗೋರು ಎಷ್ಟು ಜನ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ, ಅಥವಾ ಪೊಲಿಟಿಕ್ಸಲ್ಲಿ ಎಷ್ಟು ಜನ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಇದೆಲ್ಲ ತೆಗೀರಿ ಕತೆ. ಏನು 20 ವರ್ಷಕ್ಕೆ ಯಾರನ್ನ ರಾಜಕೀಯಕ್ಕೆ ಹೋಗೋಕ್ಕಾಗತ್ತಾ?
ಎಲ್ಲದಕ್ಕೂ ಒಂದು ಏಜ್ ಇರುತ್ತಲ್ಲ, ಆ ಏಜ್ ಪ್ರಕಾರ ನೀವು ಆ ಏಜ್ ಪ್ರಕಾರ ಮಾಡಿ. ಯಾಕೆ ಹಿಂದಿ ಸೀರಿಯಲಲ್ಲಿ ಶಬಾನ್ ಆಜ್ಮಿದವ್ರದ್ದು ಎಷ್ಟು ಏಜ್ ಲೇಟ್ 50s 60s ಎಲ್ಲ ಒಳ್ಳೆ ಮೂವೀಸ್ ಬಂತು. ಓರಿಯೆಂಟೆಡ್ ವುಮೆನ್ಸ್ ಇದೆ. ಈಗೇನು 16 ವರ್ಷ 18 ವರ್ಷ 20 ವರ್ಷದೊಳಗೆ ಫಿಲಮ್ ನಡಿಬೇಕಾ? ಯಾಕೆ ದೊಡ್ಡವ್ರದ್ದು ಎಲ್ಲ ಫಿಲಮ್ ಬರಬಾರ್ದಾ? ನಾ ಅದೇ ಅನ್ಕೋತಾ ಇದ್ದೆ. ಅದನ್ನು ಕೇಳಿದಾಗ ಹೌದು ಕರೆಕ್ಟು, ನೀವು ಹೇಳೋದು ಕರೆಕ್ಟು, ನೀವೇ ಪ್ರೊಡ್ಯೂಸ್ ಮಾಡಿ ಅಂತಿದ್ರು. ಮನೆ ಮಟ್ಟ ಮಾಡ್ಕೊಂಡು ಪ್ರೊಡ್ಯೂಸ್ ಮಾಡೋ ಲೆವೆಲಿಗೆ ನಾನಿಲ್ಲ ಸರ್, ನೀವೆಲ್ಲ ಮಾಡ್ತಿದ್ರೆ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಕಾನ್ಸೆಪ್ಟ್ ಕೊಡಿ ಮಾಡಿ ಅಂತ ಹೇಳಿದ್ಮೇಲೆ ಕೆಲವು ಡೈರೆಕ್ಟರು ನಿಜವಾಗ್ಲೂ ಕರೆಕ್ಟಾಗಿ ಹೇಳ್ತಾ ಇದೆಯಾ, ಇವಾಗಿನ ಸಮಾಜದಲ್ಲಿ ಇವಾಗಿನ ಹೆಣ್ಮಕ್ಳು ಇವಾಗ ಇರೋ ಫಾರ್ ಎಕ್ಸಾಂಪಲ್ ಟೆಕ್ನಿಕಲ್ ಫೀಲ್ಡಲ್ಲಿ ನಮಗೆಲ್ಲ ಯಾವ್ಯಾವ ಥರ ಪ್ರಾಬ್ಲಮ್ ಬರ್ತಾ ಇದೆ, ಯಾವ್ಯಾವ ಥರ ನಮ್ಮ ಏಜ್ ಗ್ರೂಪ್ಗೆ ಯಾವ್ಯಾವ ಥರ ಹರಾಸ್ಮೆಂಟ್ಸ್ ಇದೆ ಹೆಂಗಸರಿಗೆ ಅನ್ನೋದನ್ನ ಒಂದು ಫಿಲಮ್ ತೆಗಿರಿ ಅಂತ ಹೇಳಿದ್ದೀನಿ. ಕೆಲವರು ಒಪ್ಕೊಂಡಿದ್ದಾರೆ, ನೋಡಬೇಕು ಮುಂದೆ ಏನಾಗುತ್ತೆ. ಬ್ರೇಕ್ಗೆ ಬಾದ್ ಮತ್ತೆ ನಿಮ್ಮ ಸಿನಿ ಜರ್ನಿ ಹೇಗಿದೆ? ಬೇರೆ ಭಾಷೆ ಸೀರಿಯಲ್ ಆಫರ್ ಬರ್ತಿದ್ಯಾ? ನಾನು ಇಂಡಸ್ಟ್ರಿಗೆ ಒಂದು 7-8 ಇಯರ್ಸ್ ಬ್ರೇಕ್ ತೊಗೊಂಡಿದ್ದೆ. ಯಾಕಂದರೆ ನಾನು ಡಾನ್ಸ್ಗೋಸ್ಕರ ಆ್ಯಕ್ಟಿಂಗ್ ಕಡಿಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಈಗ ಆ್ಯಕ್ಟಿಂಗೋಸ್ಕರ ಡ್ಯಾನ್ಸ್ ಕಡಿಮೆ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಸೊ ಅಂದರೆ ನಾನು ಇವಾಗ ಯಾಕೆ ಬ್ರೇಕ್ ತೊಗೊಂಡೆ ಅಂದರೆ, ನನ್ನ ಮಗು ಪ್ರೆಗ್ನೆನ್ಸಿ ಆದಮೇಲೆ ನಾನು ಒಂದು 7 ಇಯರ್ಸ್ ಬ್ರೇಕ್ ತೊಗೊಂಡೆ. ಈಗ ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ದಾಳೆ. ಸೊ ಇವಾಗ ಸ್ವಲ್ಪ ನಾನು ವಾಪಸ್ ಬರೋಣ ಅಂತ ಅನ್ಕೋತಾ ಇದ್ದೀನಿ. ಆವಾಗೆಲ್ಲ ನಮಗೆ ಡೈರೆಕ್ಟರ್ಸೇ ಮನೆಗೆ ಬರ್ತಾಯಿದ್ರು. ಇವಾಗ ಟ್ರೆಂಡ್ ಏನಾಗಿದೆ ಅಂದರೆ, ಆಫೀಸ್ ಮಾಡಿದ್ದಾರೆ, ಗೆಟಪ್ ಟೆಸ್ಟು, ಲುಕ್ ಟೆಸ್ಟು, ಚಾನೆಲ್ ಅವ್ರು ಒಪ್ಕೋಬೇಕು, ಅವ್ರು ಒಪ್ಕೋಬೇಕು, ಇವರು ಒಪ್ಕೋಬೇಕು ಅಂತ ಈ ಥರ ರೀಸನ್ಸ್ ಇರುತ್ತೆ. ಸೊ ಇವಾಗ ನಾನು ವಾಪಸ್ಸು ಬರಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ನನಗೆ ಹಳೇ ಕಾಂಟ್ಯಾಕ್ಟ್ಸಲ್ಲಿ ಇವಾಗ ಎಲ್ಲರೂ ಯಂಗ್ಸ್ಟರೇ ಬೇಕು ಆ್ಯಕ್ಟಿಂಗಿಗೆ. ಮತ್ತು ಕೆಲವರು ನೆಗೆಟಿವ್ ಅಮ್ಮಾಜಿನ ಕ್ರಿಯೇಟ್ ಮಾಡಿಲ್ಲ, ಈಗ ಮುಂದೆ ಮಾಡ್ಬೋದೇನೋ ನಂಗೆ ಗೊತ್ತಿಲ್ಲ. ಮುಂಚೆ ಆದರೆ ಯಾವ ಏಜ್ ಗ್ರೂಪಲ್ಲೂ ನೆಗೆಟಿವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹಿಂದಿ ಸೀರಿಯಲ್ ತಗೊಳ್ಳಿ ನೀವು. ಹಿಂದಿ ಸೀರಿಯಲ್ಸಲ್ಲಿ ನೆಗೆಟಿವ್ ಟ್ರೆಂಡ್ಸು ಒಂದು ಲೇಡೀಸು ಅಂದರೆ ಸ್ವಲ್ಪ ಏಜ್ ಆಗಿರೋ ಲೇಡೀಸ್ನ ತೊಗೊಂಡು ಇಂಪೋರ್ಟ್ ಮಾಡ್ತಾರೆ. ಇವಾಗ ಹೀರೋಯಿನ್ಸ್ನ ನೆಗೆಟಿವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ನಮಗೆ ಅವಕಾಶಗಳು ಕಡಿಮೆ ಆಗ್ತಾ ಇದೆ. ಬಟ್ ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ. 2-3 ಚಾನಲಲ್ಲಿ ಕೇಳಿದ್ದಾರೆ. ಸೊ ಯಾವುದು ಫಸ್ಟು ನನಗೆ ಚಾನೆಲ್ದು ನನಗೆ ಕಾಲ್ ಫಾರ್ ಬರುತ್ತೆ, ಅದಕ್ಕೆ ನಾನು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಅದೇ ಮುಂಚೆ ಅಷ್ಟು ಆರ್ಟಿಸ್ಟ್ಗೆ ಇವಾಗಿನ ಕಾಲದಲ್ಲಿ ಇಂಪಾರ್ಟೆನ್ಸ್ ಇದೆಯೋ ಇಲ್ವೋ ಅಂತ ನಾನು ವಾಪಸ್ ಹೋದ್ಮೇಲೆ ನನಗೆ ಗೊತ್ತಾಗಿರುತ್ತೆ. ನಾನಿರುವಾಗ ನಾನು ಲಾಸ್ಟ್ ಮಾಡಿದ್ದು ಮುಂಗಾರು ಮಳೆ ಸೀರಿಯಲ್ ಉದಯ ಟಿವಿಗೆ. ಅದ್ರಲ್ಲಿ ಫುಲ್ಲು ನೆಗೆಟಿವ್ ರೋಲ್ ಮಾಡಿದೆ. ನಾನು ಶ್ರೀನಿವಾಸ್ ಪ್ರಭು ಸರ್ರು, ಲಂಬು ನಾಗೇಶು, ಆಮೇಲೆ ವೈಷ್ಣವಿ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರಲ್ಲ ಈಗ, ಅವರೆಲ್ಲ ಅವಾಗ ಮಾಡಿದ್ದು ತುಂಬ ಚೆನ್ನಾಗಿ ಬರ್ತಾಯಿತ್ತು. 10:30 ಒಳ್ಳೆ TRP ಇತ್ತು ನನ್ನ ಸೀರಿಯಲ್ಲು. ಅದೇ ನೆಗೆಟಿವ್ ಶೇಡ್ಸು. ಮತ್ತು ನಂದು ಕಾಸ್ಟ್ಯೂಮ್ ಅಂದರೆ ಯಾವಾಗಲೂ ತುಂಬ ಹೈ ಟ್ರೆಂಡ್ಸಲ್ಲಿತ್ತು. ಸೊ ಅದಕ್ಕೆ ಕಾಸ್ಟ್ಯೂಮ್ ನೋಡೋಕ್ಕೆ ಕೆಲವರು ಶೋಭಾ ಲೋಲ್ನಾಥ್ ಮೇಡಮ್ ಥರ ಕಾಸ್ಟ್ಯೂಮು ಹಾಕಕ್ಕೆ ನಿಮಗೆ ಬರುತ್ತಾ ಅಂತ ಆರ್ಟಿಸ್ಟ್ನ ಕೇಳ್ತೀರಂತ. ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಅದೇನು ಕಾಸ್ಟ್ಯೂಮ್ ಹಾಕ್ತೀಯ ನೀನು, ಎಲ್ಲ ಡೈರೆಕ್ಟ್ರು ನೀನು ಥರ ಕಾಸ್ಟ್ಯೂಮ್ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ಅಂತ ಕೆಲವು ಹುಡುಗಿರುಗಳಿಗೆ ಜಲಸ್ ಬಂದ್ಬಿಟ್ಟಿತ್ತು. ನಾನು ಬರ್ತೀನಿ ಅಂದರೆ ಯಾಕೆ ಬರ್ತಾಯಿದ್ದೆ, ಡ್ಯಾನ್ಸ್ ಫೀಲ್ಡೇ ಚೆನ್ನಾಗಿದೆಯಲ್ಲ ಅಲ್ಲೇ ಇರೆ ಅಂತ ಹೇಳೋರು ಇದ್ದಾರೆ. ಬಟ್ ಆದರೂ ನಾನು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂತ, ವಾಪಸ್ ಬರಬೇಕು ಅಂತ ನನಗಿಷ್ಟ. ನೋಡೋಣ ನನ್ನ ಹಣೆ ಬರದಲ್ಲಿ ಏನಿದೆ ಅದಾಗತ್ತೆ ಅಂತ ನನ್ನ ನಂಬಿಕೆ ಅಷ್ಟೆ. ಅದೇ ಮಾಡಬೇಕು ಇದೇ ಮಾಡಬೇಕು, ಪಾಸಿಟಿವೇ ನೆಗೆಟಿವೇ ಅಂತ ಇಲ್ಲ. ಪೇಮೆಂಟ್ ಕೊಟ್ಟರೆ ನಾವು ಕ್ಯಾರೆಕ್ಟರ್ಗೆ ಜೀವ ತುಂಬ್ತೀವಿ ಅಷ್ಟೇ. ನನಗೆ ನೆಗೆಟಿವೇ ಮಾಡಬೇಕು ಪಾಸಿಟಿವೇ ಮಾಡಬೇಕು ಅಂತ ಎಸ್ಪೆಷಲಿ ಏನಿಲ್ಲ. ನಾನು ಇಷ್ಟಪಡೋದಂದರೆ ದೇವಿ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು ನಂಗೆ ತುಂಬ ಆಸೆ ಇತ್ತು ಮುಂಚೆಯಿಂದನೂ. ಯಾವುದಾನ ಸೀರಿಯಲಲ್ಲಿ ದೇವಿ ರೋಲ್ ಮಾಡಬೇಕು ಅಂತ. ಅದನ್ನು ಯಾವುದಾದ್ರೂ ಬಂದರೆ ಓರಿಯೆಂಟಾಗಿ ಮೇಯ್ನ್ ತೊಗೊಳ್ಳೋಣ ಅಂತ ನಾನು ಹೇಳಿದ್ದೀನಿ. ಯಾರಾದರೂ ಪ್ರೊಡಕ್ಷನ್ ಮ್ಯಾನೇಜರ್ಸು ಫೋಟೋಸ್ ಕಳಿಸಿ ಅಂದ ತಕ್ಷಣ ಫಸ್ಟ್ ಕಳಿಸೋದೇ ದೇವಿ ಫೋಟೋ. ಯಾವುದನ್ನ ಅವ್ರಿಗೆ ಹಿಸ್ಟಾರಿಕಲು ಮೈಥಾಲಜಿಕಲ್ ಯಾವುದನ್ನ ಸ್ಟೋರಿ ಮಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಫಸ್ಟ್ ನಾನು ದೇವಿ ಫೋಟೋ ಕಳಿಸ್ಬಿಡ್ತೀನಿ. ಆಮೇಲೆ ನನಗೆ ಇದಕ್ಕೆಲ್ಲ ಸಿಕ್ಕಿತ್ತು, ಶನಿ ಮಹಾಕಾಳಿ ಅದಕ್ಕೆಲ್ಲ ಸಿಕ್ಕಿತ್ತು. ಬಟ್ ಅದು ಪೂನಾದಲ್ಲಿ ಶೂಟಿಂಗ್ ಇರೋದ್ರಿಂದ ನನಗೆ ಮಾಡೋಕ್ಕಾಗಿಲ್ಲ. ಪಾಪ ನನಗೆ ಕಲರ್ಸ್ ಅವರು ತುಂಬ ಕೇಳಿದ್ರು, ಒಂದು 6 months ವೆಯ್ಟ್ ಮಾಡಿದ್ರು ಶನಿನಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಮಾಡೋಕ್ಕಾಗಲಿ ಮಹಾಕಾಳಿ ಮಾಡೋಕ್ಕಾಗಲಿ. ಸೊ ಆವಾಗ ನಾನು ಪೂನಾದಲ್ಲಿ ಟ್ರಾವೆಲ್ ಮಾಡೋಕ್ಕೆ ನನ್ನ ಮಗಳು ತುಂಬ ಚಿಕ್ಕವಳಿದ್ಲು. ನನಗೆ ಹೇಳಿದೆ ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ಇದೆ ಖಂಡಿತ ಮಾಡ್ತಿದ್ದೆ, ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್ ಅಂತ. ಹೀಗೆ ಇನ್ನು ಮುಂದೆ ಯಾವುದೇ ಬಂದರೂ ನಾನು ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಐ ಗಿವ್ ಮೋರ್ ಪ್ರಾಮಿನೆನ್ಸ್ ಟು ಕನ್ನಡ ಸೀರಿಯಲ್ಸ್. ನಂಗೆ ತಮಿಳು ತೆಲುಗು ಮಲಯಾಳಂ ಎಲ್ಲ ಬರ್ತಾ ಇದೆ. ಬಟ್ ನನಗೆ ನಾನು ಇಲ್ಲೇ ಏನಾದರೂ ಸಾಧನೆ ಮಾಡಬೇಕು ಅನ್ನೋದೇ ನನ್ನ ಆಸೆ. ಮೀಟು ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ? ಇದು ಸ್ವಲ್ಪ ಕಾಂಟ್ರವರ್ಸಿ ಕ್ವಶನ್ ಕೇಳಿಬಿಟ್ಟಿದ್ದೀರಾ. ಬಟ್ ಇಟ್ಸ್ ಎ ರಿಯಾಲಿಟಿ. ಮೀಟು ಕಾನ್ಸೆಪ್ಟು ಇವಾಗ ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ನನಗೆ ಒಂದು ಟ್ರೆಂಡ್ ಇತ್ತು, 24 ಗಂಟೆ ಮೀಟು ಬರ್ತಿತ್ತು. ಎಷ್ಟೋ ಜನ ಸ್ಟೇಟ್ಮೆಂಟ್ ಕೊಟ್ಟರು ಪಾಪ ಲೇಡೀಸು. ಎಲ್ಲಿ ಬಂದರು ಸರ್ ಮುಂದೆ ಅವರು? ಎಲ್ಲ ಮುಚ್ಚಾಕ್ಬಿಟ್ರಲ್ಲ. ಇರೋ ನಿಜ ಹೇಳಿದ್ರೆ ಯಾರು ಸರ್ ಒಪ್ಕೋತಾರೆ?
ಯಾರು ಒಪ್ಕೊಳ್ಳಲ್ಲ. ಇದು ರಾಂಗ್ ಕ್ವಶನ್ನು, ಬಟ್ ಆದರೂ ನಾನು ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಯಾರೋ ಬೆಳಿಬೇಕಾದ್ರೆ ಏನೋ ಮಾಡಿದ್ರೆ ನಮಗೇನಾಗಬೇಕು ಅಲ್ವಾ? ಇಟ್ಸ್ ಡಿಪೆಂಡ್ಸ್ ಅಪಾನ್ ಅವ್ರ ಇಂಡಿವಿಜುವಾಲಿಟಿ. ನಾವು ಬೇರೆಯವ್ರನ್ನ ನೀವು ಹಂಗೆ ಮಾಡಿದೆ, ನೀನು ಕೆಟ್ಟದಾಗ ಬದುಕ್ದೆ ಒಳ್ಳೆದಾಗಿ ಬದುಕ್ದೆ ಅಂತ ಕ್ವಶನ್ ಮಾಡೋಕ್ಕೆ ನಾವು ಯಾರೂ ಇಲ್ಲ. ಅವ್ರ ಕಷ್ಟಕ್ಕೆ ನಾವಾಗಿ ಬರ್ತೀರಾ? ನಾವು ಬೇರೆಯವ್ರ ಕಷ್ಟಕ್ಕೆ ಸ್ಪಂದಿಸಲ್ಲ ಅಂದಮೇಲೆ ನಮಗೆ ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ರೈಟ್ಸ್ ಎಲ್ಲಿದೆ ಹೇಳಿ ಅಲ್ವಾ? ಅವ್ರ ಕಷ್ಟ ಅಂದಾಗ ನೀವು ಗೌರ್ಮೆಂಟಿಂದ ಏನಾದರೂ ಫೆಸಿಲಿಟಿ ಇದೆಯಾ? ಆರ್ಟಿಸ್ಟ್ಗೆ ಗೌರ್ಮೆಂಟಿಂದ ಏನಾದ್ರು ಫೆಸಿಲಿಟಿ ಇದೆಯಾ? ಆರ್ಟಿಸ್ಟ್ಗೆ ಇನ್ಶೂರೆನ್ಸ್ ಇದೆಯಾ? ಆರ್ಟಿಸ್ಟ್ ಏನಾದರೂ ಡೆತ್ ಆದರೆ ಯಾರು ಏನು ಕ್ಲೇಮ್ ಮಾಡ್ತಾರೆ? ಇವೆಲ್ಲ ಆರ್ಟಿಸ್ಟ್ಗಿಲ್ಲ. ಅವ್ರವ್ರ ಹಣೆ ಬರ, ಅವ್ರು ಹೆಂಗಾದರೂ ಬದುಕೊಳ್ಳಿ, ನಮ್ಗಾದರೆ ಸಪೋರ್ಟ್ ಮಾಡೋಣ. ಇಲ್ವಾ ಅಟ್ಲೀಸ್ಟ್ ಹೆಂಗೋ ಬೆಳೀತಾ ಇದ್ದಾರಲ್ಲ ಅಂತ ಖುಷಿ ಪಡಬೇಕು. ಸೊ ಇದನ್ನೇ ದೊಡ್ಡದಾಗಿ ನೆಗೆಟಿವ್ ಆಸ್ಪೆಕ್ಟ್ ಮಾಡಿ ಒಂದು ಆರ್ಟಿಸ್ಟ್ಗೆ ಅವಮಾನ ಮಾಡೋದು ನನ್ನ ರೀತಿಲಿ ತಪ್ಪು ಅನ್ಸುತ್ತೆ. ಒಂದು ಹೆಣ್ಣು ಒಂದು ಕೆಟ್ಟ ದಾರಿ ಹಿಡಿಬೇಕಾದ್ರೆ ಯಾರು ಕಾರಣ? ನೀವೇ ಯೋಚನೆ ಮಾಡಿ. ಒಂದು ಗಂಡು ಕಾರಣ ಅಲ್ವಾ? ಒಂದು 4 ಜನ ಪ್ರೊಡ್ಯೂಸರ್ ಹಂಗೆ ಮಾತಾಡಿದ್ರು, 4 ಜನ ಡೈರೆಕ್ಟ್ರಿಗೆ ಮಾತಾಡಿದ್ರು ಅಂದರೆ ಅಷ್ಟು ಮಡಿವಂತಿಕೆ ಇದ್ದರೆ, ಹಳೆ ಕಾಲದಲ್ಲಿ ಕಲ್ಪನಾ ಅವರೆಲ್ಲ ಇದ್ರಲ್ಲ, ಆಗ ಫಿಲಮ್ ಹೀರೋಯಿನ್ ಅಂದರೆ ಸಪ್ರೇಟ್ ಒಂಥರ ಎಷ್ಟು ಗೌರವವಿತ್ತು. ಈಗ ಆ ಥರ ನಾವು ನೋಡ್ತೀವ? ಅವ್ರಿಗೆ ಇಲ್ಲ ಅಲ್ವಾ? ಒಳಗೆ ಏನು ನಡೆಯುತ್ತೋ ನಮಗೇನು ಬೇಕೋ, ನಮಗೆ ಏನು ಬೇಕೋ ಔಟ್ಪುಟ್, ಫೈನಲ್ ಔಟ್ಪುಟ್ ಹೆಂಗಿದೆ ಪಾಸಿಟಿವ್. ನಾವೇನೇ ಜೀವನದಲ್ಲಿ ಮಾಡಿದ್ರು ಒಳ್ಳೆಯದನ್ನ ಪಾಸಿಟಿವ್ನ ಯೋಚನೆ ಮಾಡೋಣ. ಯಾರು ಹೆಂಗೆ ದುಡ್ಡು ಮಾಡಿದ್ರು, ಯಾರು ಹೆಂಗೆ ಬದುಕ್ತಿದ್ದಾರೆ, ನಮ್ಮ ಕೈಲಾದರೆ ಹೆಲ್ಪ್ ಮಾಡೋಣ. ಅದೆಲ್ಲ ನಾವು ಬೇರೆಯವ್ರನ್ನ ಹೀಯಾಳ್ಸೋದಾಗಲಿ, ಬೇರೆಯವ್ರ ನೆಗೆಟಿವ್ ಮಾತಾಡೋದಾಗಲಿ, ಒಂದು ಬೆಳೀತಾ ಇರೋ ಆರ್ಟಿಸ್ಟ್ನ ಅವಳು ಹಂಗೆ ಬೆಳೆದ್ಲು ಹಿಂಗೆ ಬೆಳೆದ್ಲು ಅಂತ ಹೇಳೋದು ನನಗನ್ಸುತ್ತೆ ಒಂದು ಹೆಂಗಸಾಗಿ, ಒಂದು ಹೆಣ್ಣಾಗಿ, ಒಂದು ಹೆಣ್ಣಿಗೆ ನಾವು ಯಾವತ್ತೂ ಕೆಟ್ಟದ್ದು ಮಾತಾಡಬಾರ್ದು ಅನ್ನೋದು. ಅವ್ರ ಕಷ್ಟ ಇದ್ದರೆ ನಮ್ಮ ಕೈಲಿ ದುಡ್ಡಿದ್ರೆ ಕೊಡೋಣ, ಸ್ಪಂದಿಸೋಣ. ಅವ್ರು ಹೆಂಗೆ ದುಡ್ಡು ಮಾಡ್ತಾರೆ ನಮ್ಗೆ ಯಾಕೆ ಬೇಕು ಅಲ್ವಾ? ಇವಾಗ ಅವರೆಲ್ಲ ಎಷ್ಟೋ ಮೀಟು ಕಾನ್ಸೆಪ್ಟಲ್ಲಿ ಎಷ್ಟೊಂದು ಜನ ಸ್ಟೇಟ್ಮೆಂಟ್ ಕೊಟ್ಟರು. ಯಾವುದು ಸ್ಟ್ಯಾಂಡ್ ಆಯಿತು ನೀವೇ ಹೇಳಿ? ಯಾವ ವಿಷಯ ಸ್ಟ್ಯಾಂಡ್ ಆಯಿತು? ಪಾಪ ಅವ್ರಿಗೆ ಅವಕಾಶ 5 ವರ್ಷ 3 ವರ್ಷ ಸಿಗದೆ ಅವನ್ನ ಇಂಡಸ್ಟ್ರಿಯಿಂದನೇ ಕಿತ್ತಾಕಿದ್ರು. ಸೊ ಇದಕ್ಕೆ ಯಾರು ಕಾರಣ ನೀವೇ ಹೇಳಿ. ಒಂದು ಹೆಣ್ಣು ಕೆಟ್ಟೋಳು ಆಗೋಕ್ಕೆ 4 ಗಂಡಸರು ಕಾರಣ ಇರ್ತಾರೆ. ಸೊ ನಾವು ಹೆಣ್ಣಿನ ಶೋಷಣೆ ಮಾಡೋದು, ದೂಷಣೆ ಮಾಡೋದು ತಪ್ಪು ಅಂತ ನನ್ನ ಕಾನ್ಸೆಪ್ಟು. ಯಾರೇ ಹೆಣ್ಣು ನಾನು ಕರೆಕ್ಟ್ ಆಗಿದ್ದೀನಿ, ನಾನು ಇದು ಮಾಡ್ತೀನಿ, ನೀನು ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂದರೆ ಯಾರೂ ಒಪ್ಪಲ್ಲ. ಇದು ಮೇಲ್ ಡಾಮಿನೇಟೆಡ್ ಕಂಟ್ರಿ. ಫೀಮೇಲ್ಸ್ಗೆ ನಮಗೆಲ್ಲಿದೆ ಇಂಪಾರ್ಟೆನ್ಸು? ಇಲ್ಲ ಅಲ್ವಾ? ಹಾಗೆಲ್ಲೇ ಇವಾಗ ನಾವು ಹೇಳ್ಬೋದು ಹೆಣ್ಣಿನ ಶೋಷಣೆ ಮಾಡಿ ಮುಂದೆ ಬರ್ತೀವಿ, ಹಂಗೆ ಬರ್ತೀವಿ ಅಂತ. ಅದು ನಮಗೆ ಇನ್ನೂ ಫ್ರೀಡಮ್ ಬಂದಿಲ್ಲ. ಸೊ ಯಾರು ಏನು ಮಾಡಿಕೊಂಡ್ರು ಪಾಸಿಟಿವ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡೋಣ, ಒಳ್ಳೇದು ಹೇಳೋಣ. ಯಾಕೆ ನೆಗೆಟಿವ್ ಮಾತಾಡಬೇಕು? ಒಳ್ಳೇದಿಂದ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಪಾಸಿಟಿವ್. ಅವರು ಏನು ಮಾಡಿದ್ರು, ಇದು ಮಾಡಿದ್ರು, ಅದೆಲ್ಲ ನಮಗೆ ಆಗಬೇಕು. ಹೆಂಗೋ ಬೆಳೆದ್ರಲ್ಲ ಅಂತ ಖುಷಿ ಪಡೋದು ಒಂದೇ ನಾನು ನೋಡೋದು. ಬೇರೆಯವ್ರು ನೆಗೆಟಿವ್ ಥಾಟ್ಸ್ ಆಗಲಿ, ನೆಗೆಟಿವ್ ಕಮೆಂಟ್ಸ್ ಆಗಲಿ, ನಾನು ಯಾವತ್ತೂ ನೆಗೆಟಿವ್ ಕಮೆಂಟ್ಸು, ನಾನು ಯಾವುದೂ ಕಾಂಟ್ರವರ್ಸಿ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಯಾರು ಹೆಂಗೆ ಬೆಳೀತಾರೋ ಅವ್ರ ಕಷ್ಟದಿಂದ ಅವ್ರು ಬೆಳೆದು ಬಂದಿರ್ತಾರೆ. ಈಗ ಇವತ್ತಿದ್ದ ಹೀರೋ ಏನೋ ಟಾಪ್ ಆಗಿಬಿಟ್ಟ, ಅವ್ನು ಹೆಂಗೆ ಬೆಳೆದ ಅಂತ ನೀವು ಹೆಂಗೆ ಹೇಳ್ತೀರಾ ಆನ್ಸರು? ಅದು Me 4 ಅಂತ ಹೇಳೋಣ? ಯಾವ ಥರ ಹೇಳೋಣ ಕಾನ್ಸೆಪ್ಟ್ನ? ಯಾವ ಥರ ಹೇಳೋಣ ಇದಕ್ಕೆ ಅಲ್ವಾ? ಅದಕ್ಕೋಸ್ಕರ ಬೆಟರ್ ನಾಟ್ ಟು ಟಾಕ್ ಅಬೌಟ್ ದಿಸ್. ಹೆಣ್ಮಕ್ಳು ಕಷ್ಟಪಟ್ಟು ಇಂಡಸ್ಟ್ರಿನಲ್ಲಿ ಹೆಸರು ಮಾಡೋದು ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ ಎಷ್ಟೋ ಜನ, 1000 ಜನ ಆರ್ಟಿಸ್ಟ್ ಬರ್ತಾರೆ ಹೆಣ್ಮಕ್ಳು, ಅದರಲ್ಲಿ ಒಂದು 200 ಜನ ಒಂದು ಟಾಪ್ ರೇಂಜಿಗೆ ಬಂದಿರ್ತಾರೆ. ಉಳಿದಿದ್ದು ಎಲ್ಲಿರ್ತಾರೆ? ಉಳಿದಿದ್ದು 800 ಜನ ಎಲ್ಲಿ ಹೋಗ್ತಾರೆ? ಪಾಪ ಈ ಇಂಡಸ್ಟ್ರಿ ನಂಬ್ಕೊಂಡು ಎಷ್ಟೊಂದು ಜನ ಫ್ಯಾಮಿಲಿ ಲೈಫು ಮತ್ತು ಪ್ರೊಫೆಷನಲ್ ಲೈಫು ಎಲ್ಲ ಕಷ್ಟಪಡ್ತಾರೋ ತುಂಬ ಜನ ಇದ್ದಾರೆ. ತುಂಬ ಬ್ಯೂಟಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಇರೋದ್ರಿಂದ ಯಾರು ತುಂಬ ಎಕ್ಸ್ಪೋನೆಂಟ್ ಆಗಿರ್ತಾರೋ ಅಂಥವ್ರಿಗಷ್ಟೇ ಇಲ್ಲಿ ಅವಕಾಶ ಇರೋದು. ಸೊ ಅದಕ್ಕೆ ಒಂದು ಏಜ್ ಇರುವಾಗ ಅವ್ರು ಏನು ಬೇಕೋ ಅವ್ರ ಲೈಫಲ್ಲಿ ಅವ್ರು ಮಾಡ್ಕೋತಾರೆ. ಅದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನನ್ನ ಅನಿಸಿಕೆ. ನಿಮ್ಮ ಯಜಮಾನ್ರ ಬಗ್ಗೆ ಹೇಳಿ. ನಾನು ಹೇಳಬೇಕು ಅಂದರೆ ದಿಗಂಬರ್ ವಲ್ಲಭರಾವ್ ಗರುಡ್ ನನ್ನ ಹಸ್ಬೆಂಡು. ತುಂಬ ಪ್ರೌಡಾಗಿ ಹೇಳ್ತೀನಿ, ನನ್ನ ಹಸ್ಬೆಂಡು ನಾನು JeevanSathi.com ಮದುವೆ ಮಾಡ್ಕೊಂಡು ಅವ್ರು ಪ್ರಜಾವಾಣಿನಲ್ಲಿದ್ದರು. ಆಮೇಲೆ ವಿಜಯ ಕರ್ನಾಟಕದಲ್ಲಿ ಸ್ಪೋರ್ಟ್ಸ್ ಚೀಫ್ ಆಗಿದ್ದರು. ಅವರು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ರೈಟರು. ನಿಮಗೆ ಫಾರ್ ಎಕ್ಸಾಂಪಲು ಶ್ರೀಲಂಕಾ ಸೀರೀಸು, ಪಾಕಿಸ್ತಾನ, ಜಿಂಬಾಬ್ವೆ, ಒಂದು ವಾರದಲ್ಲಿ 8 ಫ್ಲೈಟು ಚೇಂಜ್ ಮಾಡ್ತಾಯಿದ್ರು. 3 ಪಾಸ್ಪೋರ್ಟು ಟ್ರಾವೆಲ್ ಮಾಡಿದ್ದಾರೆ ಅವರು. ನನಗೆ ಶ್ರೀಲಂಕಾಗೆ ಬಾರೆ ನೋಡು, ಶ್ರೀಲಂಕಾ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಎಲ್ಲ ಕಡೆ ಕರೀತಾಯಿದ್ರು. ನಾನು ಏನು ಮಾಡಿದೆ ಗೊತ್ತಾ? ಸೀರಿಯಲ್ಸಲ್ಲಿ ಡೇಟ್ ಕೊಡಲಲ್ಲ ನಿಮಗೆ ಮೇಡಮ್, ಇಲ್ಲ ನೀವು ಇಲ್ಲದೆ ನಾನು ಸೀರಿಯಲ್ಲೇ ನಡೆಯಲ್ಲ ಅಂತ, ಸೀರಿಯಲ್ ನೀವು ಇಲ್ಲದೆ ನಡೆಯೋದೇ ಇಲ್ಲ ಅಂತ ಹೇಳಿದಾಗ
ನಾನು ಏನು ಮಾಡಿದೆ, ಇಲ್ಲ ನಂಗೆ ಡೇಟ್ ಸಿಗ್ತಾ ಇಲ್ಲ ಅಂತ ನಾನು ಎಲ್ಲೂ ಟ್ರಾವೆಲೇ ಮಾಡ್ತಾ ಇರಲಿಲ್ಲ. ಆಮೇಲೆ ಬರೀ ಶಾಪಿಂಗ್ ಹೋಗ್ತಾ ಇದ್ದೆ ನಾನು. ಮುಂಬೈ ಆ ಥರ ಎಲ್ಲ ನಮ್ಮ ಹಸ್ಬೆಂಡು ಅಲ್ಲಿ ಕಾಮನ್ವೆಲ್ತ್ ಗೇಮ್ಸ್ಗೆಲ್ಲ ಹೋದಾಗ ನಾನು ಅಲ್ಲಿ ಯಾವುದೋ ನಾಗಪಂಚಮಿ ಸೀರಿಯಲ್ ಮಾಡ್ತಾಯಿದ್ದೆ ಸುವರ್ಣ ಚಾನೆಲ್ದು. ಆವಾಗ ಕಾಸ್ಟ್ಯೂಮ್ಸು ಸ್ಯಾರೀಸ್ ಎಲ್ಲ ತರೋಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೆ ಅಷ್ಟೇ. ಬಟ್ ನಮ್ಮ ಹಸ್ಬೆಂಡು ಯಾವಾಗಲೂ ಹೇಳ್ತಾಯಿದ್ರು, ಇಂಡಿಪೆಂಡೆಂಟಾಗಿ ಬದುಕಬೇಕು, ಹೆಂಗಸರು ಎಲ್ಲ ವಿಷಯ ನಾಲೆಡ್ಜ್ ಇಟ್ಕೋಬೇಕು, ಲೀಗಲಾಗಿ ಗೊತ್ತಿರಬೇಕು, ಮಹಿಳಾ ಸಂಘಟನೆಗಳಲ್ಲಿ ಯಾವ್ಯಾವ ವಿಷಯಕ್ಕೆ ನಮ್ಗೆ ಇಂಪಾರ್ಟೆನ್ಸ್ ಇದೆ, ಮತ್ತು ಮಹಿಳೆಯರು ದುರ್ಬಲವಾದ ಮಹಿಳೆಯರಿಗನ್ನ ಹೆಂಗೆ ಸ್ಟ್ರಾಂಗ್ ಆಗಿ ಅವ್ರಿಗೆ ಡಿಸಿಷನ್ ಹೇಳಬೇಕು, ಒಂದು ಮೈಂಡ್ ಸಪೋರ್ಟ್ ಯಾವ ಥರ ಮಾಡಬೇಕು ಹೆಣ್ಮಕ್ಳಿಗೆ ಅನ್ನೋದನ್ನ ನನಗೆ ಎಲ್ಲ ಥರ ಕಳಿಸ್ಕೊಡ್ತಾಯಿದ್ರು. ಫಾರ್ ಎಕ್ಸಾಂಪಲ್, ನಾನು ಯಾಮಿನಿ ಮ್ಯಾಗ್ಝಿನ್ ಅಂತ ಒಂದು ನೆಟ್ ಮ್ಯಾಗ್ಝಿನ್ ಮಾಡ್ತಾಯಿದ್ದೆ, ಅದಕ್ಕೆ ನಾನು ಎಡಿಟರ್ ಆಗಿದ್ದೆ. ಆಮೇಲೆ ನಾನು ತುಂಬ ಎಷ್ಟೊಂದು ಮೀಡಿಯಾದಲ್ಲಿ ನಾನು ಎಲ್ಲಾದರೂ ಗ್ರೂಪ್ನಲ್ಲೂ ಇದ್ದೆ. ಸೊ ಮೀಡಿಯಾದಲ್ಲಿ ಏನು ಇದು ಇತ್ತೋ ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ನಾನು ತುಂಬ ಎಷ್ಟು ಅಂದರೆ ನಾನು ಏನೇ ಪ್ರೋಗ್ರಾಮ್ ಮಾಡಿದರೂ ಒಳ್ಳೆ ರೈಟಪ್ಸ್ ಆಗಲಿ, ನನ್ನ ಡಾನ್ಸ್ ಫ್ರೆಂಡ್ಸ್ ಆಗಲಿ, ನಾನಲ್ಲದೆ ನನ್ನ ಫ್ರೆಂಡ್ಸ್ನ ಎಷ್ಟು ಜನನ ಪ್ರಮೋಟ್ ಮಾಡಿದ್ದಾರೆ ಪ್ರಜಾವಾಣಿ ಮೆಟ್ರೋನಲ್ಲಿ. ಎಷ್ಟು ಅಂದರೆ ನಾನು ಯಾವುದೇ ಆರ್ಟಿಸ್ಟರಿ ಇವರು ತುಂಬ ಕಷ್ಟದಲ್ಲಿದ್ದಾರೆ, ಇವ್ರಿಗೊಂದು ಹೆಲ್ಪ್ ಮಾಡಬೇಕು ಅಂತಂದರೆ ಅವರು ಪ್ರಜಾವಾಣಿ ಮುಖಾಂತರ ಪೇಪರಲ್ಲಿ ಅವ್ರ ಬಗ್ಗೆ ಬರೆದು ಅವ್ರಿಗೆಲ್ಲ ಹೆಲ್ಪ್ ಮಾಡಿಸಿದ್ದಾರೆ. ಅವ್ರು ಯಾವುದೇ ಆಗಲಿ ಏನೋ ಒಂದು ಸಮಾಜಕ್ಕೆ ಒಂದು ಒಳ್ಳೇದಾಗತ್ತೆ ಅಂತಂದರೆ ಅದನ್ನು ಹೈಲೈಟ್ ಮಾಡಿ ಸಮಾಜಕ್ಕೆ ಇವ್ರು ಏನು ಒಳ್ಳೇದು ಮಾಡ್ತಿರೋ ಅನ್ನೋ ಕಾನ್ಸೆಪ್ಟನ್ನು ತಗೊಂಡು, ಫಾರ್ ಎಕ್ಸಾಂಪಲ್ ನಾನು ಗರುಡ ನಾಟ್ಯ ಸಂಘಕ್ಕೆ ನನಗೆ ಸ್ಪಾನ್ಸರ್ ಬಂದಿರೋದನ್ನ ಎಜುಕೇಷನ್ನ ತುಂಬ ಚೆನ್ನಾಗಿರೋ ಒಂದು ಒಳ್ಳೆ ಡಾನ್ಸ್ ಪೇರೆಂಟ್ ಅಂದರೆ ಮಗು ಒಂದು 7th 8th ಸ್ಟ್ಯಾಂಡರ್ಡ್ ಇದ್ಲು, ಅವ್ರು ತುಂಬ ಪೋರ್ ಆಗಿದ್ರು. ನಂದು ಬಂದಿರೋ ದುಡ್ಡು ಗರುಡ ನಾಟ್ಯ ಸಂಘದನ್ನ ನಾನು ನಮ್ಮ ಯಾರು ಸ್ಪಾನ್ಸರ್ ಮಾಡಿದ್ರು ಅವ್ರ ಮುಖಾಂತರ ನಾನು ಅವ್ರಿಗೆ ಪ್ರೋಗ್ರಾಮ್ನಲ್ಲಿ ಅವ್ರಿಗೆ ಚೆಕ್ ಕೊಡಿಸಿ ಈ ಥರ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ಲು ಸಾಯಿಗೋಲ್ಡ್ ಶರವಣ್ ಇರ್ಬೋದು, ನನ್ನ ಪ್ರೋಗ್ರಾಮ್ ಸ್ಪಾನ್ಸರು KSDL ಅವರೆಲ್ಲ ಸ್ಪಾನ್ಸರ್ ಮಾಡ್ತಾಯಿದ್ರು ಒಂದು ಟೈಮಲ್ಲಿ. ಸೊ ಅಂಥದ್ದಲ್ಲಿ ನಾವು ಬರೋ ದುಡ್ಡನ್ನ ಕೆಲವು ಚಾರಿಟಿಗೆ ಅಂತಲೇ ಇಡ್ತಾ ಇದ್ದೆ ನಾನು. ಸೊ ಹಾಗಾಗಿ ತುಂಬ ಫಾರ್ ಎಕ್ಸಾಂಪಲ್ಲು ಕೆಲವ್ರಿಗೆ ಎಜುಕೇಷನ್, ಮಕ್ಕಳಿಗೆ ತುಂಬ ಟ್ಯಾಲೆಂಟೆಡ್ ಇರ್ತಾರೆ ಡ್ಯಾನ್ಸಲ್ಲಿ, ಎಜುಕೇಷನ್ಗೆ ಪೇರೆಂಟ್ಸ್ ಹತ್ರ ದುಡ್ಡಿರಲ್ಲ, ಅಂಥವ್ರಿಗೆ ನಾನು ತುಂಬ ಮಾಡಿದ್ದೀವಿ. ಸೊ ಹಾಗಾಗಿ ಒಂದು ಟೈಮಲ್ಲಿ ನಾನು ಆ ಥರ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಹೇಳ್ಕೊಟ್ರು, ಫುಲ್ಲು ಎಷ್ಟು ಅರ್ನ್ ಮಾಡ್ತೀವೋ ಒಂದಿಷ್ಟು % ಬೇರೆಯವ್ರಿಗೆ ಕೊಡು, ಕಷ್ಟ ಇರೋರಿಗೆ ಕೊಟ್ಟರೆ ದೇವ್ರು ನಮಗೆ ಒಳ್ಳೇದು ಮಾಡ್ತಾನೆ ಅಂತ ಇವತ್ತು ನಾನು ಆ ಕಾನ್ಸೆಪ್ಟನ್ನ ಇಟ್ಕೊಂಡಿದ್ದೀನಿ. ಸೊ ನಾವು ಮುಂದೆ ಬರೋದಲ್ಲದೆ ಜೊತೆಗೆ ನಮ್ಮ ಜೊತೆ ಯಾರು ನಮ್ಮನ್ನ ನಂಬಿದಾರೋ ಅವ್ರನ್ನ ನಾವು ಲಿಫ್ಟ್ ಮಾಡಬೇಕು ಅನ್ನೋದೇ ನನ್ನ ಕಾನ್ಸೆಪ್ಟು. ನನ್ನ ಹಸ್ಬೆಂಡು ತುಂಬ ಸಪೋರ್ಟಿವು, ಯಾವಾಗಲೂ ಹೇಳ್ತಾಯಿದ್ರು, ಅಯ್ಯೋ ನೀನು ಶೂಟಿಂಗಲ್ಲೆಲ್ಲ ಜಗಳ ಆಡಬೇಡ, ಸೈಲೆಂಟಾಗಿದ್ದು ಕೆಲಸ ಮಾಡು, ಎಲ್ಲನೂ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡಿಸ್ಬೇಕು, ಪಬ್ಲಿಕ್ ರಿಲೇಷನ್ ಕಲ್ತ್ಕೊ. ನಾನು ತುಂಬ ಶಾರ್ಟ್ ಟೆಂಪರು, ಯಾರಾನ ಏನಾರು ಅಂದರೆ ಅಲ್ಲೇ ಜಗಳ ಮಾಡ್ಬಿಟ್ಟು ವಾಪಸ್ಸು ಶೂಟಿಂಗ್ ಗಾಡಿನಲ್ಲೇ ವಾಪಸ್ ನಾನೇ ಬಂದ್ಬಿಟ್ಟಿದ್ದೆ. ಒಂದು ಶೂಟಿಂಗ್ ಹೋಗಿದ್ದೆ ನಾನು ಧರ್ಮಸ್ಥಳಕ್ಕೆ ಶೂಟಿಂಗ್ ಹೋದಾಗ ಅಲ್ಲಿ ಅವರು ನೆಗೆಟಿವ್ ರೋಲು ಏನೋ ಬೀಚಲ್ಲಿ ಏನೋ ಹಾಡು ಅಂತ ಅಂದ ತಕ್ಷಣ ನಾನು ರಾತ್ರಿ ನೆಕ್ಸ್ಟ್ ಡೇ ನಂಗೆ ಇವತ್ತೇ ಬುಕ್ ಮಾಡಿ ಬಸ್ಸು ನಾನು ಹೋಗಬೇಕು, ನಾನು ಈ ಥರ ನೀವು ಫೋನಲ್ಲಿ ಹೇಳಿಲ್ಲ ನನಗೆ ರೋಲು ಅಂತ ಬಂದುಬಿಟ್ಟೆ. ಆಮೇಲೆ ಬಂದಮೇಲೆ ಅವ್ರು ಹೇಳಿದರು, ನೋಡು ಆ ಥರ ಅವರು ಇನ್ವೆಸ್ಟ್ ಮಾಡಿರ್ತಾರೆ, ನಿಂಗೆ ಆಗಿಲ್ಲ ನಾನು ಫಸ್ಟೇ ಕ್ಯಾರೆಕ್ಟರ್ ಕೇಳ್ಕೊಂಡು ಬರಬೇಕು, ಆ ಥರ ಯಾರೋ ನಾವು ಬೇರೆಯವ್ರನ್ನ ನಾವು ಒಂದು ಒಳ್ಳೆ ರೀತಿಯಲ್ಲಿ ಕೇಳಿ ಮಾತಾಡು, ಕೋಪ ಮಾಡ್ಕೊಂಡು ಮಾತಾಡಬೇಡ, ಕೋಪ ಮಾಡಿದ್ರೆ ಮತ್ತೆ ವಿಕೋಪ ಹೊಟ್ಟೋಗುತ್ತೆ. ಸೊ ಸ್ವಲ್ಪ ಪೇಷನ್ಸ್ ಇಟ್ಕೊ ಅಂತ ನನಗೆ ಯಾವಾಗಲೂ ಹೇಳ್ಕೊಡ್ತಾರೆ. ಅವ್ರಿಗಿರೋ ಪೇಷನ್ಸಲ್ಲಿ ನಂಗೆ 5% ಇಲ್ಲ, ಇವಾಗ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಅನಿಸುತ್ತೆ. ಸೊ ಆ ಥರ ಇವಾಗ ಸ್ವಲ್ಪ ಚೇಂಜ್ ಆಗಿದ್ದೀನಿ. ಇವಾಗ ಏನಿದ್ರು ಡೈರೆಕ್ಟಾಗಿ ಮಾತಾಡ್ಬಿಡ್ತೀನಿ, ಹಿಂದೆ ಇಲ್ಲ ಮುಂದೆ ಇಲ್ಲ, ಸ್ಟ್ರೈಟ್ ಏನು ಬರುತ್ತೋ ಮನ್ಸಿಗೆ ನಾನು ಹಂಗೆ ಮಾತಾಡ್ತೀನಿ. ನೀವು ಅನ್ಕೋಬೋದು ಇವಳಿಗೆ ದುರಂಕಾರ ಇರ್ಬೋದು, ಈಗೋ ಇರ್ಬೋದು ಅನ್ಕೋಬೋದು, ಬಟ್ ಐ ಆಲ್ವೇಸ್ ಟಾಕ್ ಸ್ಟ್ರೇಟ್. ಮತ್ತು ಹಿಂದೆ ಒಂದು ಬೇರೆಯವ್ರ ಬಗ್ಗೆ ನೆಗೆಟಿವ್ ಮಾತಾಡೋದಾಗಲಿ, ಗಾಸಿಪ್ ಮಾಡೋದಾಗಲಿ ಅದು ನನ್ನ ನೇಚರೇ ಅಲ್ಲ. ನಾನು ಏನೇ ತಪ್ಪಿದ್ರು ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಸರ್ ನಂಗೆ ಈ ಥರ ಇದೆ, ಹಿಂಗಿದೆ ಪ್ರಾಬ್ಲಮ್ಮು, ನೀವು ಈ ಥರ ಏನು ಮಾಡ್ತೀರಾ ಹೇಳಿ ಅಂತ ನಾನು ಈ ಥರ ಒಂದು ವೇ ಆಫ್ ಟಾಕಿಂಗ್ ಅಂದರೆ ಪ್ರೊಫೆಷ್ನಲ್ ವೇ ಆಫ್ ಟಾಕಿಂಗ್ ಕಲ್ತಿದ್ದೀನಿ ಇವಾಗ. ಸೊ ಅದು ಎಲ್ಲ ಜರ್ನಲಿಸಮ್ ಅವ್ರ ಎಥಿಕ್ಸ್ ಏನೇನೋ ಇತ್ತು, ಎಷ್ಟೊಂದು ನನಗೆ ಒಂದು 70% ಜರ್ನಲಿಸಮ್ ಬಗ್ಗೆ ಹೇಳ್ಕೊಟ್ಬಿಟ್ಟು ಹೋಗಿದ್ದಾರೆ. ಸೊ ಅದರಿಂದ ಅದನ್ನೇ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ. ಸಿನಿಮಾ ಇಂಡಸ್ಟ್ರಿಲಿ ನಿಮಗೂ ಅವಮಾನಗಳಾಗಿವೆಯಾ? ಫಾರ್ ಎಕ್ಸಾಂಪಲ್ಲು ನಾನು ಸೀತಾರಾಮ್ದು ಬ್ಯಾನರ್ದು ಒಂದು ಸೀರಿಯಲ್ ಮಾಡಿದ್ದೆ. ನನಗೆ ಆವತ್ತೇ ಒಂದು ಹೈದ್ರಾಬಾದ್ಗೆ ಸಾಯಂಕಾಲ 6:30 ಟ್ರೈನ್ ಇತ್ತು, ಕಾಚುಗುಡಿ ಎಕ್ಸ್ಪ್ರೆಸ್ ಏನೋ. ಸೊ ಸೀತಾರಾಮ್ ಬ್ಯಾನರಲ್ಲಿ ಅವತ್ತು ಫಸ್ಟ್ ಡೇ ಹೋಗಿದ್ದೆ ನಾನು. ಸೊ ಫಸ್ಟ್ ಡೇ ಹೋದಾಗ ನನಗೆ ಎನ್ವೈರನ್ಮೆಂಟ್ ಏನೂ ಗೊತ್ತಿಲ್ಲ. ಅವರು ಫಸ್ಟ್ ಡೇ
ಇವಳು ಯಾವುದು ನಾನು ಹೇಳಿದೆ ಸರ್ ನಾನು 6:30 ಟ್ರೈನ್ ಇದೆ, ನಾನು 5 ಗಂಟೆಗೆ ಬಿಡಬೇಕು ಶೂಟಿಂಗ್ ಲೊಕೇಶನ್ ಅಂತ ಹೇಳ್ಕೊಂಡೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಲಿ ಸೀತಾರಾಮ್ ಆಗಲಿ. ಹಾಂ ಆಯಿತು ಬಿಟ್ಕೊಡೋಣ ಅಂದರು. ಲೆಕ್ಕ ಹಾಕೊಳ್ಳಿ, ಯಶವಂತಪುರ್ಗೆ 6:30 ಟ್ರೈನ್ ಇರಬೇಕು ಅಂತಲೇ ನಾವು ಇಲ್ಲಿ ಇದು ಸ್ಟೇಷನ್ ನಾವು ಮನೆ ಎಷ್ಟೊತ್ತಿಗೆ ಬಿಡಬೇಕು, ಲೊಕೇಶನಿಂದ ನಮ್ಮ ಮನೆಗೆ ಬಂದು ನಾನು ಲಗೇಜ್ ತೊಗೊಂಡು ಹೋಗಬೇಕಿತ್ತು. ಆಯಿತು ಅಂತ ಹೇಳಿಬಿಟ್ಟು ಇಳಿದು ಬೇಗ ಮುಗಿಸಿ ಅಂತ ಅಂದ್ಬಿಟ್ಟು ಏನೋ ಮಾಡಿಕೊಟ್ರು 5 ಗಂಟೆಗೆ. ಸರಿ ನೆಕ್ಸ್ಟ್ ಡೇಟ್ ಇತ್ತು, 2 ಡೇಸ್ ಆದಮೇಲೆ ನಾನು ವಾಪಸ್ ಬಂದು ಕೇಳಿದರೆ ನನ್ನ ರೀಪ್ಲೇಸ್ ಮಾಡಿಬಿಟ್ಟಿದ್ದಾರೆ ಕ್ಯಾರೆಕ್ಟರ್, ಆಯಿತಾ. ಸೊ ಸೀತಾರಾಮ್ ಸರ್ ಅಂತವ್ರೆ ಒಂದು ಆರ್ಟಿಸ್ಟ್ಗೆ ವಿತೌಟ್ ನೋಯಿಂಗ್ ಮೈ ನೋಟಿಸ್ ಇನ್ಫಾರ್ಮ್ ಚೇಂಜ್ ಮಾಡಿದ್ರು. ಅದು ನಂಗೆ ಅವಮಾನ ಥರನೇ ಆಯಿತು. ಆಮೇಲೆ ಇನ್ನೂ ಒಂದು ಸೀರಿಯಲಲ್ಲಿ ಹಾಗೆ ಮಾಡಿದ್ರು, ತುಂಬ ದುರಂಕಾರದಲ್ಲಿ ಮಾತಾಡ್ತಾಳೆ, ಅಸಿಸ್ಟೆಂಟ್ ಕೇಳ್ತಾಳೆ, ಏನೋ ಎಳ್ನೀರು ಕೇಳ್ತಾಳೆ, ಜ್ಯೂಸ್ ಕೇಳ್ತಾಳೆ ಅಂದ್ಬಿಟ್ಟು ನಾನು ಬರೋದ್ರೊಳಗೆ ತೆಗೆದ್ರು. ಅಲ್ಲ, ಒಂದು ಆರ್ಟಿಸ್ಟ್ಗೆ ಸಣ್ಣಾಗಿ ಊಟ ತಿನ್ಬೇಡಿ ದಪ್ಪ ಆಗ್ತೀರಾ ಅಂತಾರೆ, ಒಂದು ಜ್ಯೂಸ್ ತಂದ್ಕೊಡಿ ಅಂತಂದರೆ ನಾವು ಬರೋದ್ರೊಳಗೆ ತೆಗೆದ್ಬಿಟ್ರೆ ಇದು ಯಾರು ಫಾಲ್ಟ್ ಹೇಳಿ ಅಲ್ವಾ. ಸೊ ನಮ್ಮ ಆರ್ಟಿಸ್ಟ್ ಒಂಚೂರು ಡಿಮ್ಯಾಂಡ್ ಮಾಡಬಾರ್ದಾ. ಸೊ ಆದ್ದರಿಂದ ನನಗನ್ಸುತ್ತೆ ಆ ಥರ ಎಲ್ಲ ಮಾಡಿದ್ದಾರೆ. ನಾನು ಅದನ್ನು ತುಂಬ ಲೈಟಾಗಿ ತೊಗೊಳ್ತೀನಿ. ಯಾಕಂದರೆ ಅವಮಾನನೇ ಸನ್ಮಾನ ಅಂದ್ಕೊಂಡು ನಾವು ಬೆಳಿಬೇಕಾಗಿರೋದು ಅಲ್ವಾ. ಈ ಥರ ಜನ ಚೀಪ್ ಮೆಂಟಾಲಿಟಿ ನಾವು ನೋಡಿರ್ತೀವಿ. ಚೀಪ್ ಡೈರೆಕ್ಟರ್ಸ್, ಚೀಪ್ ಪ್ರೊಡ್ಯೂಸರ್ಸ್, ಈಗೇನೋ ಒಂದು ಪೇಮೆಂಟ್ ಹೇಳಿರ್ತಾರೆ, ಹೋಗಿ ಅರ್ಧ ದಿನವೇ ಆಗೋಯ್ತು, ಅರ್ಧ ಪೇಮೆಂಟು ಕೊಡ್ತಾರೆ. ಈ ಥರ ಇದ್ದಾರೆ. ಕೆಲವರು ಒಳ್ಳೆಯವರು ಇದ್ದಾರೆ, ಕೆಲವರು ಕೆಟ್ಟವರು ಇದ್ದಾರೆ. 5 ಬೆರಳು ಒಂದೇ ಥರ ಇಲ್ಲ ಅಂದರೆ 5 ಬೆರಳು ಜನ ಬೇರೆ ಬೇರೆ ಥರ ಇರ್ತಾರೆ. ಸೊ ಅದಕ್ಕೆ ನಾವೇನು ಅನ್ಕೋಬೇಕು, ಅಯ್ಯೋ ನಮ್ಮ ಋಣ ಇರೋದೇ ಇಷ್ಟು, ಇವ್ರ ಹತ್ರ ಮಾತಾಡಿ, ಇವ್ರು ಎಜುಕೇಟೆಡ್ ಅಲ್ಲ, ಇವ್ರ ಹತ್ರ ಮಾತಾಡಿ ನಾವು ತಲೆ ಕೆಡ್ಸ್ಕೊಳಕ್ಕಾಗಲ್ಲ ಅಂತ ಸೈಲೆಂಟಾಗಿ ಪ್ರಾಬ್ಲಮ್ನ ಜಾಸ್ತಿ ಮಾಡ್ಕೊಳ್ಳೋ ಬದಲು ಹೆಂಗಾಗೋ ತಂಗನ ಬಿಟ್ಟು ಬರ್ತಾ ಇರೋದು ಬೆಟರು. ಅಯ್ಯೋ ಅವ್ರೊಬ್ಬರೇನ ಇಂಡಸ್ಟ್ರಿ, ಮುಂಚೆ ಅವ್ರದ್ದು ಒಂದೇ ಬ್ಯಾನರ್ ಇರ್ತಿತ್ತು, ಅದಕ್ಕೆ ಎಲ್ಲ ಅದೇ ಬ್ಯಾನರಲ್ಲಿ ಮಾಡಬೇಕು ಅಂತಿತ್ತು. ಈಗ ಹಂಗಲ್ಲ, 1000 ಬ್ಯಾನರ್ ಇದೆ, 1000 ಚಾನೆಲ್ಸ್ ಇದೆ, 1000 ನ್ಯೂಸ್ ಚಾನಲಲ್ಲೂ ಸೀರಿಯಲ್ಸ್ ಬರ್ತಾ ಇದೆ. ಬೇಕಾದಾಗ ಬೇರೆ ಲ್ಯಾಂಗ್ವೇಜಸಲ್ಲೂ ನಮ್ಗೆ ಆಫರ್ ಇದೆ. ತುಂಬ ವೈಡ್ ಆಗಿಬಿಡಿದೆ ಇಂಡಸ್ಟ್ರಿ. ಮುಂಚೆ ಥರ ನ್ಯಾರೋ ಒಂದೇ ಥರ ಇಷ್ಟೇ ಜನ ಅಂತಿಲ್ಲ, ಬೇಕಾದಷ್ಟು ಆಪರ್ಚುನಿಟಿ ಇದೆ. ಇವಾಗ ನೀವು ರೀಪ್ಲೇಸ್ ಮಾಡ್ತಾರೆ. ನಾಳೆ ನಮ್ಮನ್ನು ತೆಗೆದ ಜಾಗದಲ್ಲಿ ಫಸ್ಟು ಒಬ್ಬರನ್ನ ತೆಗೆದು ಇನ್ನೊಬ್ಬರು ರೀಪ್ಲೇಸ್ ಮಾಡಿದಾಗ ನಮಗೆ ಇನ್ನೊಂದು ಜಾಗ ತೆಗೆದು ನನಗೆ 2-3 ರಿಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ರೀಸೆಂಟಾಗಿ ಕೇಳಿದ್ರು, ಅವ್ರ ಥರ ಮಾಡಿ, ಯಾರೋ ಅಶ್ವಿನಿ ಅವ್ರ ಥರ ಮಾಡಿ, ಇವ್ರ ಥರ ಮಾಡಿ, ಹಂಗಿರಬೇಕು ಹಿಂಗಿರಬೇಕು ಅಂತ. ನಾನು ಹೇಳಿದೆ ಅವನ್ನ ರೀಪ್ಲೇಸ್ ಮಾಡೋಕ್ಕೆ ರೀಸನ್ ಅಂತೂ ಇವರು ಹೇಳಲ್ಲ. ನಾವು ಕೇಳಿದ್ರೆ ಮೇಡಮ್ ಮೊನ್ನೆ ಒಂದು ಸೀರಿಯಲ್ಗೆ ಹೋಗಿದ್ದೆ, ನೇತ್ರಾವತಿ ಅಂತ ಉದಯ ಟಿವಿದು, ಅದ್ಯಾರೋ ತಾಯಿ ಸಾಹೇಬ್ ಅಂತ ಯಾವುದೋ ಸೀರಿಯಲ್ ಏನೋ ಮಾಡ್ತೀಯಾರಂತೆ. ಆ ಕ್ಯಾರೆಕ್ಟರ್ ನೆಗೆಟಿವ್ ಶೇಡ್ ನಾನು ಕೇಳಿದ್ರು. ಹೋದೆ RR ನಗರ್ಗೆ ಶೂಟಿಂಗ್ ಹೋಗಿ ಲೊಕೇಶನ್ಗೆ ಹೋಗಿ ಗೆಟಪ್ ಟೆಸ್ಟ್ ಮಾಡಿ ಸಂಜೆವರೆಗೂ ಲೊಕೇಶನ್ನು ಎಲ್ಲ ಮಾಡಿದ್ಮೇಲೆ ಲಾಸ್ಟಲ್ಲಿ ಮೇಡಮ್ ನೀವು ಸಣ್ಣ ಆಗೋದ್ರಿ ಅಂದ್ಬಿಟ್ರು ಆ ಕ್ಯಾರೆಕ್ಟ್ರಿಗೆ. ಓ ಸರ್ ನಾನೀಗ ಹೆಂಗೆ ಸರ್ ಊಟ ಮಾಡೋದು, ಒಬ್ಬೊಂದು ಸೀರಿಯಲ್ ದಪ್ಪ ಅಂತಾರೆ, ಒಂದು ಸೀರಿಯಲ್ ಸಣ್ಣ ಅಂತ, ಬ್ಯಾಲೆನ್ಸ್ ಫುಡ್ ಏನು, ನೀವೇನು ಹೆಂಗೆ ಊಟ ಮಾಡೋದು. ಈಗ ಆರ್ಟಿಸ್ಟ್ ನಮ್ಮ ಏಜ್ ನಾವು ಕರೆಕ್ಟಾಗಿದ್ದೀವಿ, ನಿಮಗೆ ಸಣ್ಣ ಬೇಕು ಅಂತೀರಾ, ಒಂದು ಸೀರಿಯಲ್ ದಪ್ಪ ಆಗಿಬಿಟ್ಟಿದ್ದೀರಾ ಅಂತೀರಾ, ಇವಾಗ ನಾವೇನು ತಿನ್ನೋದು ಸರ್, ಒಂದು ಡಯಟ್ ಚಾರ್ಟ್ ಕೊಡ್ತೀರಾ ಸರ್ ಅಂತ ಕೇಳಿದೆ. ಆವಾಗ ಅವ್ರಿಗೆ ಆನ್ಸರ್ ಮಾಡೋಕ್ಕಾಗಿಲ್ಲ. ದಿಸ್ ಈಸ್ ಅ ವೇ ದೇ ಇನ್ಸಲ್ಟ್ ಅನ್ ಆರ್ಟಿಸ್ಟ್. ಈ ಥರ ಇನ್ಸಲ್ಟ್ ಮಾಡ್ತಾರೆ. ವಿ ಹ್ಯಾವ್ ಟು ಫೇಸ್. ಇದೆಲ್ಲ ಯಾರೂ ಹೇಳಲ್ಲ. ಇನ್ಸಲ್ಟ್ ಆಗಿರೋದು ಯಾರು ಹೇಳ್ತಾರೆ? ಯಾರು ಹೇಳಲ್ಲ ಅಲ್ವಾ. ಅಯ್ಯೋ ಬಿಡೆ ನಾನೇ ಬಿಟ್ಬಿಟ್ಟೆ ಕಣೆ ಅಂತ ಬೇರೆ ಹುಡುಗಿರು ಹೇಳ್ತಾರೆ. ಬಟ್ ಅದ್ರಲ್ಲಿ ಏನಿದೆ ಹೇಳೋದು, ತಪ್ಪೇನಿದೆ ಹೇಳಿ. ಈ ಥರ ಮಾಡ್ತಾರೆ. ನಾವು ಆರ್ಟಿಸ್ಟ್ ಮೇಲೆ ಬ್ಲೇಮ್ ಮಾಡೋದ್ರಲ್ಲಿ ಅವ್ರು ಒಂದು ಆ ಕ್ಯಾರೆಕ್ಟರ್ನ ರೀಪ್ಲೇಸ್ ಮಾಡಬೇಕಂದ್ರೆ ಇವ್ರು ನಮ್ಗೆ ಎಷ್ಟು ಟಾರ್ಚರ್ ಕೊಟ್ಟಿರ್ತಾರೆ ಅಂತ ನಾವು ಯೋಚನೆ ಮಾಡಬೇಕು. ಅವರು ಏನೋ ಪರಿಸ್ಥಿತಿ ಇರತ್ತೆ, ಯಾರಿಗೋ ಒಬ್ರು ಹುಷಾರಿರಲ್ಲ, ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿರ್ತಾರೆ, ಏನೋ ಒಂದು ಆಗಿರತ್ತೆ, ಆ ಕಾರಣಾಂತರದಿಂದ ಬೇಗ ಬಿಟ್ಕೊಡಿ ಸರ್ ಅಂತ ಕೇಳೋದ್ರಲ್ಲಿ ತಪ್ಪಿದೆಯಾ? ಇಲ್ಲ ನೀವು ಇಲ್ಲದೆ ಒಂದು ಸೀನ್ ನಡೆಯೋದೇ ಇಲ್ಲ, ನೀವು ಇವಾಗ ಜೀವ ಹೋಗ್ತಾ ಇದ್ರೂ ಲಾಸ್ಟ್ ಕ್ಲೋಸಪ್ ಒಂದು ಶಾರ್ಟ್ ಕೊಟ್ಬಿಟ್ಟು ಸತ್ತೋಗಿ ಅಂತ ಹೇಳೋರು ಇದ್ದಾರೆ. ಆ ಥರನೂ ಇದ್ದಾರೆ, ನಾನು ನೋಡಿದ್ದೀನಿ. ಸರ್ ನಂಗೆ ತುಂಬ ಹುಷಾರಿಲ್ಲ, ಒಂದು ಶೂಟಿಂಗಲ್ಲಂತೂ ತುಂಬ ಹುಷಾರಿಲ್ಲ, ಹಿಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಮೇಡಮ್ ಲಾಸ್ಟ್ ಒಂದೇ ಒಂದು ಕ್ಲೋಸಪ್ ತೊಗೊಂಡು ಮಲ್ಕೊಂಬಿಟ್ಟು ಪ್ಲೀಸ್ ಮೇಡಮ್, ನಂಗೆ ನಗ್ತಾಯಿರಿ ಮೇಡಮ್ ಪ್ಲೀಸ್ ಸರ್, ಹೇಳೋಕ್ಕೆ ಹೋಗ್ತಿ. ಈ ಥರನೂ ನಾನು ಫೇಸ್ ಮಾಡಿದ್ದೀನಿ. ಇಟ್ಸ್ ಎ ಕಾಮನ್ ಈ ಫೀಲ್ಡಲ್ಲಿ. ಅಂದರೆ ಅವ್ರ ಕೆಲಸ ಆಗಿಬಿಡ್ಬೇಕು. ಆರ್ಟಿಸ್ಟ್ ಬಗ್ಗೆ ಜಾಸ್ತಿ ನಾನು ಇಂಪಾರ್ಟೆನ್ಸು ನಮ್ಮ ಲ್ಯಾಂಗ್ವೇಜಲ್ಲಿ ಎಲ್ಲೋ ಒಂದು ಸ್ವಲ್ಪ ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ಬೋದು ಅಲ್ವಾ. ಸೊ ಆದ್ದರಿಂದ ನಂಗನ್ಸುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇನ್ನೂ ಸ್ವಲ್ಪ ಪ್ರೊಫೆಷ್ನಲಿಸಮ್ ಬರಬೇಕು. ಅಥವಾ ಟೈಮು ಒಂದು 9 ರಿಂದ 6 ಗಂಟೆ ಈ ವರ್ಕಿಂಗ್ ಆಫೀಸ್ ಇರುತ್ತಲ್ಲ, ಆ ಥರ ಟೈಮ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಡೇಗೂ ಪ್ರಿಪೇರ್ ಮೆಂಟಲಿ ಆಗಬೇಕು. ವುಮೆನ್ಸ್ ಅಂದ ತಕ್ಷಣ ಮನೇಲಿ ಮಕ್ಕಳು, ಅಡುಗೆ ಮಾಡೋದು, ಗಂಡ, ಈ ಥರ ಪ್ರಾಬ್ಲಮ್, ಅತ್ತೆ ಮಾವ ನೋಡ್ಕೊಳ್ಳೋದು, ಈ ಥರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಾವು ಆ ಥರ ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು. ನಾವು 24 ಗಂಟೆ ಶೂಟಿಂಗ್ ಮಾಡ್ತೀವಿ, ನಾಳೆ ಹುಷಾರಿಲ್ಲ ಅಂದರೆ ಯಾವನೂ ಬಂದು ನಮ್ಮ ಮನೇಲಿ ನೋಡಲ್ಲ
ಹೌದಾ ಮೇಡಮ್ ಹುಷಾರಿಲ್ಲ, ಬೇಗ ಡಾಕ್ಟರ್ ಹತ್ರ ಹೋಗಿ ಮೇಡಮ್, ನಾಳೆ ಡೇಟ್ಸ್ ಕೊಡೋಕ್ಕಾಗತ್ತಾ ಮೇಡಮ್, ಹಿಂಗೆ ಮಾತಾಡ್ತಾರೆ. ಸೊ ಅವ್ರ ಕೆಲಸ ಆಗಬೇಕಾದ್ರೆ ನಾನು ಎಲ್ಲೋ ಅನ್ಕೋತೀನಿ ಸ್ವಲ್ಪ ಹ್ಯೂಮರ್ ಅಂದರೆ ಹ್ಯುಮ್ಯಾನಿಟಿ ಎಲ್ಲೋ ಇವ್ರಲ್ಲಿ ಮಿಸ್ ಆಗ್ತಾ ಇದೆ, ಅಥವಾ ಈ ಎಜುಕೇಷನ್, ಲ್ಯಾಕ್ ಆಫ್ ಎಜುಕೇಷನಿಂದ ಈ ಥರ ಆಗೋಕ್ಕೆ ಚಾನ್ಸ್ ಇದೆ ಅಂತ ಅನಿಸ್ತಾ ಇದೆ. ಸೊ ಪ್ರೊಫೆಷ್ನಲಾಗಿ ಒಂದು ವೆಲ್ ಎಜುಕೇಟೆಡ್ ಪ್ರೊಡ್ಯೂಸರು, ಡೈರೆಕ್ಟರ್ ಸಿಕ್ಕಿದ್ರೆ ಒಂದು ಆರ್ಟಿಸ್ಟ್ ನೆಸೆಸಿಟಿ ಏನು ಅಂತ ತಿಳ್ಕೊಂಡು ಒಂದು ಟೈಮಿಂಗ್ಸ್ ಮಾಡಿ ನಮಗೆಲ್ಲ ಒಂದು 9 ರಿಂದ 6 ಅಥವಾ ಏನಾದರೂ ಒಂದು PF ಬರೋ ಥರ ಆಗಲಿ, ಅಥವಾ ಒಂದು ಮಂತ್ಲಿ ಸ್ಯಾಲ್ರಿ ಥರ ಆಗಲಿ, ಆ ಥರ ಖುಷಿ ಅಂದರೆ ನಾವು ವರ್ಕ್ ಮಾಡ್ಬೋದು. ನಾವು ಹೋದರೆ ಕೂಲಿ ಲೆಕ್ಕ ಥರ ಒಂದು ದಿನ ಪೇಮೆಂಟು, ತಿಂಗಳಲ್ಲಿ ಅಟೆಂಡೆನ್ಸ್ ಬರೀಬೇಕು, ಅದೆಷ್ಟು ದಿನ ಮಾಡಿದೀವಿ ಅಷ್ಟೇ. ಹುಷಾರಿಲ್ವಾ ನಾಳೆ ದಿನ ನಮ್ಮ ಕ್ಯಾರೆಕ್ಟ್ರು 2 years ಹೋಗುತ್ತೆ ಅಂತ ಏನು ಎನಿ ಟೈಮ್ ದೇ ಕ್ಯಾನ್ ರೀಪ್ಲೇಸ್. ಏನು ಹೋಗ್ಬೇಕಾದ್ರೆ ಬಾಂಡ್ ಪೇಪರಲ್ಲಿ ಏನೋ ಲೀಗಲಾಗಿ ಬರ್ಸ್ಕೊತಾರೆ, ಆಮೇಲೆ ಏನೂ ಇಲ್ಲ, ಅದಕ್ಕೇನು ವ್ಯಾಲ್ಯೂನೇ ಇಲ್ಲ. ಈ ಥರ ವಿಷಯಗಳನ್ನ ನಾನು ಎತ್ತಿಡಿಬೇಕು ಅಂತ ನಾನು ಅನ್ಕೋತಾ ಇದ್ದೆ. ಬಟ್ ಆವಾಗ ಏನಂದರೆ ಶೋಭಾ ಲೋಲ್ನ ಅಂತ ತೊಗೊಂಡ್ರೆ ಇದೆಲ್ಲ ಕಾಂಟ್ರವರ್ಸಿ ಮಾಡ್ತಾಳೆ, ಅವಳು ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಇದೆ, ಜಾಸ್ತಿ ಓದಿದ್ದಾಳೆ ಅಂತ ಸ್ವಲ್ಪ ಜನ ನನ್ನ ಇದು ಮಾಡೋಕ್ಕೆ ಟ್ರೈ ಮಾಡಿದರು. ಬಟ್ ನಮ್ಗೆ ಯಾವತ್ತಿದ್ರೂ ಎಜುಕೇಷನ್ ಇಸ್ ಮೈ ಅಸೆಟ್, ಅದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ವಿದ್ಯೆನೇ ಆಸ್ತಿ ಅಂತ ನಮ್ಮಪ್ಪ ಹೇಳ್ಕೊಡ್ತಾಯಿದ್ರು. ಅದಕ್ಕೆ ನಾವು ಅಷ್ಟು ಓದಿದ್ದೀವಿ, ನಮ್ಗೆ ಯಾರೂ ವಿದ್ಯೆನ ಕಿತ್ಕೊಳ್ಳೋಕ್ಕಾಗಲ್ಲ. ಸೊ ನಮಗೆ ಡಾನ್ಸ್ ಫೀಲ್ಡ್ ಇದೆ, ಆ್ಯಕ್ಟಿಂಗ್ ಫೀಲ್ಡ್ ಇಲ್ಲ ಅನ್ನೋ ಡಾನ್ಸಲ್ಲೂ ನಾವು ಮುಂದೆ ಬರ್ಬೋದು. ಅದಕ್ಕೆ ನಾನೀಗ ಡ್ಯಾನ್ಸ್ನ ಫೋಕಸ್ ಮಾಡ್ತಾ ಇದ್ದೀನಿ. ಇದರಲ್ಲೇ ಇನ್ನು ಶೋಭಾ ಲೋಲ್ನಾಥ್ ಅವರು ಆ್ಯಕ್ಟಿಂಗ್ ಬಿಟ್ಬಿಟ್ಟು ಡ್ಯಾನ್ಸ್ ಕೊಟ್ಟೋದ್ರ ಅಂತ ಕೇಳಿದ್ರು. ಆ್ಯಕ್ಟಿಂಗ್ ಯಾವಾಗ ಸರ್ ನೀವು ನಾನು ತೊಗೊಂಡಿದ್ದೀರಾ, ನಾನು ಡ್ಯಾನ್ಸ್ ಹೋದೆ ಅಂತ ನೀವು ಹೆಂಗೆ ಸರ್ ಅಂದ್ಕೊಂಡ್ರಿ ಅಂತ ನಾವು ಕ್ವಶನ್ ಮಾಡ್ಬೋದಲ್ವಾ. ಸೊ ಅದಕ್ಕೆ ನಮ್ಮದು ಸ್ವಲ್ಪ ಲೋ ಥಿಂಕಿಂಗ್ ಅಂತ ಅನ್ಸುತ್ತೆ ನಮಗೆ. ಎಜುಕೇಷನ್ ಅಷ್ಟು ಕಡಿಮೆ ಇದೆ ಇಲ್ಲಿ. ಒಂದು ಆರ್ಟಿಸ್ಟ್ಗೆ ನೆಸೆಸಿಟಿ ಬೇಸಿಕ್ ಏನು ಬೇಕು ಅನ್ನೋದು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಎಲ್ಲದಕ್ಕೂ ನೀವೇ ಕಾಂಪ್ರಮೈಸ್ ಆಗಿ ಅಂತೀರ. ಎಷ್ಟು ಅಂತ ಕಾಂಪ್ರಮೈಸ್ ಆಗೋಕ್ಕಾಗತ್ತೆ ಒಂದು ಲೇಡಿ ಆರ್ಟಿಸ್ಟ್ ಆಗಲಿ ಹೇಳಿ? ಟೈಮಿಗಿರಲ್ಲ, ಊಟ ತಿಂಡಿ, ಒಂದು ಜ್ಯೂಸ್ ಕೇಳಿಬಿಟ್ರೆ ಅದು ದೊಡ್ಡ ಕಾಂಟ್ರವರ್ಸಿ. ಜ್ಯೂಸ್ ಕೇಳಲೇಬಾರ್ದು, ಒಂದು 20 ರೂಪಾಯಿ ಜ್ಯೂಸ್ ಅಲ್ಲ. ನಾವು ಇವಾಗ ಏನು ಮಾಡ್ಬಿಡ್ತೀನಿ ಗೊತ್ತಾ, ನಾನು ಲೊಕೇಶನ್ಗೆ ಹೋದರೆ ಅವ್ನು ಪ್ರೊಡಕ್ಷನ್ ಬಗ್ಗೆ ಕೊಟ್ಬಿಟ್ಟು ನಾನು ದುಡ್ಡು ಕೊಟ್ಬಿಟ್ಟು ಒಂದು ಎಳ್ನೀರು ಜ್ಯೂಸ್ ತಗೊಂಬಪ್ಪ ಅಂದ್ಬಿಡ್ತೀನಿ. ಆವಾಗ ಕಾಂಟ್ರವರ್ಸಿ ವಿಷಯನೇ ಬರಲ್ವಲ್ಲ. ನಮ್ಮ ದುಡ್ಡ ನಾನು ಕೂತ್ಕೊಂಡು ಅಯ್ಯೋ ಆ ಮೇಡಮ್ ಬಂದರೆ ಜ್ಯೂಸ್ ಕೇಳ್ತಾರೆ, ಇದೆಲ್ಲ ಈ ಥರ ಸಿಲ್ಲಿಗೆ ಮಾತಾಡ್ತಾರೆ. ಸೊ ತುಂಬ ನಾವು ಹೈ ಪ್ರೊಫೆಷ್ನಲ್ ಇರೋದ್ರಿಂದ ನಮ್ಗೆ ಇದೆಲ್ಲ ಸಣ್ಣ ಸಣ್ಣ ಬುದ್ಧಿ ಅನಿಸುತ್ತೆ. ಸೊ ಇದೆಲ್ಲ ಸುಧಾರಣೆ ಆಗಬೇಕು ಅನ್ನೋದು ನನ್ನ ಆಸೆ ಅಷ್ಟೇ, ಬೇರೆ ಏನೂ ಇಲ್ಲ. ಇಟ್ಸ್ ಗುಡ್ ಫಾರ್ ಲೇಡೀಸ್. ನಿಮ್ಮ ಸ್ಟ್ರೈಟ್ ಫಾರ್ವರ್ಡ್ ನೇಚರ್ನಿಂದ ನೀವು ತುಂಬ ಚಾನ್ಸ್ ಕಳ್ಕೊಂಡಿದ್ದೀರಾ? ನಾನು ಸ್ಟ್ರೈಟ್ ಆಗಿರೋದಕ್ಕೆ ನಾನು ತುಂಬ ಚಾನ್ಸಸ್ನ ಕಳ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ದೊಡ್ಡದು ಪ್ರಾಜೆಕ್ಟ್ಗೆ ಸೈನ್ ಮಾಡೋಕ್ಕೆ ಹೋಗಿದ್ದೆ ಕಲರ್ಸ್ ಚಾನಲ್ಗೆ ಲಾಂಗ್ ಬ್ಯಾಕ್, ಅಂದರೆ ಒಂದು 2-3 years ಬ್ಯಾಕ್. ಸೊ ನಾನು ಕಾಂಟ್ಯಾಕ್ಟ್ ಸೈನ್ ಮಾಡುವಾಗಲೇ ಹೇಳ್ತಾ ಇದ್ದೆ, ನಾನು ಐ ಆಮ್ ನಾಟ್ ಫ್ಲೆಕ್ಸಿಬಲ್ ವಿತ್ ಮೈ ಟೈಮಿಂಗ್ಸ್, ಅಂದರೆ ಐ ಕಾಂಟ್ ಸ್ಟ್ರೆಚ್ ಮೈ ಟೈಮಿಂಗ್ಸ್ ಮೋರ್ ದೆನ್ 8:30, 9 o'clock ಅಂತ. ಆವಾಗ ಸೈನ್ ಮಾಡಿ ಆದಮೇಲೆ ಹೇಳಿದ್ದಿದ್ರೆ ಓಕೆ ಆಗಿತ್ತು. ನಾನೇನು ಮಾಡಿದೆ, ಐ ಶೋಡ್ ಮೈ ಆನೆಸ್ಟಿ, ಅಂದರೆ ನಾನು ಕರೆಕ್ಟಾಗಿ ಪ್ರಾಮಾಣಿಕತೆನ ತೋರಿಸೋಣ ಅಂದ್ಬಿಟ್ಟು ಹೇಳಿದ ತಕ್ಷಣ ಅವ್ರೇನು ಮಾಡಿದ್ರು ಹೇಳಿ, ಇವಳು ಟೈಮ್ಗೆ ಫ್ಲೆಕ್ಸಿಬಲ್ ಇಲ್ಲ, ಸ್ಟ್ರೆಚ್ ಮಾಡಲ್ಲ ಟೈಮ್ ಅಂದ ತಕ್ಷಣ ಬೇರೆ ಅವ್ರನ್ನ ಆರ್ಟಿಸ್ಟ್ನ ಹಾಕ್ಕೊಂಡ್ಬಿಟ್ರು. ಆ ಥರ ನಾನು ಒಂದು ಸ್ಟ್ರೇಟಾಗಿ ಮಾತಾಡೋದ್ರಿಂದ ಹ್ಯಾವ್ ಲಾಸ್ಟ್ ಮೆನಿ ಆಪರ್ಚುನಿಟೀಸ್. ಸೊ ಇವಾಗ ನನಗೆ ಐ ಆಮ್ ನಾಟ್ ಡೂಬಿಯಸ್, ಅಂದರೆ ಮುಂದೆ ಒಂದು ಮಾತಾಡೋದು, ಹಿಂದೆ ಒಂದು ಮಾತಾಡೋದು. ಸೊ ನಾನು ಏನಿದೆಯೋ ನೇರವಾಗಿ ಡೈರೆಕ್ಟಾಗಿ ಹೇಳೋದ್ರಿಂದ ನಾನು ತುಂಬ ಚಾನ್ಸಸ್ ಕಳ್ಕೊಂಡಿದ್ದೀನಿ. ಆದರೆ ನಾನು ಯಾವುದೂ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲಿ, ಹೆಂಗೆ ಬರುತ್ತೋ ಲೈಫು ನಾನು ಹಂಗೆ ತೊಗೊಂಡು ಹೋಗ್ತೀನಿ, ಆರಾಮ್ಸೆ ಕೂಲಾಗಿರ್ತೀನಿ. ಆಮೇಲೆ ನಾನು ತುಂಬ ಎಮೋಷ್ನಲ್ ಆದರೆ, ಯಾರಾದರೂ ನನಗೆ ತುಂಬ ಹರ್ಟ್ ಮಾಡಿದ್ರೆ ನಾನೇನು ಮಾಡ್ತೀನಿ ಗೊತ್ತಾ, ಹೋಗಿ ಜಗಳ ಪಗಳ ಏನೂ ಆಡಲ್ಲ, ಸೈಲೆಂಟಾಗಿ ಜಸ್ಟ್ ಇಗ್ನೋರ್ ಮಾಡಿ ದೂರ ಹೊಟ್ಟೋಗ್ತೀನಿ. ಅವ್ರಿಗೆ ಗೊತ್ತಾಗಬೇಕು ಅವ್ರು ಏನು ಮಾಡಿದ್ದಾರೆ, ನಾನು ಯಾಕೆ ದೂರ ಹೋದೆ ಅಂತ. ಸೊ ಈ ಥರ ನೇಚರ್ ನಾನು ಇಂಬೈಬ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನನಗೇನು ಅನಿಸುತ್ತೆ, ಇವಾಗ ನಾನು ಸ್ಟ್ರೈಟಾಗಿರೋದ್ರಿಂದ ನಾನು ಎಷ್ಟೊಂದು ಫಿಲಮ್ಸ್ ಕಳ್ಕೊಂಡೆ. ಅಥವಾ ಓಂ ಪ್ರಕಾಶ್ ರಾವ್ ಸರ್ ಯಾವಾಗಲೂ ಬೈತಾಯಿದ್ರು, ಅವ್ರ ಜೊತೆ ಒಂದು ಫಿಲಮ್ ಮಾಡಿದ್ದೆ ನಾನು, ಯಾವುದು AK-57 ಅಂತ ಏನೋ ಫಿಲಮ್ ಮಾಡಿದ್ದೆ, ನೆನಪಿಲ್ಲ ನನಗೆ. ಅವ್ರು ಯಾವಾಗ ನೋಡಿದ್ರು ನೆಗೆಟಿವ್ ಟಾಕ್. ಅವರು ಹೆಣ್ಮಕ್ಳನ್ನ ಮಾತಾಡ್ಸೋ ವೇನ ಸರ್, ಏನು ಸರ್ ನಿಮ್ಮ ಸ್ಲ್ಯಾಂಗು, ದಿಸ್ ಈಸ್ ಅ ವೇ ಯು ಟಾಕ್, ದಿಸ್ ಇಸ್ ಅ ವೇ ಯು ರೆಸ್ಪೆಕ್ಟ್ ವುಮನ್ ಅಂತ ಕೇಳ್ತಾ ಇದ್ದೆ. ನಿಂಗೆ ಗೊತ್ತಿಲ್ಲ ಸುಮ್ಮನೆ ರಮ್ಮ, ನೀನು ಹಿಂಗೆ ಇರ್ತಾನೆ ನಿನ್ನ ಲೈಫಲ್ಲಿ. ಅವರು ಇಷ್ಟೊಂದು ಹಿಂಗೆ ಮಾತಾಡ್ತಾಯಿದ್ರು. ನಾನು ಓಂ ಪ್ರಕಾಶ್ ಸರು, ವಿಜಿ ಮತ್ತು ದುನಿಯಾ ವಿಜಿ ಅವರೆಲ್ಲ ಒಂದು ಫಿಲಮ್ ಮಾಡಿದ್ದೆ ಆಯಿತಾ. ಸೊ ಆವಾಗ ನನಗೆ ಅನ್ನಿಸ್ತು, ಇವ್ರು ಯಾಕೆ ಹೆಣ್ಮಕ್ಳಿಗೆ ಇಂಪಾರ್ಟೆನ್ಸೇ ಕೊಡ್ತಾ ಇಲ್ಲ. ನಾನು ಫಸ್ಟ್ ಟೈಮ್ ಹಂಗೆ ನೋಡಿದ್ದು, ಹೆಣ್ಮಕ್ಳನ್ನೆಲ್ಲ ಒಂಥರ ನೆಗೆಟಿವ್, ಒಂಥರ ಲೋ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾಯಿದ್ರು. ನಾನು ಹೇಳಿದೆ, ನಿಂಗೆ ಗೊತ್ತಾಗಲ್ಲ. ನಾನು ಹೇಳಿದೆ, ಸರ್ ನೋಡಿ ಸರ್, ನಾನು ಡಾನ್ಸರು, ನೀವು ಒಂಚೂರು ಚೇಂಜ್ ಮಾಡಿ. ಆಗಲ್ಲಮ್ಮ, ಇಷ್ಟು ವರ್ಷ ಹಂಗಿಂದ. ಓಂ ಪ್ರಕಾಶ್ ಸರು ಯಾವಾಗಲೂ ಹಾಗೆ ಮಾಡ್ತಾಯಿದ್ರು. ನನಗೆ ಆಮೇಲೆ ನೆಕ್ಸ್ಟ್ ನನಗೂ ಬೈತಾಯಿದ್ರು, ನೀನು ಹಿಂಗೂ ಬೆಳೆಯಲ್ಲ ಕಣೆ ನಿನ್ನ ಲೈಫಲ್ಲಿ, ನೀನು ಹಿಂಗೆ ಇದ್ರೆ ನೀನು ಹಿಂಗೆ ಇರ್ತೀಯ ಅಂತ ಹೇಳ್ತಾಯಿದ್ರು. ಇಲ್ಲ ನೀನು ಸ್ವಲ್ಪ ಚೇಂಜ್ ಆಗಬೇಕು ಅಂತ ಸರ್ ನನಗೆ ಹೇಳ್ತಾಯಿದ್ರು. ನನಗನ್ಸುತ್ತೆ ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್ ನಾನು ಕರೆಕ್ಟಾಗೇ ಇದ್ದೀನಿ, ಎಲ್ಲ ವಿಷಯನೇ ಸ್ಟ್ರೇಟಾಗಿ ತೊಗೋತೀನಿ, ಕಾನ್ಫಿಡೆಂಟ್ ಆಗಿದ್ದೀನಿ. ಸೊ ಬೇರೆಯವ್ರಿಗೋಸ್ಕರ ನಮ್ಮ ನೇಚರ್ನ ನಾವು ಚೇಂಜ್ ಮಾಡಬಾರ್ದು.
ನಾವೇನಿದ್ದೀವೋ ಅದನ್ನು ನಾವು ಅಂತ ತೋರಿಸ್ಕೋಬೋದು. ಸೊ ಹಾಗಾಗಿ ತುಂಬ ಪಾಲಿಟಿಕ್ಸ್ ಅಂತ ನಿಮ್ಗೆ ಗೊತ್ತಲ್ವಾ, ಎಲ್ಲ ಮೀಡಿಯಾದಲ್ಲೂ ಪಾಲಿಟಿಕ್ಸ್. ಫಾರ್ ಎಕ್ಸಾಂಪಲ್ ಪ್ರಿಂಟ್ ಮೀಡಿಯಾ ಇರ್ಬೋದು, ಟಿ ವಿ ಮೀಡಿಯಾ ಇರ್ಬೋದು, ಡಾನ್ಸ್ ಫೀಲ್ಡ್ ಇರ್ಬೋದು, ಆರ್ ಎಲ್ಸ್ ನಿಮ್ಮ ಆ್ಯಕ್ಟಿಂಗ್ ಫೀಲ್ಡ್ ಇರ್ಬೋದು. ಹೆಣ್ಣೆ ಶತ್ರು ಅಂತ ಕೇಳಿದ್ದೀರಲ್ಲ, ಅದನ್ನು ನನ್ನಲ್ಲಿ ಜಾಸ್ತಿ ಇಂಪ್ಲಿಮೆಂಟ್ ಆಗಿದೆ. ಸೊ ನಾನು ಯಾವುದೇ ಪ್ರಾಜೆಕ್ಟ್ ಮಾಡಿದರೂ ಹೆಣ್ಮಕ್ಳು ಇರೋದೇ ಇಲ್ಲ. ದಟ್ ಈಸ್ ಮೈ ಸ್ಪೆಷಾಲಿಟಿ. ನಾನು ಇವಾಗ ಡಾನ್ಸ್ ಮಾಡ್ತೀನಿ, ನಾನು ಡಾನ್ಸ್ ಮಾಡಿದ್ರೆ ಬರೀ ಮೇಲ್ ಡ್ಯಾನ್ಸರ್ ಜೊತೆನೇ ಡಾನ್ಸ್ ಮಾಡ್ತೀನಿ. ನಾನು ಯಾವನೋ ಫೀಮೇಲ್ಸ್ ಇಟ್ಕೊ ಎಮರ್ಜೆನ್ಸಿ ಬೇಕು ಅಂದರೆ ನಾನೇನು ಮಾಡ್ತೀನಿ ಗೊತ್ತಾ, ಎಮರ್ಜೆನ್ಸಿ ಬೇಕು ಅಂದರೆ ಇವಾಗ ತುಂಬ ಜನ ಬೇಕು ಅಂದಾಗ ನಾನು ಸಪ್ರೇಟ್ ಮಾಡಿಬಿಟ್ಟಿರ್ತೀನಿ. ಅಂದರೆ ಸಪ್ರೇಟ್ ಲೇಡೀಸು ನೀವು ಮಾಡಿಬಿಟ್ರೆ ಒಂದು 4 ಐಟಮು ನಾವು ಒಂದು 4ಕ್ಕೆ ರೆಡಿ ಮಾಡಿದ್ದೀವಿ ಅಂತ ಆ ಥರ ನಾನು ಇದು ಮಾಡ್ತೀನಿ. ನನಗೆ ತುಂಬ ಥರ ಆಗಿಬಿಟ್ಟಿದೆ. ನಾನು ಹೆಲ್ಪ್ ಮಾಡಿ, ನಾನು ಕಷ್ಟ ಅಂದಾಗ ಹೆಲ್ಪ್ ಮಾಡಿರೋರಿಗೆ ಅಥವಾ ಅವ್ರು ನನಗೆ ಹೆಲ್ಪ್ ಮಾಡಿದ್ದು ಒಂದು ಟೈಮಲ್ಲಿ ನಾನೇನೋ ಅವ್ರದ್ದು ಏನೋ ಒಂದು ಅಂದರೆ ಅವ್ರ ಕ್ಯಾರೆಕ್ಟ್ರು ಅಥವಾ ಅವ್ರ ಚಾನ್ಸ್ ನಾನು ಮಿಸ್ ಕಿತ್ಕೊಂಡು ಬಿಟ್ಟಿದ್ದೀನ ಅಂತ ಅನಿಸ್ಬಿಡತ್ತೆ. ಅದಕ್ಕೆ ನಾನು ಯಾರ್ದು ರೆಫರೆನ್ಸ್ ತೊಗೊಂಡು ಎಲ್ಲೂ ಹೋಗಲ್ಲ. ನಾನು ಏನಿದು ಸ್ಟ್ರೇಟಾಗಿ, ಅಂದರೆ ನನಗೆ ಸ್ಟ್ರೇಟಾಗಿ ಕಾಂಟ್ಯಾಕ್ಟ್ ಮಾಡೋರನ್ನೇ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಅವ್ರ ರೆಫರೆನ್ಸ್ ತೊಗೊಂಡು ಹಿಂಗೆ ಮಾಡಿ ಈ ರೆಫರೆನ್ಸ್ ತೊಗೊಂಡು ನಾನು ಯಾರ್ದು ಲೇಡೀಸ್ ರೆಫರೆನ್ಸ್ ತೊಗೊಂಡು ನಾನು ಇವತ್ತವರೆಗೂ ಬೆಳೆದಿಲ್ಲ, ಬೆಳೆಯೋದು ಇಲ್ಲ. ದಿಸ್ ಈಸ್ ಮೈ ನೇಚರ್. ವಾಟ್ ಎವರ್ ಐ ಡೂ ಐ ಗೋ ಸ್ಟ್ರೇಟ್. ಅಂದರೆ ನನಗೇನು ಅನಿಸುತ್ತೆ ಅಂದರೆ ನಾನು ಹಾಗೆ ಸ್ಟ್ರೇಟಾಗಿ ಇದು ಮಾಡ್ತೀನಿ. ಇವತ್ತರೆಗೂ ನಂಗೆ ಪ್ರಾಜೆಕ್ಟ್ ಬಂದಿರ್ಬೋದು, ಪ್ರೊಡಕ್ಷನ್ ಮ್ಯಾನೇಜರ್ ಇರ್ಬೋದು, ಒಂದು ಡೈರೆಕ್ಟರ್ ಅಸೋಸಿಯೇಷನ್ ಇರ್ಬೋದು, ಬೇರೆ ಬೇರೆಯಿಂದ ಇರ್ಬೋದು. ಯಾರೇ ಆಗಲಿ, ನೀನು ಶೋಭಾ ನಾನು ಹಿಂಗೆ ರೆಫರ್ ಮಾಡ್ತೀನಿ ನೀನು ಹೋಗು ಅಂತ ನನಗೆ ಇವತ್ತರೆಗೂ ನನ್ನ ಇಂಡಸ್ಟ್ರಿನಲ್ಲಿ ನನಗೆ ಯಾರೂ ಗ್ರೋತ್ ಕೊಟ್ಟಿಲ್ಲ. ನಾನು ಅದು ನಂಬೋದೂ ಇಲ್ಲ. ಸೊ ನನಗನ್ಸುತ್ತೆ ನಮ್ಮ ಹಾರ್ಡ್ ವರ್ಕು, ನಮ್ಮ ಸ್ಟ್ರೇಟ್ ಟಾಕ್ ಅಂದರೆ ಸ್ಟ್ರೇಟ್ ನೇಚರು ಮತ್ತು ನಮ್ಮ ಒಂದು ಹಾನೆಸ್ಟಿಂದ ನಾವೆಲ್ಲಾದರೂ ಬೆಳಿಬಹುದು. ಬೇರೆಯವ್ರನ್ನ ತುಳಿದು ಬದುಕಿ ಬೆಳೆಯೋದಂಥದ್ದು ನಮಗೇನೂ ಇಲ್ಲ. ಸೊ ದಿಸ್ ಈಸ್ ಮೈ ನೇಚರ್. ದಿಸ್ ಈಸ್ ಶೋಭಾ ಲೋಲ್ನಾಥ್. ಅಪಾರ್ಟ್ಮೆಂಟಲ್ಲಿ ಡ್ಯಾನ್ಸ್ ಕ್ಲಾಸ್ ಅಪೋಸ್ ಮಾಡ್ತಾರಾ? ಇಂಡಿಯಾ ಅಂದ ತಕ್ಷಣ ಕಲ್ಚರಲ್ ಹೆರಿಟೇಜು, ಕಲ್ಚರಲ್ ಸಿಟಿ ಅಂತ ಎಲ್ಲ ಹೇಳ್ತೀವಿ, ಆಯಿತಾ. ಮೈಸೂರು ಅಂದ ತಕ್ಷಣ ಕಲ್ಚರಲ್ ಹೆರಿಟೇಜ್ ಅಂತ ನೀವೆಲ್ಲ ಏನೇನೋ ಹೇಳಿದ್ದೀರಾ, ಅಷ್ಟೆಲ್ಲ ಇದೆ. ಸಂಸ್ಕೃತಿ, ನಮ್ಮ ಪರಂಪರೆನ ಬೆಳೆಸಬೇಕು ಅನ್ನೋದು ಇದೆ ಅಲ್ವಾ. ಈಗ ನಾನು ಡಾನ್ಸ್ ಕ್ಲಾಸು ನೀವು ಮಾಡೋದ್ರಿಂದ ನಿಮಗೆ ಅಕ್ಕಪಕ್ಕದಿಂದ ತೊಂದರೆ ಆಗ್ತಾ ಇದೆಯಾ ಅಂತ ಕೇಳಿರೋದು ರೈಟ್ ಕ್ವಶನ್ನು. ಥ್ಯಾಂಕ್ಸ್ ಫಾರ್ ದಿಸ್ ಕ್ವಶನ್. ನಾನು ಇದನ್ನು ಮೆನ್ಷನ್ ಮಾಡಬೇಕು ಅಂದ್ಕೊಂಡೆ, ಆವಾಗಲೇ ಮರ್ತೋಯ್ತು. ನನ್ನ ಅಪಾರ್ಟ್ಮೆಂಟಲ್ಲಿ ನಾನು ಆ್ಯಕ್ಚುಲಿ ತೊಗೊಳ್ಬೇಕಾದ್ರೇ ನಾನು ಬಿಲ್ಡರ್ ಹತ್ರ ನೋಡಿ ನಾವು ಡಾನ್ಸ್ ಕ್ಲಾಸ್ ಮಾಡಬೇಕು, ಅದಕ್ಕೆ ನಾನು ಗ್ರೌಂಡ್ ಫ್ಲೋರ್ ಬೇಕು ಅಂತ ನಾನು ಪಾರ್ಕಿಂಗ್ ಮೇಲೆ ನಾನು ಮನೆ ತೊಗೊಂಡಿದ್ದೀನಿ ಪ್ರಾಕ್ಟೀಸ್ ಮಾಡಬೇಕಂತ. ಸೊ ಸ್ವಲ್ಪ ಜನ ಇದ್ದರು, ಸ್ವಲ್ಪ ದಿನ ಚೆನ್ನಾಗೇ ಇತ್ತು ಎಲ್ಲ. ಹೋಗ್ತಾ 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 ಯಾರಿಗೆ ಏನಾಯ್ತೋ ಗೊತ್ತಿಲ್ಲ, ನನ್ನ ಫ್ಲ್ಯಾಟಲ್ಲಿ ನಾನು ಡ್ಯಾನ್ಸ್ ಕ್ಲಾಸ್ ಮಾಡೋಕ್ಕೆ ಬಂದಾಗ ಗಲಾಟೆ ಆಗತ್ತೆ ಅಂದರು. ಸಂಗೀತ ಹೇಳ್ಕೊಡ್ತಿದ್ದೆ. ಸಂಗೀತ ಹೇಳ್ಕೊಟ್ಟಾಗ ಅವ್ರು ಹೇಳ್ತಾಯಿದ್ರು ಸಂಗೀತದಿಂದ ಸ್ವಲ್ಪ ಸೌಂಡ್ ಬರ್ತಾ ಇದೆ ಅಂತ. ನೀವು ಹೇಳಿ ಪುರಂದರದಾಸರು ಏನು ಹೇಳಿದ್ದಾರೆ, ಸಂಗೀತದಿಂದ ಮೋಕ್ಷ ಸಿಗತ್ತೆ. ಫಾರ್ ಎಕ್ಸಾಂಪಲ್ ಪತ್ರಿಜಿ ಪಿರಮಿಡಲ್ಲಿ ಏನು ಹೇಳ್ತಾರಲ್ಲ, ಯು ಕ್ಯಾನ್ ಹೀಲ್ ಆಲ್ ಡಿಸೀಸ್ ಥ್ರೂ ಮ್ಯೂಸಿಕ್ ಆ್ಯಂಡ್ ಡಾನ್ಸ್ ಅಂತ ಅವ್ರು ಹೇಳಿ ನಮ್ಮನ್ನ ಎಲ್ಲ ಪೇಷಂಟ್ಸ್ಗೆ ಮುಂದೆ ಡಾನ್ಸ್ ಮಾಡಿ, ಪತ್ರಿಜಿ ಪಿರಮಿಡ್ ಒಳಗೆ ಭರತನಾಟ್ಯ ಮಾಡಿ ಅವ್ರು ನೋಡಿ ಸಂತೋಷ ಪಡದೆ ಪಾಸಿಟಿವ್ ವೈಬ್ಸ್ ಹೋಗಿ ಅವ್ರ ಕಾಯಿಲೆ ವಾಸಿಯಾಗತ್ತೆ ಅಂತ ಪತ್ರಿಜಿ ಪಿರಮಿಡ್ ಅವರಿಂದ ನನಗೆ ಎಷ್ಟು ಸತಿ ಡಾನ್ಸ್ ಪ್ರೋಗ್ರಾಮ್ ಕರೆದಿದ್ದಾರೆ, ಮ್ಯೂಸಿಕ್ ಎಷ್ಟು ಸತಿ ಮಾಡಿಸ್ತಾರೆ. ನೀವು ಅಲ್ಲಿ ಕಾಸು ಕೊಟ್ಟು ಹೋಗಿ ಡ್ಯಾನ್ಸ್ ನೋಡೋಕೆ ಹೋಗ್ತೀರಾ, ನಾನು ಇಲ್ಲಿ ಸಂಗೀತ ಹೇಳ್ತಾ ಇರ್ತೀನಿ, ಇಲ್ಲಿ ಡ್ಯಾನ್ಸ್ ತಾಳ ಹಾಕಿದ್ರೆ ನಿಮಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅಕ್ಕಪಕ್ಕದವ್ರು ನನ್ನ ಹತ್ರ ಸ್ವಲ್ಪ ದಿನ ಗಲಾಟೆ ಮಾಡಿದರು. ನಾನು ತುಂಬ ಸತಿ ಹೊಯ್ಸಳನ ಕರೆಸಿದ್ದೆ. ಕಲೆನ ನಾವು ಉಳಿಸಿ ಅಂತ ಹೇಳಬೇಕು. ನಾಳೆ ದಿನ ಅವ್ರ ಮಕ್ಕಳಾಗಿ ಅವರು ಡ್ಯಾನ್ಸ್ ಕ್ಲಾಸ್ಗೆ ಹೋದಾಗ ಅದರ ವ್ಯಾಲ್ಯೂ ಗೊತ್ತಾಗುತ್ತೆ. ಈಗ ಸಂಗೀತ ಹಾಡಿದ ತಕ್ಷಣ ನಾವೊಂದು ನಾಳೆ ಇವತ್ತು ಶಿವರಾತ್ರಿ ಒಂದು ಇನ್ಸಿಡೆಂಟ್ ರೀಸೆಂಟಾಗಿ ನಡೀತು. ಒಂದು ಶಿವರಾತ್ರಿ ಮನೆ ಬಂದಿತ್ತಲ್ಲ ಪ್ರೋಗ್ರಾಮು, ರಾತ್ರಿ 12 ಗಂಟೆಗೆ ಪ್ರೋಗ್ರಾಮ್ ಇತ್ತು ನಂದು. ಶಿವರಾತ್ರಿ ಪ್ರೋಗ್ರಾಮ್ಗೆ ನಾನು ಅಟ್ಲೀಸ್ಟ್ ಒಂದು 3 ಐಟಮು 2 ಸತಿ ಆದರೂ ಪ್ರಾಕ್ಟೀಸ್ ಮಾಡಬೇಕಿತ್ತು. ನಾನು ಬ್ಲೂಟೂತ್ ಸ್ವಲ್ಪ ಸೌಂಡ್ ಕಡಿಮೆ ಕೊಟ್ಟೆ. ನಾನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮೇಲ್ಗಡೆ ಮನೆಯವರು ಮೆಸೇಜ್ ಕಳಿಸಿದ್ರು ನನಗೆ, ನೋಡಿ ನಿಮ್ಮದು ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ, ಕೈಂಡ್ಲಿ ರೆಡ್ಯೂಸ್ ಅ ವಾಲ್ಯೂಮ್ ಅಂತ. ನಾನು ಸಾಯಂಕಾಲ ಪ್ರೋಗ್ರಾಮ್ ಇದೆ, ಪ್ರಾಕ್ಟೀಸ್ ಮಾಡಬೇಡ ಅಂತ ನನಗೆ ಹೇಳಿದ್ರು. ನನಗೆ ಅವಾಗ ಅನಿಸ್ತು, ಇದ್ಯಾಕಪ್ಪ ಇವರು ಬ್ರಾಹ್ಮಿನ್ಸ್ ಆಗಿ ಒಂದು ಕಲೆನೇ ಬೆಳೆಸೋಕ್ಕೆ ಇವ್ರು ನನ್ನ ಇದು ಒಂಥರ ಯಾಕೆ ಇವರು ಈ ಥರ ಮೆಸೇಜ್ ಹಾಕಿದ್ದಾರೆ ಅಂತ ನನಗೆ ಕೋಪ ಬಂತು. ನನಗೆ ಆ ಮೂಡಲ್ಲಿ ನಾನು ಪ್ರಾಕ್ಟೀಸೇ ಮಾಡೋಕ್ಕೆ ಹೋಗಿಲ್ಲ. ಸೊ ಯಾವಾಗಲೂ ತಿಳ್ಕೊಳ್ಳಿ, ಅಕ್ಕಪಕ್ಕದವರು ತಮ್ಮ ಕೈಲಿ ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದರು, ಒಬ್ಬರು ಕಷ್ಟಪಡ್ತಾ ಇದ್ದಾರೆ ಅಂದರೆ ಸಪೋರ್ಟ್ ಮಾಡಿ ಅಥವಾ ಸುಮ್ಮನೆ ಇದ್ಬಿಡಿ. ನೀವು ಡ್ಯಾನ್ಸ್ ಮಾಡಬೇಡಿ ಅಂತಂದರೆ ಅವ್ರು ಹೆಂಗೆ ಬದುಕ್ತಾರೆ, ನಾವು ಓದಿರೋದೇ ಮೇನ್ ಭರತನಾಟ್ಯಂ, ಬೇರೆ ಏನೂ ಆಪ್ಷನ್ನೇ ಇಲ್ಲ ನನಗೆ. ಅಕ್ಕಪಕ್ಕದವ್ರು ಈ ಥರ ಟಾರ್ಚರ್ ಮಾಡಬೇಡಿ. ಕಲೆನ ಬೆಳೆಸೋದಕ್ಕೆ ನೀವು ಇಂಡಿಯಾದಲ್ಲಿ ಇದ್ದೀರಾ ತಾನೇ, ನೀವೇನು ಲಂಡನಲ್ಲಿ ಇದ್ದೀರಾ ಡ್ಯಾನ್ಸ್ ಮಾಡಬೇಡ ಅನ್ನೋದಕ್ಕೆ. ಎಲ್ಲ ನಾವು ಭಾರತೀಯ ಸಂಸ್ಕೃತಿನ ಎತ್ತಿ ಕಲೆ ಬೆಳೆಸಿ ಅಂತ ಅದೇನೋ ಸಾಹಿತ್ಯ ಪರಿಷತ್ ಅವರು ಇವರು ಬಡ್ಕೊಳ್ತಾ ಇದ್ದಾರೆ. ನೀವು ಏನು ಮಾಡ್ತಾ ಇದ್ದೀರಾ? ಡ್ಯಾನ್ಸ್ ಕ್ಲಾಸ್ ಒಂದು ಹಾಡು, ಶಿವನ ಒಂದು ಹಾಡು ಕೇಳೋಕ್ಕಾಗಿಲ್ಲ ಅಂದರೆ ನೀವು ಏನದು ಯಾವುದೋ ಇವಾಗ ಹೊಸದು ಬಂದಿದೆಯಲ್ಲ ಸಾಮಿ ಅಂತ ಹಾಡು ಕೇಳೋಕ್ಕಾಗತ್ತಾ ಸರ್ ನಿಮಗೆ? ಹೇಳಿ ನೀವು.
ಆಮೇಲೆ ಸಾಕಿ ಸಾಕಿ ಅಂತ ಇದೆಲ್ಲ ಕೇಳ್ತೀರಾ, ನಮಗೂ ಸೌಂಡ್ ಕೇಳಿಸತ್ತೆ ಅಲ್ವಾ. ಸೊ ನಮಗೂ ಡಿಸ್ಟರ್ಬ್ ಆಗುತ್ತೆ. ನೀವು ಎಷ್ಟು ದೊಡ್ಡ ಹೋಮ್ ಥಿಯೇಟರ್ ಹಾಕಿ ಮ್ಯೂಸಿಕ್ ಹಾಕ್ಕೊಂಡು ಹಿಂದಿ ಆಗಲಿ ತಮಿಳಾದ್ರೆ ಏನಾದರೂ ಕೇಳಿ, ಡಾನ್ಸನ್ನು ನೀವು ಮಾಡಬೇಡಿ, ಸಂಗೀತನ ಹೇಳ್ಕೊಡ್ಬೇಡಿ ಅನ್ನೋದಕ್ಕೆ ನೀವು ಬೀಯಿಂಗ್ ಏನು ಹಿಂದೂ ಆಗಿ ನೀವು ಈ ಥರ ಹೇಳೋದು. ಒಂದು ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಸಪೋರ್ಟ್ ಮಾಡಬೇಕು, ಯಾರೂ ಡಿಸ್ಕರೇಜ್ ಮಾಡಬಾರ್ದು ಅಂತ. ಜನರಲ್ ಆಗಿ ನನ್ನ ಫ್ರೆಂಡ್ಸ್ ಎಲ್ಲ ಅಪಾರ್ಟ್ಮೆಂಟಲ್ಲೇ ಇರೋರು, ಎಲ್ಲರೂ ಡ್ಯಾನ್ಸ್ ಕ್ಲಾಸ್ ಮಾಡ್ತಾರೆ. ಒಬ್ಬೊಬ್ಬ ಕಿರಿಕ್ ಮಾಡ್ತಾನೆ, ಕಿರಿಕ್ ಮಾಡಿದರೆ ಅವನಿಗೇನಂತೀವಿ ಗೊತ್ತಾ, ಅವನು ಅನ್ಕಲ್ಚರ್ಡ್ ಫೆಲೋ ಅಂತ ನಾವು ಬೈಕೋತೀವಿ. ಸೊ ಆ ಥರ ಬೇಡ, ಕಲೆನ ಬೆಳೆಸಿ. ಸೊ ಇವತ್ತೆಲ್ಲ ನಾಳೆ ನಮ್ಮ ಸಂಸ್ಕೃತಿ ನಮ್ಮನ್ನು ಕಾಪಾಡತ್ತೆ ಅಂತ ನಿಮ್ಮ ಮೈಂಡಲ್ಲಿ ಇರಬೇಕು. ಸೊ ಅದರಿಂದ ನಿಮಗೆ ಕಲೆ ಬಗ್ಗೆ ವ್ಯಾಲ್ಯೂ ಗೊತ್ತಿಲ್ಲ ಅಂದರೂ ಕಲೆನ ಬೆಳೆಸ್ತಾ ಇರೋರ ಬಗ್ಗೆ ನೀವು ಗೌರವ ಕೊಡಬೇಕು ಅನ್ನೋದೇ ನನ್ನ ಅನಿಸಿಕೆ. ಕಲೆಯನ್ನ ಕುರಿತು ನಿಮ್ಮ ಮನವಿ ಏನು? ಈಗ ನನಗೆ ಅನಿಸುತ್ತೆ, ನನ್ನ ಥರನೇ ಎಷ್ಟೊಂದು ಜನ ಸಿಂಗಲ್ ವುಮನ್, ಸಿಂಗಲ್ ಪೇರೆಂಟು, ದೇ ಆರ್ ಆಲ್ ಸಫರಿಂಗ್ ಫಾರ್ ಅರ್ನಿಂಗ್ಸ್ ಅಂತ ಹೇಳ್ಬೋದು. ಸೊ ಅದರಿಂದ ಅಕ್ಕಪಕ್ಕದವರು ಧೈರ್ಯವಾಗಿ ನೀವು ಈ ಕಲೆನ ಬೆಳೆಸಿದವ್ರಿಗೆ ಸಪೋರ್ಟ್ ಮಾಡಬೇಕು. ಇಲ್ವಾ ಆಗಲ್ವಾ, ಒಂದು ಬಾಂಡ್ ಪೇಪರಲ್ಲಿ ಬರ್ಕೊಟ್ಬಿಡಿ, ನೀವು ಡ್ಯಾನ್ಸ್ ಎಲ್ಲ ಬಿಟ್ಬಿಡಿ, ನೀವಿರೋರ್ಗೂ ಎಲ್ಲರೂ ಸೇರಿ ತಿಂಗ್ಳಿಗೆ 5,000 ರೂಪಾಯಿ ನೀವು ಸಾಯೋವ್ರಿಗೂ ಕೊಡ್ತೀವಿ ಅಂತ ಒಂದು ಬಾಂಡಲ್ಲಿ ಬರ್ಕೊಟ್ಬಿಡಿ. ಆವಾಗ ನಾವೆಲ್ಲ ನಿಲ್ಲಿಸ್ಬಿಟ್ಟು ಊಟ ತಿಂಡಿ ನಾವು ಆರಾಮ್ಸೆ ಮಲ್ಕೊಂಡು ರಿಲ್ಯಾಕ್ಸ್ ಆಗಿರ್ತೀವಿ. ಓಕೆನಾ? ನೋಡಿ ಈ ಥರ ನಿಮಗೆ ಜವಾಬ್ದಾರಿ ಬಂದಾಗ ನಿಮ್ಗೆ ಹೆಂಗೆ ಅನ್ಸುತ್ತೆ, ಅಯ್ಯೋ ನಾನು ಯಾಕೆ ಇವಳು ಕೊಡಬೇಕು ಅಂತ ಬರುತ್ತೆ ತಾನೆ. ಅದೇ ಥರ ಒಬ್ಬರು ಕಲೆಯಿಂದ ಬದುಕ್ತಾ ಇರೋರನ್ನ ನೀವು ತುಳಿಯೋದು ಸರಿನಾ? ಇದು ನೀವು ಯೋಚನೆ ಮಾಡಬೇಕಲ್ವಾ. ನಾಳೆ ನೀವಿಲ್ಲ ಅನ್ನೋ ನಿಮ್ಮ ಹೆಂಡತಿ ಮಕ್ಕಳು ಹೆಂಗೆ ಜೀವನ ಮಾಡ್ತಾರೆ ಹೇಳಿ. ಅದೇ ಥರ ಒಂದು ಹೆಣ್ಣು ಸಿಂಗಲ್ ಆಗಿ ಹೋರಾಡ್ತಾ ಮಾಡೋರಿಗೆ ನೀವು ಸಪೋರ್ಟ್ ಮಾಡಬೇಕು. ಸೊ ಅವ್ರನ್ನ ನೀವು ಅದು ಮಾಡಬೇಡಿ ಇದು ಮಾಡಬೇಡಿ ಅಂತಂದರೆ ನಾವು ಅವ್ರ ಕಷ್ಟಕ್ಕಾಗ್ತೀವ? ಇಲ್ಲ ಅಲ್ವಾ. ಸೊ ಆದ್ದರಿಂದ ನಾವು ಬೇರೆಯವ್ರಿಗೆ ಒಂದು ಉಪಕಾರ ಮಾಡೋಕ್ಕಾಗಿಲ್ಲ ಅಂತಂದರೂ ಅಪಕಾರ ಮಾತ್ರ ಮಾಡಬೇಡಿ ಅಂತ ನನ್ನ ಅನಿಸಿಕೆ. ಸೊ ನೀವು ನೋಡಿ, ಸಡನ್ನಾಗಿ ಈಗ ಪುನೀತ್ ಸರ್ ಹೊಟ್ಟೋದ್ರು, ಮತ್ತು ಚಿರೂರು ಹೊಟ್ಟೋದ್ರು, ಸಂಚಾರಿ ವಿಜಯಿ, ಈ ಥರ ತೊಗೊಂಡ್ರೆ ತುಂಬ ಜನ ಕನ್ನಡ ಇಂಡಸ್ಟ್ರಿಗೆ ಗ್ರೇಟ್ ಲಾಸ್ ಆಗಿಬಿಟ್ಟಿದೆ. ಸೊ ಇವಾಗ ಅವ್ರ ವೈಫೆಲ್ಲ ಎಲ್ಲರೂ ಸಿಂಗಲ್ ಪೇರೆಂಟ್ ಆಗಿರ್ತಾರೆ. ವಿಜಯ್ ಸರ್ಗೆ ಮದುವೆ ಆಗಿಲ್ಲ ಅನ್ಸುತ್ತೆ ನನಗೆ. ಅವರು ಇವಾಗ ಸಡನ್ನಾಗಿ ಈ ಥರ ಸಡನ್ ಶಾಕನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಿರತ್ತಲ್ಲ, ಇಟ್ಸ್ ನಾಟ್ ಅನ್ ಈಸಿ. ಒಬ್ಬರೇ ಬದುಕೋದು ಈಸಿ ಅಂತ ಎಷ್ಟು ಫ್ಯಾಮಿಲಿ ಲೇಡೀಸ್ ನನಗೆ ಹೇಳಿದ್ದಾರೆ ಅಂದರೆ, ನಾನು ಅನ್ಕೊತೀನಿ ಇವ್ರಿಗೆ ನನ್ನ ಥರ ಸ್ಟೇಜ್ ಬರಲಿ, ಇವ್ರು ಹೆಂಗೆ ಬದುಕ್ತಾರೆ ನಾನು ನೋಡೋಣ ಅಂತ ನನ್ನ ಚಾಲೆಂಜ್ ಆ್ಯಕ್ಚುಲಿ ಅಲ್ವಾ. ಒಬ್ಬರೇ ಯಾವತ್ತೂ ಕೆಲಸ ಮಾಡೋಕ್ಕಾಗಲ್ಲ. ಯೂನಿಟಿ ಈಸ್ ಅ ಸ್ಟ್ರೆಂತ್ ಅಂತ ನಾವೆಲ್ಲ ಕಡೆ ಓದಿದ್ದೀವಿ. ಯೂನಿಟಿ ಇದ್ರೆ ಸ್ಟ್ರೆಂತ್ ಇರತ್ತೆ. ಒಬ್ಬರ ಕೈಲಿ ಸಾಧನೆ ಏನೂ ಮಾಡೋಕ್ಕಾಗಲ್ಲ. ಒಬ್ಬ ಸಕ್ಸಸ್ ಆಗ್ಬೇಕಾದ್ರೆ ಒಂದು ಬೆನ್ನಿಂದ ತುಂಬ ಜನ ಸಪೋರ್ಟ್ ಇರುತ್ತೆ. ಸೊ ಅದೇ ಥರ ಜೀವನದಲ್ಲಿ ನಮಗೂ ಕೂಡ ಒಬ್ಬರೇ ಈಸಿ ಬದುಕೋದು ಅಂತ ಬೇರೆಯವ್ರನ್ನ ಲೇವಡಿ ಮಾಡಬೇಡಿ. ಜಸ್ಟ್ ನಿಮ್ಗೆ ಆಗಿಲ್ಲ ಅಂತ ಅಂದರು ಅವ್ರಿಗೆ ಒಂದು ಅಟ್ಲೀಸ್ಟ್ ನಮಗೆ ಏನೂ ಹೆಲ್ಪ್ ಮಾಡೋಕ್ಕಿಲ್ಲ, ಒಂದು ಬೆನ್ನು ತಟ್ಬಿಟ್ಟು ನೀನು ಇನ್ನೂ ಬೆಳಿತೀಯ ಅಂತ ಒಂದು ಒಳ್ಳೆ ಕನ್ಸನ್ನ ಕೊಡಿ. ಯಾರು ಕಲಾವಿದರು ಎಲ್ಲೋ ಬೆಳೀತಾರೆ, ಅವನ್ನ ಇನ್ನೊಂದಷ್ಟು ಅಳಿಸೋದು ಇನ್ನೊಂದಷ್ಟು ಹಾಕೋದು, ಅವಾಗ ಅವ್ರ ಶಾಪ ತಟ್ಟುತ್ತೆ. ಗಂಧರ್ವ ಕಲಾವಿದರು ಅಂದರೆ ಗಂಧರ್ವ ಕನ್ಯೆ ಅಂತ ಕರೀತಾರಂತೆ. ನನಗೆ ಯಾವುದೋ ಪುಸ್ತಕದಲ್ಲಿ ಉಲ್ಲೇಖ ಆಗಿದೆ. ಗಂಧರ್ವ ಕನ್ಯೆಯನ್ನ ನೀವು ಅಳಿಸಿದ್ರೆ ನಿಮಗೆ ಶಾಪ ತಟ್ಟೈತಿ, ಇದಕ್ಕೆ ವಿಮೋಚನೆ ಇಲ್ಲ ಅಂತ ಹೇಳಿದ್ದಾರೆ, ಉಲ್ಲೇಖ ಇದೆ ನಮ್ಮ ಕೆಲವು ಶಾಸ್ತ್ರ ಅಧ್ಯಯನದಲ್ಲಿ ಇದೆ. ಸೊ ಅದರಿಂದ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಲೆಗಾರ, ಸಂಗೀತ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಕಥಕ್ ಇರ್ಬೋದು, ಇನ್ಯಾವುದೋ ಒಂದು ಕಲಾವಿದರಿಗೆ ನೀವು ಗೌರವ ಕೊಡಿ. ಅವ್ರನ್ನ ದೂಷಣೆ ಮಾಡೋಕ್ಕೆ ಹೋಗಬೇಡಿ. ಅವ್ರನ್ನ ಪ್ರೋತ್ಸಾಹ ಮಾಡದೆ ಅವ್ರನ್ನ ತುಳಿಯೋಕ್ಕೆ ನೋಡಿದ್ರೆ ನಿಮಗೆ ಆ ಶಾಪ ತಟ್ಟತ್ತೆ. ನೋಡಿ ನನ್ನ ಮಾತು ಖಂಡಿತ. ಜಸ್ಟ್ ಎನ್ಕರೇಜ್, ಆರ್ಟಿಸ್ಟ್ನ ಎನ್ಕರೇಜ್ ಮಾಡಿ ಅಷ್ಟೇ.